ಈಗಿಲ್ಲ ಅಲ್ಲ ಕೊಂಡ್ಕೊಂಡ್ರೆ ಬನ್ನಿ 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 ಎಲ್ಲಿ ತಗೊಂಡ್ರಿ? ಇಲ್ಲಿ ಇವ್ರದ್ದು ಕಾರ್ಯಾಲಯ ಬೈದಿದ್ದಲ್ಲ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಪರಂಪರಾಂ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಾರೂಪೇಣ ಮಚ್ಚಿತ್ತಂ ಪಂಗೀಕೃತಮಭೂತಯಾ ಕಿಂಕರೀಯಸ್ಯ ಸಾಮಾಯಾ ಶಂಕರಾಚಾರ್ಯಮಾಶ್ರಯೇ ಪ್ರಹ್ಲಾದವರದೋ ದೇವೋ ಯೋ ಸಿಂಹಪರೋ ಹರಿಃ ಸಿಂಹೋಪಾಸಕಂ ನಿತ್ಯಂ तं ಸಿಂಹಭೂತೇ ಶ್ರೀ ಸಚ್ಚಿದಾನಂದ ಶಿವಾನಂದ ಭಾರತ್ಯವಿದಾನ್ಯತೀಂದ್ರಾನ್ ವಿದ್ಯಾನಿಧೀನ್ ಗುರುನಿಧೀನ್ ಸದಾತ್ಮನಿಷ್ಠಾನ್ ಭಜೆ ಮಾನವ ಶಂಕರೋಪಾನ್ ಸದಾತ್ಮಧ್ಯಾನನಿರತಂ ಶ್ರೀಯೇಕ್ಯಪರಾಂಗುಕಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೌದಾರ್ಯ ಕ್ಷಮಾನಿಧಿಂ ಸದಾ ವಿನವಪೂರ್ವಂ तं ವಿದ್ಯಾತೀರ್ಥಗುರುಂ ಭಜೆ ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ ನಮಾಮಿ ಯಾಮಿನೀನಾಥ ಲೈಕಾರಂಕೃತ ಕುಂತಲಾಂ ಭವಾನೀಂ ಭವಸಂತಾಪನಿರ್ವಾಪಣಸುಧಾನದೀಂ ನಮಃ ಶ್ರೀ ಶಂಕರಾನಂದ ಗುರುಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹಗ್ರಾಹಗ್ರಾಸೈಕಕರ್ಮಣೆ ತತ್ಪಾದಾಂಬುರಹದ್ವಂದ್ವ ಸೇವಾ ನಿರ್ಮಲಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ ಯಥಾ ಚಿತ್ರಪಟೇ ದೃಷ್ಟಂ ಅವಸ್ಥಾನಾಂ ಚತುಷ್ಟಯಂ ಪರಮಾತ್ಮನಿ ವಿಜ್ಞೇಯಂ ತಥಾವಸ್ಥಾ ಚತುಷ್ಟಯಂ. ಸೊ ಇದರಲ್ಲಿ 242 ಕೂಡ ನೋಡಿದ್ವಿ ನಾವು. ಇಲ್ಲಿ ಅವರು ಈ ದ್ವೈತ ಅನುಭವ ಮತ್ತು ಅದ್ವೈತ ಅನುಭವ ಅನ್ನೋದ್ರ ಬಗ್ಗೆ ಒಂದು ವಿಚಾರ ಮಾಡ್ತಾ ಇದ್ದಾರೆ. ಇದರಲ್ಲಿ ಅವರು ಈ ಸಂಸಾರ ಅನ್ನೋದು ಅದೇ ದ್ವೈತ ಅನ್ನೋದು ಅದು ಸತ್ಯವೇ ಅನ್ನೋದು ಅಜ್ಞಾನಿಗಳಿಗಿರುತ್ತೆ. ಆದರೆ ಅದು ಸತ್ಯವಲ್ಲ, ಅದ್ವೈತ ಜ್ಞಾನ ಸ್ವರೂಪವೇ ಸತ್ಯ ಅಂತ ಅದಕ್ಕೆ ವಿಪರೀತವಾಗಿರೋ ಒಂದು ಅನುಭವವನ್ನು ಜ್ಞಾನಿಗಳು ಪಡ್ಕೊಂಡಿರ್ತಾರೆ ಅನ್ನೋದನ್ನ ಹೇಳಿದ್ರು. 240ರಲ್ಲಿ ಹೇಳಿದ್ರು. ಅದಾದಮೇಲೆ ಜ್ಞಾನಿ ಅದೇ 41ರಲ್ಲಿ ಅದನ್ನು ಹೇಳಿದ್ರು. ಜ್ಞಾನಿಗಳಿಗೆ ವಿಪರೀತವಾದ ಅದಕ್ಕಿಂತ ವಿಪರೀತವಾಗಿರೋ ಅನುಭವ ಇರುತ್ತೆ. ಅದು ಅಸ್ಮಿನ್ ನಿಶ್ಚಯ ಸಮ್ಯಗೀಕ್ಷ್ಯತೆ ಸ್ವಸ್ವನಿಶ್ಚಯತೋ ಬದ್ಧೋ ಮುಕ್ತೋಹಂ ಚೇತಿ ಮನ್ಯತೆ. ಅದರಿಂದ ಒಬ್ಬರೊಬ್ಬರು ಕೂಡ ಅವರವರು ಯಾವ ಥರ ನಿಶ್ಚಯ ಮಾಡ್ಕೊಂಡಿದ್ದಾರೆ ಅದ್ರ ಮೇಲೆ ಹೋಗುತ್ತೆ, ಅವರು ಬದ್ಧರಾಗಿದ್ದಾರಾ ಅಥವಾ ಮುಕ್ತರಾಗಿದ್ದಾರೆ ಅಂತ. ಅವ್ರಿಗೇನೇ ನಿಶ್ಚಯ ನಾನು ಮುಕ್ತ ಸ್ವರೂಪವೇ ಅಂತ ನಿಶ್ಚಯ ಆಗಿದ್ದರೆ ಅವನು ಮುಕ್ತನೇ ಆಗಿರ್ತಾನೆ. ಅವನಿಗೇನೆ ನಾನು ಬದ್ಧನಾಗೇ ಇದ್ದೀನಿ ಅಂತ ಅಂದ್ಕೊಂಡ್ರೆ ಅವನು ಬದ್ಧನಾಗೇ ಇರ್ತಾನೆ ಅಂತ ಅವನ ನಿಶ್ಚಯದ ಮೇಲೆ ಹೋಗುತ್ತೆ ಅದು ಅಂತ ಹೇಳಿದ್ರು. ಇದನ್ನ ಮುಂದಕ್ಕೆ ನ ಅದ್ವೈತಂ ಇದು ಮುಂದೆ ಮೇಲೆ ಒಂದು ಪ್ರಶ್ನೆ ಎತ್ತಾ ಇದ್ದಾರೆ. ನ ಅದ್ವೈತಂ ಅಪರೋಕ್ಷಂ ಚೇತ್ ನ ಚಿದ್ರೂಪೇಣ ಭಾಸನಾತ್ ಅಶೇಷೇಣ ನ ಭಾತಂ ಚೇತ್ ದ್ವೈತಂ ಕಿಂ ಭಾಸತೇಖಿಲಂ. ಅದ್ವೈತಂ ಅಪರೋಕ್ಷಂ ಇಲ್ಲ ಅಂತ ಯಾರಾದ್ರೂ ಹೇಳಿದ್ರೆ, ಅದ್ವೈತ ಅಪರೋಕ್ಷವೇ ಅಲ್ಲ ಅದು ಅಂತ ಯಾರಾದ್ರೂ ಹೇಳಿದ್ರೆ, ಅವಾಗ ಕೇಳ್ತಾ ಇದ್ದಾರೆ ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ, ಇಲ್ಲ ಚಿದ್ರೂಪೇಣ ಭಾಸನಾತೆ. ಚಿದ್ರೂಪ ಅಂತ ಹೇಳಿದ್ರೆ ನಾನು ಚೈತನ್ಯ ಸ್ವರೂಪವಾಗಿದ್ದೀನಿ ಅಂತ ಎಲ್ಲರಿಗೂ ಅದು ಇದೆ. ಅದು ನಾನು ಚೈತನ್ಯ ಸ್ವರೂಪವಾಗಿದ್ದೀನಿ ಅಂತ ಎಲ್ಲರಿಗೂ ಇದೆ, ಆದರೆ ಚೈತನ್ಯ ಸ್ವರೂಪವಾಗಿ ಮಾತ್ರ ಇದ್ದೀನಿ ಅಂತ ಇರ್ತಾ ಇಲ್ಲ. ಅದೇನೆ ಅದರಿಂದಲೇ ವೇದ ನಮಗೆ ಉಪನಿಷತ್ತು ಬಂದು ನಮಗೆ ಹೇಳ್ಕೊಡ್ಬೇಕಾಗಿದೆ, ನೀನು ಕೇವಲ ಚೈತನ್ಯ ಸ್ವರೂಪವೇ ನೀನು. ಅದ್ರ ಜೊತೆಗೆ ನಾವು ಮಿಕ್ಸ್ ಮಾಡ್ಕೊಳ್ತೀವಲ್ಲ, ನಾನು ಈ ದೇಹವಾಗಿದ್ದೀನಿ, ಮನಸ್ಸಾಗಿದ್ದೀನಿ, ಇಂದ್ರಿಯವಾಗಿದ್ದೀನಿ, ಅಹಂಕಾರ ಕರ್ತ ಭೋಕ್ತವಾಗಿದ್ದೀನಿ ಅಂತ ಅದೆಲ್ಲ ಸೇರಿಸ್ಕೊಳ್ಳೋದ್ರಿಂದ ಅದೇ ಸಂಸಾರ ಅಂತ. ಅದು ಸೇರಿಸ್ಕೊಂಡು ಎಲ್ಲರಿಗೂ ಇದೆ ಖಂಡಿತ. ನಾನು ಜಡ ಅಂತ ಯಾರು ತಿಳ್ಕೊಳ್ಳಲ್ಲ ಖಂಡಿತ. ಆದರೆ ಆ ಚೈತನ್ಯದ ಜೊತೆಗೆ ಕೆಲವು ಮಿಕ್ಸ್ಚರ್ ಮಾಡ್ಕೊಂಡಿದ್ದಾನಲ್ಲ, ಮಿಕ್ಸ್ಚರೇ ಅನ್ಯೋನ್ಯ ಅಧ್ಯಾಸ ಕಲಬೆರಕೆ ಅನ್ನೋದು. ಆ ಕಲಬೆರಕೆ ಅನ್ನೋದೇ ಅಧ್ಯಾಸ, ಅವಿದ್ಯೆ, ಇದು ಸಂಸಾರ ಅನ್ನೋದ್ರಲ್ಲಿ ಇರ್ತಾನೆ. ಆ ಸಂಸಾರದಿಂದ ಬಿಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಯಾವುದು ಅದರಲ್ಲಿ ಮಿಕ್ಸ್ ಆಗಿದೆಯೋ ಆ ಅನಾತ್ಮ ಸ್ವರೂಪ ಅನ್ನೋದು, ಅಚಿದ್ ರೂಪ ಅನ್ನೋದು, ಅದನ್ನು ನಾವು ತೆಗೆದಾಕಬೇಕಾಗಿದೆ. ಅದಕ್ಕಾಗಿ ಉಪನಿಷತ್ತು, ಗೀತೆ, ಭಗವದ್ಗೀತೆ ಎಲ್ಲ ಬಂದಿರೋದು ಅದಕ್ಕೇನೆ. ಅದಕ್ಕಿಂತಲೂ ವಿಪರೀತವಾಗಿ ಆ ಚೈತನ್ಯ ಅನ್ನೋದು ಈ ಬಾಡಿಯಿಂದಲೇ ಬಂದಿದೆ ಅನ್ನೋ ಕರೆಕ್ಟ್.
ಅದೆರಡು ಸಪರೇಟ್ ಇರೋದೇ ಇಲ್ಲ. ಹೌದೌದು. ಬಾಡಿಯಿಂದಲೇ ಎಲ್ಲ ಬಂದಿರೋದು, ಚೈತನ್ಯ ಕೂಡ ಬಾಡಿಯಿಂದ ಬಂದಿರೋದು ಅನ್ನೋದು ಇರುತ್ತೆ. ಹೌದು. ಆಮೇಲೆ ಮನಸ್ಸು ಅನ್ನೋದು ಕೂಡ ಚೈತನ್ಯವೇ ಅಂತ ಅದು ನೋಡಿ, ಅಟ್ಲೀಸ್ಟ್ ಈ ಬಾಡಿಲಾದ್ರೂ ನಾವು ಜಡ ಅಂತ ತೋರಿಸ್ಕೊಡ್ಬೋದು ಬೇಕಾದ್ರೆ. ಇದು ಪಂಚಭೂತಗಳಿಂದ ಆಗಿರೋದು ನೋಡು, ಒಬ್ಬ ಸತ್ತು ಬಿದ್ದೋಗ್ತಾನೆ. ಆದ್ರೆ ಮನಸ್ಸೇನೆ ತುಂಬಾ, ಮನಸ್ಸು ಬುದ್ಧಿ ಇದಕ್ಕೆಲ್ಲ ಅದಕ್ಕೆ ಏನಾಗುತ್ತೆ, ಅದಕ್ಕೆ ಥಿಂಕ್ ಮಾಡೋ ಎಬಿಲಿಟಿ ಇದೆಯಲ್ವಾ, ಅವಾಗ ಏನ್ ಮಾಡ್ಬಿಡ್ತೀವಿ, ತಕ್ಷಣ ನಾವು ಅದಕ್ಕೆ ಅದೇ ಯೋಚನೆ ಮಾಡ್ತಾ ಇದ್ದೇವೆ, ಅದಕ್ಕೆ ಚೈತನ್ಯ ಇದೆ ಅಂತ ನಾವು ತೀರ್ಮಾನ ಮಾಡ್ಬಿಡ್ತೀವಿ ಅದನ್ನ. ಅದಕ್ಕೆ ಅದೇ ಚೈತನ್ಯ ಅಂತ. ಅದೇ ತರ ಅಹಂಕಾರ ಅಂತ ಇದೆಯಲ್ಲ, ಅದಕ್ಕೂ ಬೇಸಿಕ್ ಆಗಿರೋ ಅಹಂಕಾರ, ಅದು ಕೂಡ ಜಡವೇ ವಾಸ್ತವವಾಗಿ. ಆದ್ರೆ ಅದರಲ್ಲೇ ಚೈತನ್ಯ ಅಂತ ನಾವು ಎಲ್ಲರೂ ತುಂಬಾ ನಂಬಿಡ್ತೀವಿ, ಅದನ್ನ ಮೋಸ ಹೋಗ್ಬಿಡ್ತೀವಿ ಅದನ್ನ. ಅದರಿಂದಲೇ ಏನ್ ಮಾಡಿದ್ದಾರೆ ಅಂದ್ರೆ, ಈ ಗ್ರೆಡೇಷನ್ಸ್ ಆಫ್ ಸಟಲ್ಟಿ ಆಫ್ ಇಗ್ನರೆನ್ಸ್ ಅಂತ ನೋಡಿದಾಗ, ದಿ ಮೋಸ್ಟ್ ಗ್ರಾಸೆಸ್ಟ್ ಈಸ್ ದಿ ಇದು ಗ್ರಾಸ್ ಬಾಡಿ, ವೆರಾಸ್ ದಿ ಸಟ್ಲೆಸ್ಟ್ ಫಾರ್ಮ್ ಆಫ್ ಇಗ್ನರೆನ್ಸ್ ಈಸ್ ದಿ ಅಹಂಕಾರ, ಈಗೋ, ಅದೇ ಆನಂದಮಯ ಕೋಶ ಅಂತ ಹೇಳ್ತೀವಿ. ಅದೇ ತುಂಬಾ ಹೌದು, ಅದೇ ತುಂಬಾ ಅತ್ಯಂತ ಸಟಲ್. ಇದು ಅನಾತ್ಮನಲ್ಲಿ ಅದೇ ಸಟಲ್, ತುಂಬಾ ಸೂಕ್ಷ್ಮ. ಸಟಲ್ ಅಂದರೆ ಸೂಕ್ಷ್ಮ ಅಂತ ಯಾವ್ದಕ್ಕೆ ಹೇಳ್ತೀವಿ ಅಂದರೆ, ಸೂಕ್ಷ್ಮವಾಗಿರೋದನ್ನ ನಾವು ಕಂಡುಕೊಳ್ಳೋದು ತುಂಬ ಕಷ್ಟ. ಯಾವಾಗಲೂ ಅಷ್ಟೇ, ಸೂಕ್ಷ್ಮವಾದ ವಿಷಯ ಯಾವುದು ಬಂದರೂ ಕೂಡ ಅದನ್ನು ಸುಲಭವಾಗಿ ಕಂಡುಕೊಳ್ಳೋದು ಕಷ್ಟ. ಅದೇ ಥರನೇ ಇಲ್ಲಿ ಕೂಡ ಈ ಅಹಂಕಾರ ಅನ್ನೋದು ಯಾವುದಿಲ್ಲ, ಅದು ಸೂಕ್ಷ್ಮವಾದ ಅಜ್ಞಾನದ ಒಂದು ಪರಿಣಾಮ. ಅದನ್ನು ನಾವು ಕಂಡುಕೊಳ್ಳೋದು ತುಂಬ ಕಷ್ಟ, ಅದನ್ನು ರೆಕಗ್ನೈಸ್ ಮಾಡೋದು ತುಂಬ ಕಷ್ಟ. ಅದರಿಂದನೇ ರಮಣ ಮಹರ್ಷಿಗಳು ಹೇಳುವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಆ ನಾನು ಅನ್ನೋದು ಎಲ್ಲಿಂದ ಹುಟ್ಟುತ್ತೆ ನೋಡು ನೀನು. ಯಾಕಂದರೆ ಎಲ್ಲರಿಗೂ ಪ್ರಧಾನವಾಗಿರೋದು ನಾನು ಅನ್ನೋದೇನೆ. ಆ ನಾನು ಅನ್ನೋದ್ರಿಂದಲೇ ಸಂಸಾರ ಪೂರ್ತಿ ಪ್ರಾರಂಭ ಆಗೋದೇ ಅದರಿಂದಲೇ. ಮೊದಲು ನೋಡಿ, ನೀನು ಅವನು ಅಂತೆಲ್ಲ ಹೇಳಕ್ ಮುಂಚೆ ನಾನು ಅಂತ ಒಬ್ಬ ತೀರ್ಮಾನ ಆಗ್ಬೇಕು ಫಸ್ಟು. ಸೊ ಅದು ತೀರ್ಮಾನ ಇಟ್ಕೊಂಡೇ ಬಾಕಿಯವ್ರನ್ನೆಲ್ಲ ಅವ್ನು ತೋರಿಸ್ತಾನೆ, ಹೇಳ್ತಾನೆ, ಎಲ್ಲ ಮಾಡ್ತಾನೆ. ಸೊ ಆ ನಾನು ಅಂತ ಇದೆಯಲ್ಲ, ಅದೇ ಮೊದಲು ಬಂದಿರೋ ಸಂಸಾರಕ್ಕೆ ಬೀಜ. ಅದು ಆ ಬೀಜವನ್ನು ನೀನು ನೋಡು, ಅದು ಎಲ್ಲಿಂದ ಹುಟ್ಟುತ್ತಾ ಇದೆ ನೋಡು ಅಂತ, ಅದಕ್ಕೆ ಸೋರ್ಸ್ ಎಲ್ಲಿದೆ ಅಂತ ನೋಡು ಅಂತ ಅವರು ತೋರಿಸ್ಕೊಟ್ರು. ಹಾಗಾಗಿ ಅವ್ರ ಮೆಥಡಲ್ಲಿ ಏನಿದ್ರೆ, ಆ ನಾನು ಅಂತ ಯಾವುದು ನಮಗೆ ಎಲ್ಲರಿಗೂ ಬರ್ತಾ ಇದೆಯೋ ಅದು ಖಂಡಿತ ಆತ್ಮ ಅಲ್ಲ, ಖಂಡಿತ. ಆದರೆ ಅದರ ಅನುಭವ ನಮ್ಗೆಲ್ಲರಿಗೂ ಚೆನ್ನಾಗಿದೆ. ಆದರೆ ಅದು ಎಲ್ಲಿಂದ ಹುಟ್ಟುತ್ತಾ ಇದೆ ನೋಡು ನೀನು. ಅವಾಗ ಏನಾಗುತ್ತೆ, ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಆ ಅಹಂಕಾರಕ್ಕೆ ಆತ್ಮ ಸಾಕ್ಷಿಯಾಗಿದೆ ಅನ್ನೋದನ್ನ ಅವ್ರು ತೋರಿಸ್ಕೊಡ್ತಾ ಇದ್ದಾರೆ. ಇಲ್ಲ, ಅವ್ರು ಕೊಡ್ಲಿಲ್ಲ. ಅದೇ ಅವ್ರು ಏನ್ ಸಜೆಸ್ಟ್ ಮಾಡ್ತಾರೆ ಅಂದ್ರೆ, ಈ ಅಹಂಕಾರಕ್ಕೂ ನೀನು ಸಾಕ್ಷಿಯಾಗಿದ್ಯಾ ಅಂತ ತಿಳ್ಕೊಂಡಾಗ ಏನಾಗುತ್ತೆ, ನೀನ್ ಅದೆಲ್ಲ ಅಂತ ಗೊತ್ತಾಗುತ್ತೆ ನಿನಗೆ. ಅಹಂಕಾರ ನಾನಲ್ಲ ಅಂತ ಗೊತ್ತಾಗುತ್ತೆ, ಅಷ್ಟೇ ಅವ್ರು ಬೇಕಾಗಿರೋದು. ಅದು ಚೆನ್ನಾಗಿ ಗೊತ್ತಾಗ್ಬಿಟ್ರೆ ಸಾಕು, ಅದಕ್ಕೆ ಮೇಲೆ ಬೇರೆ ಏನಿಲ್ವೇ ಇಲ್ಲ ಅಂತ. ಸೊ ಇದನ್ನ ಅವರು ತುಂಬಾ ಚೆನ್ನಾಗಿ ತೋರಿಸ್ಕೊಡ್ತಾ ಇದ್ರು. ಸಟ್ಲೆಸ್ಟ್ ಫಾರ್ಮ್ ಆಫ್ ಇಗ್ನರೆನ್ಸ್ ಈಸ್ ಅಹಂಕಾರ. ದಿ ಗ್ರಾಸೆಸ್ಟ್ ಫಾರ್ಮ್ ಆಫ್ ಇಗ್ನರೆನ್ಸ್ ಈಸ್ ಇದು ಗ್ರಾಸ್ ಬಾಡಿ. ಅದರಿಂದಲೇ ಗ್ರಾಸ್ ಬಾಡಿನಲ್ಲಿ ನಾವು ವಿವೇಕ ಮಾಡೋದು ಸ್ವಲ್ಪ ಸುಲಭವಾಗಿರುತ್ತೆ. ಇದು ಆತ್ಮ ಅಲ್ಲ, ಅನಾತ್ಮ ಅಂತ ತೋರಿಸ್ಕೊಡೋದು. ಅದೇ ಒಳಗಡೆ ಹೋಗ್ತಾ ನೋಡಿ, ಇಂದ್ರಿಯಗಳೇ ಆತ್ಮ ಅಂತ ನೋಡಿ. ಅದಕ್ಕೇನೆ ನಮ್ಮ ಇದರಲ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ 5ನೇ ಶ್ಲೋಕ ಇದೆಯಲ್ಲ, ದೇಹಂ ಪ್ರಾಣಮಪೀಂದ್ರಿಯಾಣ್ಯಪಿ ಚಲಾಂ ಬುದ್ಧಿಂಚ ಶೂನ್ಯಂ ವಿದುಹು. ಇದನ್ನೆಲ್ಲ ಕೂಡ ಆತ್ಮ ಅಂತ ತಿಳಿತಾರೆ ಅಂತ ಶ್ಲೋಕದಲ್ಲಿ ಬರೋದು. ಏನು ದೇಹಂ, ಆಮೇಲೆ ಪ್ರಾಣ, ಆಮೇಲೆ ಅದೆಲ್ಲ ಒಳಗಡೆ ಹೋಗ್ತಾ ಇದೆ, ಒಂದಕ್ಕೆ ಗ್ರಾಸಿಂದ ಸಟಲ್ ಹೋಗ್ತಾ ಇದೆ. ಪ್ರಾಣ ಅನ್ನೋದ್ರಲ್ಲಿ ಇಂದ್ರಿಯ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೆ ದೇಹಂ ಪ್ರಾಣಮಪಿ ಇಂದ್ರಿಯಾಣ್ಯಪಿ ಚಲಾಂ ಬುದ್ಧಿ ಅಂದರೆ ಇದು ಕ್ಷಣಿಕ ಬುದ್ಧಿ ಅಂತ ಹೇಳ್ತೀವಲ್ಲ, ನಮ್ಮ ವಿಜ್ಞಾನನೇ, ನಮ್ಮ ವಿಜ್ಞಾನಮಯ ಕೋಶ ಅಂತ ಹೇಳ್ತೀವಲ್ಲ, ಅದು ಚಲಾಂ ಬುದ್ಧಿ. ಆಮೇಲೆ ಶೂನ್ಯಂ ಅನ್ನೋದು ಯಾವುದು ಅಂದರೆ, ಸುಷುಪ್ತಿ ಸಮಯದಲ್ಲಿ ಒಂದು ಶೂನ್ಯ ನಮಗೆ ಒಂದು ಅನುಭವಕ್ಕೆ ಬರ್ತಲ್ಲ, ಆ ಶೂನ್ಯಂ ಅದನ್ನೇ ಆತ್ಮ ಅಂತ ತಿಳ್ಕೊಳ್ಳೋರು ತುಂಬ ಜನ ಇದ್ದಾರೆ. ಆದರೆ ಅದು ಯಾವುದೂ ಅಲ್ಲ ಅಂತ ತೋರಿಸ್ಕೊಟ್ಟು, ಇದೆಲ್ಲ ಮಾಯಾಶಕ್ತಿ ವಿಲಾಸ ಕಲ್ಪಿತ ಮಹಾವ್ಯಾಮೋಹ ಸಂಹಾರಣೆ, ಇದೆಲ್ಲ ಮಾಯಾಶಕ್ತಿಯಿಂದ ಅದರ ವಿಲಾಸಗಳು ಇವುಗಳೆಲ್ಲ ಕೂಡ. ಆದರೆ ಅಂತ ಒಂದು ಮಾಯಾಶಕ್ತಿ ಇದೆಯಲ್ಲ, ವ್ಯಾಮೋಹ, ಅದರಿಂದ ಬಂದಿರೋ ವ್ಯಾಮೋಹ, ಅದನ್ನು ಸಂಹಾರ ಮಾಡೋದು ಯಾವುದು ಅಂದರೆ ಈ ಆತ್ಮ ಚೈತನ್ಯ. ಅದೇ ಸಾಕ್ಷಿಯಾಗಿರೋದು, ಇದಕ್ಕೆಲ್ಲದಕ್ಕೂ ಅದು ಸಾಕ್ಷಿಯಾಗಿರುತ್ತೆ ಅಂತ. ಸೊ ಹಾಗಾಗಿ ಅವರು ಮೊದಲನೇದಿಂದ ಒಳಗಡೆ ಕರ್ಕೊಂಡು ಹೋಗ್ತಾರೆ. ನೋಡು, ನೀನು ದೇಹ ಅಲ್ಲ, ದೇಹಕ್ಕೆ ನೀನು ಸಾಕ್ಷಿಯಾಗಿದೆಯಾ ಅಂತ. ಆಮೇಲೆ ನೀನು ಇಂದ್ರಿಯಗಳೆಲ್ಲ ಇಂದ್ರಿಯಕ್ಕೆ ಸಾಕ್ಷಿಯಾಗಿದೆಯಾ ಅಂತ. ಆಮೇಲೆ ಮನಸ್ಸಲ್ಲ, ಪ್ರಾಣ ಅಲ್ಲ, ಅದಕ್ಕೂ ಸಾಕ್ಷಿಯಾಗಿದೆಯಾ ಅಂತ. ಬುದ್ಧಿನೂ ಅಲ್ಲ, ಅದಕ್ಕೂ ಸಾಕ್ಷಿಯಾಗಿದೆಯಾ ಅಂತ. ಅಹಂಕಾರನೂ ಅಲ್ಲ, ಅದಕ್ಕೂ ಸಾಕ್ಷಿಯಾಗಿದೆಯಾ ನೀನು ಅಂತ. ಸೊ ಇವುಗಳೆಲ್ಲದಕ್ಕೂ ಸಾಕ್ಷಿಯಾಗಿದ್ದೀನಿ ನಾನು ಅಂತ ಬಂದಾಗ, ಸರಿ ಇವುಗಳೆಲ್ಲ ನಾನು ಅಲ್ಲ ಅಂತ ಬಂದಮೇಲೆ ಯಾವುದು ಇಲ್ವಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ ಅಂತ ವಿವೇಕ ಶ್ರೀರಾಮ್ನಿಲ್ಲ ಚೆನ್ನಾಗಿ ತೆಗೆದು ತೋರಿಸಿದ್ದಾರೆ ಅವರು. ಅವಾಗ ಶಿಷ್ಯ ಕೇಳ್ತಾನೆ, ಇವುಗಳೆಲ್ಲವನ್ನೂ ನಾನಲ್ಲ ಅಂತ ನಿರಾಕರಣೆ ಮಾಡಿದ್ಮೇಲೆ ನಾನು ಅಂತ ಅನುಭವಿಸ್ಕೊಳ್ಳೋಕೆ ಏನು ಇಲ್ವಲ್ಲ, ಸೊ ಒಂದು ಶೂನ್ಯತಾನೆ ಉಳಿಯುತ್ತೆ ಅಂತ ಒಂದು ಪ್ರಶ್ನೆ ಮಾಡ್ತಾನೆ. ಆವಾಗ ಅವ್ರು ತೋರಿಸ್ಕೊಡ್ತಾರೆ, ಇಲ್ಲ, ಏನೂ ಇಲ್ಲ ಅಂತ ಒಂದು ಜ್ಞಾನ ಯಾರಿಗೆ ಬರುತ್ತೋ, ಯಾವ ಸ್ವರೂಪದಿಂದ ಆ ಏನೂ ಇಲ್ಲ ಅಂತ ಒಂದು ಜ್ಞಾನ ಬರುತ್ತೋ, ಆ ಚೈತನ್ಯವೇ ಆತ್ಮಸ್ವರೂಪ. ಅದನ್ನು ನಾವು ಅಲ್ಗೊಳಿಕ್ಕೆ ಆಗೋದೂ ಇಲ್ಲ, ಅಲ್ಲೇ ಮುಗಿದೋಗ್ಬಿಡುತ್ತೆ. ಅಲ್ಲಿ ತನಕ ಎಲ್ಲದನ್ನು ನೆಗೆಟ್ ಮಾಡ್ಬೋದು. ಬಟ್ ದಿ ನೆಗೆಟರ್ ಕೆನಾಟ್ ಬಿ ನೆಗೆಟೆಡ್ ಅಂತ. ದಿ ನೆಗೆಟರ್ ಆಫ್ ಎವ್ರಿಥಿಂಗ್ ಕೆನಾಟ್ ಬಿ ನೆಗೆಟೆಡ್ ಅಟ್ ಆಲ್ ಅಂತ ಅವನು ಉಳ್ಕೊಳ್ತಾನೆ ಕೊನೆಯಲ್ಲಿ. ಅವನು ಅಂತ ಹೇಳಿದ್ರೆ ಅದು ಆ ಚೈತನ್ಯ ಸ್ವರೂಪ. ಸೊ ಆ ಚೈತನ್ಯ ಸ್ವರೂಪ ಇಟ್ಕೊಂಡೇ ನಾವು ಬಾಕಿ ಎಲ್ಲವನ್ನು ನೆಗೆಟ್ ಮಾಡ್ತೀವಿ. ಬಟ್ ಅದನ್ನು ಮಾತ್ರ ನೆಗೆಟ್ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ. ಅದರಿಂದನೇ ಭಗವತ್ಪಾದರು ಒಂದು ಶಬ್ದ ಉಪಯೋಗಿಸಿದ್ದಾರೆ, ಅಹೇಯ ಅನುಪಾದೇಯ ಅಂತ. ಅಹೇಯ ಅಂತ ಹೇಳಿದ್ರೆ ನೋಡಿ, ಹೇಯವಾದ್ದು ಅಂತ ಹೇಳಿದ್ರೆ ತಳ್ಳಬೇಕಾದ್ದು, ಚೆನ್ನಾಗಿಲ್ಲ, ಅದು ನಮಗೆ ಬೇಡ ಅಂತ ಹೇಳ್ಬಿಟ್ಟು ನಾವು ಹೇಯ ಅಂತ ಬಿಸಾಕ್ತೀವಿ, ಅಥವಾ ಅದರಿಂದ ನಾವು ದೂರ ಇರ್ತೀವಿ, ಅಥವಾ ನಮ್ಮಿಂದ ದೂರ ಮಾಡ್ಕೊಳ್ತೀವಿ. ಆದರೆ ಈ ಆತ್ಮ ಇದೆಯಲ್ಲ, ಅದು ಅಹೇಯ.
ಅದನ್ನ ನಾವು ನನಗೆ ಬೇಡ ಅಂತ ಅದನ್ನ ತಲಕ್ಕೆ ಆಗಲ್ಲ ನಾವು. ವಿ ಕ್ಯಾನ್ ಡಿಸ್ಕಾರ್ಡ್ ಅವರ್ ಬಾಡಿ, ಪರ್ಹ್ಯಾಪ್ಸ್ ಅವರ್ ಮೈಂಡ್ ಆಲ್ಸೋ, ಅಂಡ್ ವಿ ಕ್ಯಾನ್ ಡಿಸೋಸಿಯೇಟ್ ಫ್ರಮ್ ಅವರ್ ಈಗೋ ಆಲ್ಸೋ, ಬಟ್ ನಾಟ್ ನೆವರ್ ಫ್ರಮ್ ದಿ ಆತ್ಮನ್. ಅದನ್ನು ಮಾತ್ರ ನಾವು ಹೇಯವಾಗಿದೆ ಅಂತ ಬಿಡಕ್ಕಾಗೋದೇ ಇಲ್ಲ. ಆಮೇಲೆ ಅನುಪಾದೇಯ ಅಂತ ಇನ್ನೊಂದು ಸೇರಿಸಿದ್ದಾರೆ ಅದ್ರ ಜೊತೆಗೆ. ಅನುಪಾದೇಯ ಅಂದರೆ ನೋಡಿ, ನನಗೆ ಇದು ಚೆನ್ನಾಗಿದೆ ಬೇಕು ಅಂತ ನಾನು ಸೇರಿಸ್ಕೋಬೋದು ಇದನ್ನ. ಸೊ ನಾನು ಬೇರೆ ಯಾವ್ದು ಬೇಕಾದ್ರೆ ಸೇರಿಸ್ಕೋಬೋದು ನನಗೆ. ಆದರೆ ಈ ಆತ್ಮ ಮಾತ್ರ ಸೇರಿಸ್ಕೊಳ್ಳೋಕೆ ಆಗೋದಿಲ್ಲ, ಯಾಕಂದ್ರೆ ನೀನೇ ಆಗಿರೋದ್ರಿಂದ ದೇರ್ ಇಸ್ ನೋ ವೇ ಯು ಕ್ಯಾನ್ ಅಕ್ಸೆಪ್ಟ್ ಇಟ್ ಬಿಕಾಸ್ ಯು ಆರ್ ಆಲ್ರೆಡಿ ದಟ್, and there is no way you can reject it because it can never be rejected. ಹಾಗಾಗಿ ಅಷ್ಟು ಒಂದು ಚೆನ್ನಾಗಿರೋ ವಿಚಾರ ಅದು ಅಹೇಯ ಅನುಪಾದೇಯ ಅಂತ. ಸೊ ಇಂಥ ಒಂದು ಕೊಟ್ಟಾಗ ಅದನ್ನ ಬಿಟ್ಟು ಬೇರೆ ಎಲ್ಲದನ್ನು ನಿರಾಕರಣೆ ಮಾಡ್ಬೋದು, ಇದನ್ನ ಮಾತ್ರ ನಿರಾಕರಣೆ ಮಾಡೋಕ್ಕೆ ಆಗೋದಿಲ್ಲ. ಆಮೇಲೆ ಲೋಕದಲ್ಲಿ ನಾನು ಬೇರೆ ಯಾವುದೇ ಒಂದು ಬೇಕಾದ್ರೆ ತಗೋಬೋದು ನೋಡಿ. ಅದಕ್ಕೆ ಏನಾಗುತ್ತೆ ಅಂದರೆ ವೇದಾಂತ ದೃಷ್ಟಿಯಿಂದ ಅಹಂಕಾರ ಅನ್ನೋದೆಲ್ಲ ಕೂಡ ಅವಿದ್ಯೆ ಅಂತ ಹೇಳ್ಬಿಟ್ಟು ಅದನ್ನು ಬಿಡಬೇಕಾಗುತ್ತೆ. ಸರಿ, ಹೊರಗಡೆ ಇರೋ ವಸ್ತುಗಳನ್ನ ನಾವು ಏನೇನು ಅಕ್ವೈರ್ ಮಾಡ್ಕೊಳ್ತೀವೋ ಅದೆಲ್ಲ ನನಗೆ ಬೇಕಾಗಿದೆ ಚೆನ್ನಾಗಿದೆ ಅಂತ ನಾವು ಏನು ಯಾವುದ್ಯಾವುದೋ ವಸ್ತುಗಳನ್ನೆಲ್ಲ ಸೇರಿಸ್ಕೊಳ್ತೀವಿ, ಮನೆ ಮಠ ಇದೆಲ್ಲ ಸೇರಿಸ್ಕೊಳ್ತೀವಿ. ಆದರೆ ಅದೆಲ್ಲವೂ ಕೂಡ ಒಂದಾನೊಂದು ಸಮಯದಲ್ಲಿ ನಮ್ಮಿಂದ ಬಿಟ್ಟೋಗ್ಬಿಡುತ್ತೆ, ಅಥವಾ ನಾವು ಅದರಿಂದ ಬಿಟ್ಟೋಗ್ಬಿಡ್ತೀವಿ. ಆದರೆ ಈ ಆತ್ಮ ಅನ್ನೋದು ಮಾತ್ರ ನಾವು ಸೇರಿಸ್ಕೊಳ್ಳೋಕ್ಕೆ ಆಗೋದಿಲ್ಲ, ನಾವು ಅದನ್ನು ಬಿಟ್ಟು ಹೋಗೋಕ್ಕೂ ಆಗೋದಿಲ್ಲ ನೋಡಿ. ಇದಕ್ಕೇನೆ ಈ ಸೂಯಿಸೈಡ್ ಅಂತ ಹೇಳ್ತೀವಲ್ಲ, ಇದು ಏನು ಹೇಳ್ತೀವಿ ಅದಕ್ಕೆ, ಆತ್ಮಹತ್ಯೆ ಅಂತ ಹೇಳ್ತೀವಲ್ಲ, ಅಲ್ಲಿ ಕೂಡ ಅವನಿಗೆ ಈ ದೇಹದಲ್ಲಿ ಏನಾದರೂ ತುಂಬ ಒಂದು ಕಷ್ಟ ರೋಗ ಏನಾದರೂ ಬಂದು ಅದನ್ನು ತಡೆಯೋಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಚಿಕಿತ್ಸೆಯನ್ನು ಮಾಡೋಕ್ಕಾಗ್ತಾ ಇಲ್ಲ, ಒಂದರಲ್ಲಿ ಚಿಕಿತ್ಸೆ ಮಾಡ್ಕೊಳ್ಳೋಕೆ ಹಣ ಇಲ್ಲ, ಇಲ್ಲಿವರೆಗೆ ಚಿಕಿತ್ಸೆ ಮಾಡಿದ್ರು ಪ್ರಯೋಜನ ಇಲ್ಲ ಅಂತ ಡಾಕ್ಟರ್ಗಳು ಹೇಳ್ತಿದ್ದಾರೆ. ಸರಿ, ಈ ಥರ ಇದನ್ನು ಅನುಭವಿಸ್ಕೊಂಡು ಏನಪ್ಪ ಮಾಡೋದು ನಾವು ಅಂತ ಹೇಳ್ಬಿಟ್ಟು ನೋಡಿ, ಒಬ್ಬನ ಕೇಸ್ ಹಾಕಿದ್ರು. ಅವನಿಗೆ ಇಂಡಿಯಾಲೇ ಇದ್ದಾನೆ ಅಂತ ಕಾಣ್ತದೆ, ಯಾವುದೋ ಒಂದು ಇದರಲ್ಲಿ ನಾರ್ತಲ್ಲಿ ಇದ್ದಾನೆ, ಮುಸ್ಲಿಂ ಅವನು. ಅವನಿಗೆ ಕೈಯಲ್ಲಿ ಒಂಥರ ಬೆಳೆಯುತ್ತೆ ಪಾಪ, ಕೈಯಿಂದ ಈ ಭಾಗದಿಂದ ಒಂದು ಗಿಡ ಥರ ಬೆಳಿತಾನೆ ಇರುತ್ತೆ ಎರಡು ಕೈಯಲ್ಲೂ. ಎಷ್ಟು ಜೋರಾಗಿ ಬೆಳೆದ್ಬಿಟ್ಟಿದೆ ಅಂತ ಹೇಳಿದ್ರೆ ಸುಮಾರು ಒಂದು 40-50 ಸತಿ ಆಪರೇಷನ್ ಮಾಡಿಸ್ಕೊಟ್ಟಿದ್ದಾನೆ ಅದನ್ನು. ಆದರೆ ಅದು ಬೆಳಿತಾನೇ ಇದೆ ತಿರ್ಗಾ. ಅವ್ನು ಫೋಟೋ ಹಾಕಿದ್ರು, ನೋಡೋಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಅವ್ನು ಏನು ಮಾಡೋಕ್ಕಾಗೋದೇ ಇಲ್ಲ, ಅವನು ಆ ಕೈಯಿಂದ ಅವನು ಏನು ಪ್ರಯೋಜನ ಮಾಡ್ಕೊಳಕ್ಕಾಗಲ್ಲ. ಆದರೆ ವಿಪರೀತ ನೋವು. ಅವ್ನು ಹೇಳ್ತಾ ಇದ್ದಾನೆ ಅಂತ ಡಾಕ್ಟರ್ಗೆ ಹತ್ರ, ಇದು ಎರಡು ಕೈಗಳು ಕತ್ತರಿಸ್ಬಿಡಿ ನೀವು, ನನಗೆ ಬೇಡ. ಚಿಕ್ಕ ಹುಡುಗ ಇನ್ನೂ 30 ಇದ್ದಾನೆ ಅವನು. ಅವನಿಗೆ ಈ ಕೈಗಳು ಬೇಡವೇ ಬೇಡ ನನಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ಅಷ್ಟು ಅಂತೆಲ್ಲ ಬಂದ್ಬಿಡುತ್ತೆ ಅದು. ಸೊ ಆ ಕಾರಣದಿಂದ ಒಬ್ಬ ಏನು ಮಾಡ್ತಾನೆ, ನನಗೆ ಈ ದೇಹದ ತೊಂದರೆಯಿಂದ ನಾನು ಬಿಡಿಸ್ಕೊಂಡು ನಾನು ಇರ್ತೀನಿ ಅಂತ ಒಂದು ಬುದ್ಧಿಯಿಂದ ಅವನು ಏನು ಮಾಡ್ತಾನೆ, ಈ ದೇಹವನ್ನು ಬಿಟ್ಬಿಡಕ್ಕೆ ನೋಡ್ತಾನೆ. ಅದೇ ಥರ ಮನಸ್ಸು ಅನ್ನೋದ್ರಲ್ಲಿ ಕೂಡ ಕೆಲವು ಸತಿ ಏನಾದರೂ ತೊಂದರೆಗಳಾಗಿರುತ್ತೆ, ಅವನಿಗೆ ಏನಾದರೂ ಕ್ಲೇಶಗಳಿರುತ್ತೆ ಮನಸ್ಸಲ್ಲಿ. ನಾವು ಇಂಥ ಒಂದು ಕಷ್ಟಗಳನ್ನ ಅನುಭವಿಸ್ಕೊಂಡು ಯಾತಕ್ಕೆ ಇರಬೇಕು, ನಾವು ಸಮಾಜದಲ್ಲಿ ನಾನು ತಲೆ ಎತ್ತಿ ನಡೆಯೋಕ್ಕೆ ಆಗೋದಿಲ್ಲ ಅಂತ ಅವ್ನಿಗೆ ಏನಾದರೂ ಆತ ಅನಿಸಿದ್ರೆ, ಆವಾಗ ನಾನು ಇರೋದು ಬೇಡ ಅಂತ ಅನ್ಕೊಳ್ತಾನೆ ಅವನು. ಮನಸ್ಸನ್ನು ತೆಗೆದು ಕಿತ್ತಾಕಕ್ಕಾಗಲ್ಲ, ಆದರೆ ಈ ಮನಸ್ಸು ಅಂತ ಒಂದು ಕಾಟ ಕೊಡ್ತಾ ಇದೆಯಲ್ಲ, ಅದರಿಂದ ನಾನು ಬಿಡಿಸ್ಕೊಂಡು ಇರೋಕ್ಕಾಗುತ್ತೆ ಅಂತ ಅವನಿಗೊಂದು ಅಟ್ ದಿ ಬಾಟಮ್ ಆಫ್ ಹಿಸ್ ಹಾರ್ಟ್ ದೇರ್ ಇಸ್ ಅ ಫೀಲಿಂಗ್ ಅವನಿಗೆ. ಆವಾಗ ಅವನೇನು ಮಾಡ್ತಾನೆ, ಸರಿ ಇದರಿಂದ ನಾವು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು ನಾನು ಅದರಿಂದ ಬಿಡಿಸ್ಕೊಂಡಿರ್ತೀನಿ ಅಂತ ಅವನಿಗೊಂದು ಬುದ್ಧಿ ಇದೆ ಅದು. ಸೊ ಹೀಗೆ ನಾವು ನೋಡಿದಾಗ ಇವುಗಳನ್ನೆಲ್ಲ ನಾವು ಬಿಡಿಸ್ಕೋಬೋದು. ಚೆನ್ನಾಗಿಲ್ಲ, ಇದು ಹೇಯವಾಗಿದೆ, ಅಥವಾ ಇದರಲ್ಲಿ ಏನೋ ತೊಂದರೆ ಇದೆ, ಕಲ್ಮಿಷ ಇದೆ ಅಂತ ಬಿಡಿಸ್ಕೋಬೋದು. ಅದೇ ಥರ ಇವುಗಳು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಪೋಷಣೆನೂ ಮಾಡ್ಬೋದು ಬೇಕಾದರೆ. ಬುದ್ಧಿನ ಮನಸ್ಸನ್ನು ಇದೆಲ್ಲ ಪೋಷಣೆ ಮಾಡ್ಬೋದು, ಚೆನ್ನಾಗಿ ದೇಹವನ್ನು ಪೋಷಣೆ ಮಾಡ್ಬೋದು. ಆದರೆ ಅದು ಯಾವುದು ಕೂಡ ಶಾಶ್ವತವಾಗಿರೋದೇ ಇಲ್ಲ ಖಂಡಿತ. ಆತ್ಮನಲ್ಲಿ ಮಾತ್ರ ನಾವು ಪೋಷಣೆಯನ್ನು ಮಾಡೋಕ್ಕಾಗಲ್ಲ, ಅದು ಬೇಡ ಅಂತ ಬಿಸಾಕಕ್ಕೂ ಆಗಲ್ಲ ಅದನ್ನು. ಅದು ಅಂಥ ಒಂದು ವಸ್ತು ಅದು ಅಂತ ಹೇಳ್ಬಿಟ್ಟು ಆ ಥರ ವಿವೇಕ ತೋರಿಸ್ತಾರೆ ಆ ಥರ ಬೇರೆ ಅಂತ. ಸೊ ಇದರಲ್ಲಿ ಏನು ಮಾಡ್ತಾ ಇದ್ದಾರೆ, ಈ ಅದ್ವೈತ ಅಪರೋಕ್ಷ ಅಲ್ವಾ ಅಂತ. ನೆಗೇಷನ್ ಬಗ್ಗೆ ಒಂದು ಸಣ್ಣ ಡೌಟ್ ಇದೆ. ನೆಗೆಟ್ ಮಾಡ್ತಾ ಹೋದಂಗೆ ಅಲ್ಟಿಮೇಟ್ಲಿ ನೆಗೆಟರ್ ರಿಮೇನ್ಸ್, ದಟ್ ಈಸ್ ಫೈನ್. ಅಪಾರ್ಟ್ ಫ್ರಮ್ ದಿ ನೆಗೆಟರ್, ದಿ ಫ್ಯಾಕ್ಟ್ ಆಫ್ ನೆಗೇಷನ್ ಆಲ್ಸೋ ರಿಮೇನ್ಸ್. ಅದನ್ನು ನಾವು ಯಾಕೆ ಲೆಕ್ಕ ತಗೊಳ್ಳೋದಿಲ್ಲ? ಇಲ್ಲ, ಅವಾಗ ನಾನು ಹೇಳ್ತೀನಿ ನೋಡಿ, ದ ಫ್ಯಾಕ್ಟ್ ಆಫ್ ನೆಗೇಷನ್ ಅಂತ ಇದೆಯಲ್ಲ, ದಟ್ ಫ್ಯಾಕ್ಟ್ ಈಸ್ ಆ್ಯಕ್ಚುಲಿ ಅಗೈನ್ ಇದು ಆನ್ ಆಬ್ಜೆಕ್ಟ್ ಫಾರ್ ಯು, ಆಬ್ಜೆಕ್ಟ್ ಫಾರ್ ದಿ ಕಾನ್ಷಿಯಸ್ನೆಸ್. ಇವಾಗ ನೋಡಿ, ದಿಸ್ ಇಸ್ ಆಲ್ ಬಿನ್ ಡನ್ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಆಗಿದೆ. ಇವಾಗ ನಾವು ಮನೆಯಲ್ಲೇ ಎಲ್ಲ ಬೇರೆ ಇರೋಕ್ಕೆ ಕಸ ಎಲ್ಲ ನಾವು ತೆಗೆದಾಕ್ಬಿಡ್ತೀವಿ. ಇವಾಗ ಎಲ್ಲ ಕ್ಲೀನ್ ಮಾಡಿದ್ದೀನಪ್ಪ ಇವಾಗ ಅಂತ ನಾವು ಅನ್ಕೊಳ್ತೀವಿ. ಸೊ ಅನ್ಕೊಳ್ತೀವಿ, ಅದು ತಪ್ಪೇನಿಲ್ಲ, ಸರಿಯೇ ಅದು. ನಾನು ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಂತ ಅನ್ಕೊಂಡ್ಮೇಲೆ ಆ ಕ್ಲೀನ್ ಮಾಡಿರೋದು ಫ್ಯಾಕ್ಟ್ ಇದೆಯಲ್ಲ, ಅದು ದಟ್ ಫ್ಯಾಕ್ಟ್ ರಿಮೇನ್ಸ್ ಅಂತ. ಬಟ್ ದಟ್ ಫ್ಯಾಕ್ಟ್ ಆಲ್ಸೋ ಈಸ್ ಅಲ್ಟಿಮೇಟ್ಲಿ ಆನ್ ಆಬ್ಜೆಕ್ಟ್ ಫಾರ್ ದಿ ಕಾನ್ಷಿಯಸ್ನೆಸ್ ಅಂತ. ಅದರಿಂದನೇ ನಮ್ಮ ಶಾಸ್ತ್ರದಲ್ಲಿ ಯಾವ್ದು ಮಾಡಿದ್ದಾರೆ ಅಂದರೆ, ಈ ಆತ್ಮಜ್ಞಾನವನ್ನು ಪಡ್ಕೊಳ್ಳೋದು ತಲ ಇದೆಯಲ್ಲ, ಆತ್ಮಜ್ಞಾನವನ್ನು ಪಡ್ಕೊಂಡಿದ್ದಾನೆ ಅವನು, ಅನಾತ್ಮ ಲೆವೆಲ್ ಬಿಟ್ಟಿದ್ದಾನೆ, ಸಂಸಾರವನ್ನು ಅವನು ಮಿಥ್ಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ, ಅವನು ಸಂಸಾರ ನನಗಿಲ್ಲ ಅಂತ ತಿಳ್ಕೊಂಡಿದ್ದಾನೆ. ಆ ತಿಳುವಳಿಕೆ ಅಂತ ಯಾವ ಒಂದು ಇದು ಜ್ಞಾನ ಇದೆಯಲ್ಲ, ಆ ಜ್ಞಾನ ಅದು ಕೂಡ ನಮಗೆ ನಮ್ಮ ದೃಷ್ಟಿಯಿಂದ ಇಟ್ಸ್ ಆಲ್ಸೋ ಎ ಆಬ್ಜೆಕ್ಟ್ ಒನ್ಲಿ. ಈ ಆತ್ಮನಿಗೆ ಆಬ್ಜೆಕ್ಟ್ ಒನ್ಲಿ ಅದು. ಅದಕ್ಕೇನೆ ನಾವೇನು ಮಾಡ್ತೀವಿ ಅಂದರೆ, ಈ ಬಂಧ ಮತ್ತು ಮೋಕ್ಷ ಎರಡನ್ನೂ ಕೂಡ ವ್ಯವಹಾರದಲ್ಲೇ ಇದೆ ಅಂತ ನಾವು ಗಣನೆ ಮಾಡ್ತೀವಿ. ಅದು ಕೂಡ ಇದಕ್ಕೆ ಸೇರಿದ್ದು, ಸಂಸಾರಕ್ಕೆ ಸೇರಿದ್ದು. ಆದರೆ ಸರಿ, ಇದಕ್ಕೋಸ್ಕರ ಸಂಸಾರಕ್ಕೆ ಸೇರಿತಾನೆ, ಯಾತಕ್ಕೆ ನಾವು ಅದನ್ನು ಬಿಡಬೇಕು ಅಂತ ನಾವು ಪ್ರಶ್ನೆ ಮಾಡೋಂಗಿಲ್ಲ. ಯಾಕಂದರೆ ಅದನ್ನು ನಾವು ಇಲ್ಲ ಅಂತ ಮಾಡೋವರೆಗೂ ನಮಗೆ ಮುಕ್ತಿ ಅನ್ನೋದಿಲ್ವೇ ಇಲ್ಲ ಖಂಡಿತ. ಅದರಿಂದ ಬಂಧವೂ ಇಲ್ಲ ಮೋಕ್ಷವೂ ಇಲ್ಲ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದೇ ಅಲ್ಟಿಮೇಟ್ ಇದು. ಸೊ ಈ ಥರ ಒಂದು ಮುಕ್ತನಾಗಿದ್ದಾನೆ ಅನ್ನೋದು ಕೂಡ
ಆಮೇಲೆ ಹೋಗುತ್ತೆ. ಅದೇ ದೇಹ ಇರೋ ತನಕ ಅದು ಕೂಡ ದೇಹ ಇರೋ ತನಕ ಕೂಡ ಅವನು ಕೂಡ ಅದು ಸತ್ಯ ಅಂತ ಅನ್ಸಲ್ಲ ಅದು. ಇದು ಈ ಸಂಸಾರದಿಂದ ಬಿಡಿಸ್ಕೊಂಡಿದ್ದೀವಿ, ಆತ್ಮಚೈತನ್ಯ ಅದು ನಿತ್ಯವಾದ ಸ್ವರೂಪವೇ ಹೊರತು ಬಂಧ ಮೋಕ್ಷ ಎರಡು ಕೂಡ ಮಿಥ್ಯಾ ಅನ್ನೋದು ಅವನಿಗೆ ಆ ಬುದ್ಧಿ ಇರುತ್ತೆ. ಅದು ಅವನ ಶರೀರದ ಸಮೇತ ಇರೋ ತನಕ ಅವನ ಜೀವನ್ ಮುಕ್ತ ಅಂತ ಬಾಕಿಯವ್ರು ಕರೀತಾರೆ. ಅವನು ಕೂಡ ಆ ಒಂದು ಬುದ್ಧಿಯನ್ನು ಇಟ್ಕೊಂಡು ಬಾಕಿಯವರಿಗೆ ಪಾಠ ಹೇಳೋದು ವ್ಯವಹಾರ ಮಾಡೋದು ಅದೆಲ್ಲ ಇರ್ತಾ ಇರುತ್ತೆ. ಬಟ್ ಆ ದೇಹ ಅನ್ನೋದು ಅವನಿಗೆ ಗೊತ್ತಿರುತ್ತೆ, ಇದು ಖಂಡಿತ ಇದೆಲ್ಲವೂ ಕೂಡ ಈ ಮಾಯೆಗೆ ಸೇರಿದ್ದೇನೆ. ಬದ್ಧನಾಗಿರೋ ಸ್ಥಿತಿ ಕೂಡ ಮಾಯೆಗೆ ಸೇರಿದ್ದೇನೆ, ಮುಕ್ತನಾಗಿರೋ ಸ್ಥಿತಿ ಕೂಡ ಮಾಯೆಗೆ ಸೇರಿದ್ದೇನೆ ಅಂತ ಹೇಳ್ಬಿಟ್ಟು ಅವನು ತನ್ನ ಆತ್ಮಚೈತನ್ಯ ಮಟ್ಟ ಮಾತ್ರ ಅದಕ್ಕೆ ಮಾತ್ರ ಯಾವತ್ತೂ ಕೂಡ ಇಂಥ ಒಂದು ದ್ವೈತ ಅನ್ನೋದು ಇಲ್ಲವೇ ಇಲ್ಲ ಅಂತ ಅವನು ತಿಳ್ಕೊಟ್ಟಿರ್ತಾನೆ. ಅದರಿಂದ ದೇಹ ಅನ್ನೋದು ಹೋದ್ಮೇಲೆ ಬಾಕಿಯವರು ವ್ಯವಹಾರ ಮಾಡೋದು ನಿಲ್ಲುತ್ತೆ, ಇವನು ಇನ್ಮೇಲೆ ಇಲ್ಲ ಅಂತ. ಬಟ್ ಬಾಕಿಯವರು ಇವನ ಮೇಲೆ ಒಂದು ಭಕ್ತಿ ಇಟ್ಕೊಂಡಿರೋರು ಅವ್ರಿಗೆಲ್ಲ ಏನಾಗುತ್ತೆ ಅಂದರೆ ಅವನನ್ನು ಅವರು ಒಂದು ಪರಮಾತ್ಮನಾಗಿ ನೋಡ್ತಾರೆ. ಅಂದರೆ ಒಂದು ದೇವತಾ ಸ್ವರೂಪವಾಗಿಯೋ ಅಥವಾ ಒಂದು ಇದು ಬ್ರಹ್ಮೀಭೂತರಾಗಿ ನೋಡ್ತಾರೆ ಅವರು. ಆವಾಗ ಅವ್ರಿಗೆ ಪ್ರಯೋಜನ ಆಗ್ತೈತೆ. ಅದು ಕೂಡ ಅವರ ಅನುಕೂಲದಿಂದ, ಅವರ ಒಂದು ಉಪಾಸನೆ ಬಲದಿಂದ, ಅವರ ಒಂದು ಭಕ್ತಿ ಬಲದಿಂದ ಅವ್ರಿಗೆ ಅದರಿಂದ ಪ್ರಯೋಜನ ಸಿಗ್ತಾ ಇರುತ್ತೆ. ಬಟ್ ಹಿ ಈಸ್ ನಾಟ್ ದೇರ್ ಅಟ್ ಆಲ್ ಡೆಫಿನೆಟ್ಲಿ ಟು ಬ್ಲೆಸ್ ಎನಿಬಡಿ ಆರ್ ಕರ್ಸ್ ಎನಿಬಡಿ ಆರ್ ಎನಿಥಿಂಗ್. ಅವ್ರ ಬಲದಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಈ ದೇಹವನ್ನು ಬಿಟ್ಟು ಹೋದ್ಮೇಲೆ ಕೂಡ ಅವರು ಎಷ್ಟೋ ವರ್ಷಗಳಿಗೆ ಚಂದ್ರಶೇಖರ ಭಾರತಿಗಳ ಬಗ್ಗೆ ಅನುಭವ ಇವತ್ತು ಕೂಡ ಕೆಲವರಿಗೆಲ್ಲ ಬರ್ತಾ ಇದೆ. ನರಸಿಂಹ ಭಾರತಿ ಸ್ವಾಮಿಗಳ ಅನುಭವ ಇವತ್ತು ಬರ್ತಾ ಇದೆ. ಯಾರಿಗಾದ್ರೂ ಕೆಲವರಿಗೆ ಶಂಕರಾಚಾರ್ಯರ ಅನುಭವ ಕೂಡ ಬರ್ಬೋದು. ನನಗೆ ಒಂದೇ ಸತಿ ಸ್ವಪ್ನ ಮಾತ್ರ ಬಂದಿದೆ, ಶಂಕರಾಚಾರ್ಯ ಸ್ವಪ್ನ. ಅವರಂತ ಗೊತ್ತಾಯ್ತು ನನಗೆ, ಅಷ್ಟೇ, ಬೇರೆ ಏನು ಇಂಟ್ರಾಕ್ಷನ್ ಏನು ಆಗಲಿಲ್ಲ. ಸೊ ಹೀಗೆ ಅವರು ಒಂದು ಬಲದಿಂದ ಭಕ್ತಿಯಿಂದ ಬರ್ಬೋದು. ಬಟ್ ದಟ್ ಪರ್ಸನ್ ಕೆನಾಟ್, ಯು ಕ್ಯಾನ್ ವೆರಿಫೈ ವಿತ್ ದಟ್ ಪರ್ಸನ್ ವೆದರ್ ಯು ಸೆಡ್ ಆರ್ ನಾಟ್ ಅಂತ. ಬಟ್ ಇವನಿಗೆ again, because of his Shraddha and Bhakti, he can get a verification also. He can think that he have got a verification. That can happen also in his but everything is in his concoction only ಅಂತ ನಾವು ಹೇಳಬೇಕಾಗುತ್ತೆ. ಅವನು ಒಂದು ಕಲ್ಪನೆ ಅಂತ ಇದೆಯಲ್ಲ, ಅದರಲ್ಲೇ ಎಲ್ಲ ಆಗ್ತಾ ಇದೆ ಅಂತ. ಸೊ ಈ ಥರ ಒಂದು ಇರೋದ್ರಿಂದ ಇದು ಅದಕ್ಕೆ ನಮ್ಮ ಬೃಹದಾರಣ್ಯಕದಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಭಾಗ ಬರುತ್ತಲ್ಲ, ಆ ಭಾಗದಲ್ಲಿ ತುಂಬ ದೀರ್ಘವಾದ ಎಷ್ಟೋ ಪೇಜಸ್ ಕೊಟ್ಟು 1-4-10 ಮಂತ್ರ ಅದು. ಬಟ್ ಅದಕ್ಕೆ ಎಷ್ಟೋ ಪೇಜಸ್ ಗಟ್ಟಲೆ ಭಾಷೆ ಇದೆ ಅದಕ್ಕೆ. ಅಲ್ಲಿ ಒಂದು ವಿಚಾರ ಬರುತ್ತೆ, ಇದು ಆತ್ಮನಿಗೆ ಯಾತಕ್ಕೆ ನಾವು ಬ್ರಹ್ಮಕ್ಕೆ ನಾವು ಯಾತಕ್ಕೆ ಅವಿದ್ಯೆ ಹೇಳಬೇಕು ಅಂತ. ಯಾಕೆಂದರೆ ಅದ್ರಲ್ಲಿ ಬರೋದು ಏನು ಅಂತ ಹೇಳಿದ್ರೆ, ಬ್ರಹ್ಮವು ಈ ಥರ ಒಂದು ತಿಳ್ಕೊಳ್ಳೋಕೆ ಮುಂಚೆನೂ ಬ್ರಹ್ಮವು ಬ್ರಹ್ಮವಾಗೇ ಇತ್ತು. ಆ ಬ್ರಹ್ಮವೇ ಏನು ಮಾಡ್ತು, ಒಂದಾನೊಂದು ಸಮಯದಲ್ಲಿ, ಸಮಯ ಅಂತ ಬರೋದಿಲ್ಲ ಅದು, ಬಟ್ ನಾವು ಇನ್ಫಾರ್ಮ್ ಮಾಡ್ಕೋಬೇಕು. ಅಹಂ ಬ್ರಹ್ಮಾಸ್ಮಿ ಅಂತ ತಿಳುವಳಿಕೆಯನ್ನು ಪಡ್ಕೊಳ್ತು. ಆ ತಿಳುವಳಿಕೆ ಪಡ್ಕೊಂಡ ಮೇಲೆ ತನ್ನನ್ನು ಅಖಂಡ ಬ್ರಹ್ಮಸ್ವರೂಪವಾಗಿ, ಅಖಂಡ ಪರಿಚ್ಛಿನ್ನತೆಯನ್ನು ತೊರೆದು ಅದು ಅಪರಿಚ್ಛಿನ್ನ ಸ್ವರೂಪವಾಗಿ ತನ್ನನ್ನು ತಿಳ್ಕೊಳ್ತು ಅಂತ ಬರುತ್ತೆ. ಅದು ಇಷ್ಟು ವಿಷಯ ಇದೆ. ಅದು ಇದರಿಂದ ಏನು ನಾವು ಇನ್ಫಾರ್ಮ್ ಮಾಡಬೇಕಾಗಿದೆ, ಬ್ರಹ್ಮವೇ ಇದನ್ನು ತಿಳ್ಕೊಳ್ತು ಅಂತ ಬಂದಮೇಲೆ ಉಪನಿಷತ್ ಹೇಳ್ಕೊಡ್ತಾ ಇದೆ. ಆವಾಗ ಈ ಬ್ರಹ್ಮವು ಇದನ್ನು ತಿಳ್ಕೊಂಡು ತನ್ನನ್ನು ಬ್ರಹ್ಮಸ್ವರೂಪ ಅಂತ ತಿಳ್ಕೊಂಡ ಮೇಲೆ ಅದಕ್ಕೆ ಈ ಪರಿಚ್ಛಿನ್ನ ಬುದ್ಧಿ ಹೋಯ್ತು ಅಂತ ಬಂದಮೇಲೆ ಈ ಬ್ರಹ್ಮಕ್ಕೆ ಈ ತಿಳುವಳಿಕೆ ಮುಂಚೆ ಪರಿಚ್ಛಿನ್ನತ ಬುದ್ಧಿ ಇತ್ತು ಅಂತ ಹೇಳಬೇಕಾಗುತ್ತೆ. ಆ ಪರಿಚ್ಛಿನ್ನತ ಬುದ್ಧಿ ಅನ್ನೋದು ಅದೇ ಅವಿದ್ಯೆ ಅನ್ನೋದು. ಸೊ ಹಾಗಾಗಿ ಬ್ರಹ್ಮಕ್ಕೆ ನಾವು ಅವಿದ್ಯೆ ಹೇಳಬೇಕಾಗುತ್ತೆ ಕೊನೆಯಲ್ಲಿಂದ. ಆದರೆ ಆ ಬ್ರಹ್ಮಕ್ಕೆ ಅವಿದ್ಯೆ ಹೇಳಿದ್ರು ಕೂಡ ಇದೆಲ್ಲ ಸತ್ಯವಾ ಅಂತ ಕೇಳಿದ್ರೆ ಅದು ಸತ್ಯವಾದ ಅವಿದ್ಯೆ ಅಲ್ಲ ಖಂಡಿತ. ಯಾತಕ್ಕೆ ಅಂತ ಹೇಳಿದ್ರೆ ಆ ಅವಿದ್ಯೆ ಅದೇ ವಿಶೇಷ, ತುಂಬ ಮುಖ್ಯವಾದ, ತುಂಬ ಕ್ರೂಷಿಯಲ್ ಇದು ಏನಂದರೆ, ಈ ಅವಿದ್ಯೆ ಹೋಗಿ ನಾನು ಬ್ರಹ್ಮಸ್ವರೂಪ ಅಂತ ತಿಳ್ಕೊಳ್ತಾನಲ್ಲ, ಆ ತಿಳುವಳಿಕೆ ಬರುವಾಗಲೇ ಆ ತಿಳುವಳಿಕೆ ಎಂಥ ಪ್ರಕಾರದಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ವಾಟ್ ಇಸ್ ದ ಫಾರ್ಮ್ ಆಫ್ ದಟ್ ನಾಲೆಜ್ ಅಂತ ಹೇಳಿದ್ರೆ, ನಾನು ಮುಂಚೆನೂ ಬ್ರಹ್ಮವಾಗೇ ಇದ್ದಿದ್ದೇನೆ, ಇವಾಗಲೂ ಬ್ರಹ್ಮವೇ, ಮುಂದಕ್ಕೂ ಬ್ರಹ್ಮವೇ. ಈ ಬಂಧ ಅನ್ನೋದು ಮುಂಚೆನೂ ನನಗಿರಲಿಲ್ಲ, ಇವಾಗಲೂ ಇಲ್ಲ, ಮುಂದಕ್ಕೂ ಇರೋದಿಲ್ಲ ಅಂತ ಆ ಥರ ಒಂದು ಅದ್ವೈತ ಜ್ಞಾನ ಅವನಿಗೆ ಬರುತ್ತೆ. ಆಕ್ಚುಲಿ ಇನ್ ದ ನೆಗೇಷನ್ ಪ್ರಕ್ರಿಯೆ ಐ ಶುಡ್ ಈವನ್ ಡ್ರಾಪ್ ದಿ ಮೆಮೊರಿ ದಟ್ ಐ ನೆಗೆಟೆಡ್. ಕರೆಕ್ಟ್. ಅದು ಮಾತ್ರ ದೆನ್ ಓನ್ಲಿ ನೆಗೇಷನ್ ಇಸ್ ಕಂಪ್ಲೀಟ್. ಕರೆಕ್ಟ್. ಸೊ ಡ್ರಾಪ್ ಅಂತ ಹೇಳುವಾಗ ಹಿ ಶುಡ್ ನೋ ದಟ್ ಇಟ್ ಇಸ್ ನಾಟ್ ರಿಯಲ್ ಅಂತ. ಇಟ್ ಇಸ್ ನಾಟ್ ಅಲ್ಟಿಮೇಟ್ಲಿ ರಿಯಲ್ ಅಂತ ಅಷ್ಟೇ. ಇಟ್ಸ್ ನಾಟ್ ದಟ್ ಹಿ ಶುಡ್ ಫರ್ಗೆಟ್ ಇಟ್ ಅಂತ ಅಲ್ಲ. ಯಾಕಂದ್ರೆ ನೋಡಿ, ಇಲ್ಲ ಫರ್ಗೆಟ್ ಅದ ಯಾತಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಅವನಿಂದ ಜಾಸ್ತಿ ಜನಗಳಿಗೆ ಪ್ರಯೋಜನ ಆಗುತ್ತೆ. ಇದು ಲೋಕದಕ್ಕೆ ಸೇರಿದ್ದೇನೆ, ಅದು ಕೂಡ ಪರಮಾರ್ಥಕ್ಕೆ ಸೇರಿದಲ್ಲ. ಅವಾಗ ಅವರುಗಳು ಅವನ್ನ ನೀವು ಆತ್ಮಜ್ಞಾನವನ್ನು ಹೊಂದಿದ್ದೀರಿ, ಹೇಗೆ ಹೊಂದಿದ್ದೀರಿ ನೀವು ನನಗೆ ಹೇಳ್ಕೊಡಿ, ನಾವು ಆ ಥರ ಮಾರ್ಗದಲ್ಲಿ ಹೋಗ್ತೀವಿ ಅಂತ ಹೇಳಿದಾಗ, ಇಲ್ಲಪ್ಪ ನನಗೇನು ಆತ್ಮಜ್ಞಾನ ಬರಲಿಲ್ಲ ಅಂತ ಹೇಳ್ಬಾರ್ದಲ್ವಾ. ಹೇಳಿದ್ರೆ ಪ್ರಯೋಜನ ಇಲ್ಲ. ಪುಸ್ತಕ ಬರೆದಿರೋದೇ ಅದಕ್ಕೆ ತಾನೆ ಅಲ್ವಾ. ಆ ಜ್ಞಾನವನ್ನು ಕೊಡೋಕ್ಕಾಗಿನೇ ಅಲ್ಲಿ ಅವರು ಹೇಳ್ತಾರೆ, ಒಂದು ಬ್ರಹ್ಮಸೂತ್ರ ಭಾಷೆದಲ್ಲಿ ಒಂದು ಹೇಳ್ತಾರೆ, ಈ ಆತ್ಮಜ್ಞಾನಿಗೆ ತಾನು ಬ್ರಹ್ಮಸ್ವರೂಪ ಅಂತ ಒಂದು ಕನ್ವಿಕ್ಷನ್, ದೃಢವಾದ ಕನ್ವಿಕ್ಷನ್ ಮನಸ್ಸಲ್ಲಿ ಇರುತ್ತೆ. ಜೊತೆಗೇನೆ ತಾನು ಈ ದೇಹದಲ್ಲಿ ಇದ್ದೀನಿ ಅನ್ನೋದನ್ನು ಕೂಡ ಬರುತ್ತೆ ಅವನಿಗೆ. ಇದನ್ನು ಯಾರು ಅಲಗಲಿಯಕ್ಕಾಗುತ್ತೆ ಅಂತ ಕೇಳಿದ್ದಾರೆ. ಕೇಳಿಬಿಟ್ಟು ಇದನ್ನೇನೆ ದಟ್ ಈಸ್ ಆತ್ಮಜ್ಞಾನವನ್ನು ಪಡ್ಕೊಂಡಿರೋ ಸ್ಥಿತಿ, ಜೊತೆಗೆ ದೇಹದಲ್ಲಿ ಇರೋದು ಅನ್ನೋ ಸ್ಥಿತಿ, ಇದನ್ನೇನೆ ಸ್ಥಿತಪ್ರಜ್ಞಾ ಅಂತ ಶ್ರುತಿ ಸ್ಮೃತಿಗಳೆಲ್ಲ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅವಾಗ ಸ್ಥಿತಪ್ರಜ್ಞಾನ ನಮಗೆ ಬೇಕು ಅಂತ ಆಯ್ತು. ಆ ಸ್ಥಿತಪ್ರಜ್ಞೆಯಿಂದ ಜನಗಳಿಗೆ ಪ್ರಯೋಜನ ಆಗುತ್ತೆ ಅಂತ ಆಯಿತು, ಮುಮುಕ್ಷುಗಳಿಗೆ ಇವರಿಗೆಲ್ಲ ಪ್ರಯೋಜನ ಆಗುತ್ತೆ ಅಂತ ಆಯಿತು. ಅವಾಗ ಅವರು ನಾನು ಇದೆಲ್ಲ ಇಲ್ಲ ಅಂತ ಅವ್ರಿಗೆ ಗೊತ್ತಿದ್ರು ಕೂಡ ಅವ್ರ ಹತ್ರ ಹೇಳಂಗಿಲ್ಲ, ಆಮೇಲೆ ಮರ್ತೋಗಂಗೂ ಇಲ್ಲ ಅದನ್ನು.
ಮರೆಸ್ಬಿಟ್ರು ಅಂತ ಹೇಳಿದ್ರೆ ಅವ್ರನ್ನ ನಾವು ಅವ್ರೇನೋ ಒಂದು ಸಮಾಧಿಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕೈ ಮುಗಿಬೋದು ಅಷ್ಟೇ ಹೊರತು ನಮಗೆ ಅವರಿಂದ ಇಂಟ್ರ್ಯಾಕ್ಟ್ ಮಾಡಿ ನಾವು ಉಪದೇಶ ಪಡ್ಕೊಳ್ಳೋಕ್ಕೆ ಆಗದೆ ಹೋಗ್ಬಿಡ್ತೆ ಅದು. ಸೊ ಹೀಗಾಗುತ್ತೆ ಅದು. ಅದರಿಂದ ಅವರು ಅದನ್ನು ತಿಳ್ಕೊಂಡಿರ್ತಾರೆ. ಬಟ್ ಅದನ್ನು ಕೂಡ ಅವರು ಇಂಥ ಒಂದು ಇರೋದು ಕೂಡ ಈ ಮಿಥ್ಯಾ ಪ್ರಪಂಚಕ್ಕೆ ಸೇರಿದ್ದೇನೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅದು. ಸರಿ, ಇವನು ಈ ಥರ ಇವ್ರುಗಳಿಗೆ ಈ ಥರ ಒಂದು ಸೀಕ್ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಹೇಳ್ಕೊಡ್ತಾರೆ, ಇದನ್ನು ಕೂಡ ಕೊನೆಯಲ್ಲಿ ಹೇಳ್ಕೊಡ್ತಾರೆ ಅವರು. ಸೊ ಇದನ್ನು ಕೂಡ ಈವನ್ ವೆನ್ ಯು ಗೆಟ್ ದಿ ರಿಯಲೈಸೇಷನ್ ಇಟ್ ವಿಲ್ ಬಿ ಲೈಕ್ ದಿಸ್ ಒನ್ಲಿ ಅಂತ ಅವರು ಇದರ ಶಾಸ್ತ್ರದಲ್ಲೇ ಇದೆ ನಮಗೆ. ಅದರಿಂದ ನಮಗೆ ಅದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ ಅದರಲ್ಲಿ. ಸೊ ಇದರಲ್ಲಿ ಅವರು ಹೇಳ್ತಾ ಇರೋದು ಅದ್ವೈತವನ್ನು ಅಪರೋಕ್ಷ ಅಂತ ಹೇಳೋಕ್ಕಾಗೋದಿಲ್ಲ ಅಂತ ಯಾರಾದರೂ ಪೂರ್ವಪಕ್ಷ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ ಚಿದ್ರೂಪೇಣ ಭಾಸನಾತನ ಚಿದ್ರೂಪ ನಾನು ಚೈತನ್ಯ ಸ್ವರೂಪವಾಗಿದ್ದೀನಿ ಅಂತ ಅದು ಭಾಸವಾಗ್ತೇನೆ ಇರುವಾಗ ಅದ್ವೈತ ಅಪರೋಕ್ಷ ಇಲ್ಲ ಅಂತ ನಾವು ಹೇಗೆ ಹೇಳೋಕ್ಕಾಗುತ್ತೆ? ಪ್ರತಿಯೊಬ್ಬರಿಗೂ ಇದು ಅಪರೋಕ್ಷವಾಗೇ ಇದೆ. ಅದು ಬಾಕಿದೆಲ್ಲ ನನಗಿಂತ ಬೇರೆಯೇ, ಅದು ನನಗಿಂತ ದೂರದಲ್ಲೇ ಇರೋದು. ಇವಾಗ ನೋಡಿ, ನಾವು ನಮ್ಮ ಮಗುವೇ ಇರಲಿ ಪರವಾಗಿಲ್ಲ, ಆದರೆ ನಾವು ತಗೊಂಡು ತೊಡೆಯಲ್ಲಿ ಇಟ್ಕೊಳ್ತೀವಿ ಅಥವಾ ಇದು ಎದೆ ಮೇಲೆ ಇಟ್ಕೊಂಡು ನಾವು ತಪ್ಕೊಳ್ತೀವಿ ಅಂತ ಇಟ್ಕೊಳ್ಳಿ. ಆವಾಗಲೂ ಕೂಡ ಅದು ಬೇರೆ ನಾನು ಬೇರೆ ತಾನೇ ಇರೋದು. ಖಂಡಿತ ನಾನೇ ಅದು ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಈ ಆತ್ಮನನ್ನು ಮಾತ್ರ ನಾವು ಬೇರೆ ಇದನ್ನೆಲ್ಲ ನಾವು ನಮ್ಮ ಹತ್ರಕ್ಕೆ ತಗೋಬೋದು. ಅದೇ ಥರ ಕಾನ್ಸೆಪ್ಚುಯಲಿ ನಾವು ಈ ದೇಹವನ್ನು ನಾನು ತುಂಬ ಹತ್ತಿರದಲ್ಲಿದೆ ಅಥವಾ ಅಹಂಕಾರವನ್ನು ತುಂಬ ಹತ್ತಿರದಲ್ಲಿ ಅಂತ ಹೇಳ್ಬೋದು ಹೊರತು ಅದೇ ನಾನು ಅಂತ ಹೇಳಕ್ಕೆ ಬರೋದೇ ಇಲ್ಲ ಅದು. ಹಾಗಾಗಿ ಅದು ನಾನು ಆಗೋದೇ ಇಲ್ಲ. ಹಾಗಾಗಿ ಅಂತರ ಇದ್ದೇ ಇರುತ್ತೆ ಅದಕ್ಕೂ ನನಗೂ ನನ್ನ ಚೈತನ್ಯ ಸ್ವರೂಪಕ್ಕೂ ಅದಕ್ಕೂ ಅಂತರ ಇದ್ದೇ ಇರುತ್ತೆ ಅದಕ್ಕೆ. ಆದರೆ ಇದನ್ನು ಮಾತ್ರ ನಾವು ಆ ಥರ ಹತ್ತಿರದಲ್ಲಿ ಅಂತಲೂ ಹೇಳೋಕ್ಕಾಗಲ್ಲ. ಅದೇ ನೀನು ಅಂತಲೇ ಹೇಳಬೇಕಾಗುತ್ತೆ. ತುಂಬ ಹತ್ತಿರದಲ್ಲಿ ಆತ್ಮ ನೀನು ತುಂಬ ಹತ್ತಿರದಲ್ಲಿ ಅಂತ ಹೇಳೋಕ್ಕಾಗೋದಿಲ್ಲ. ಆತ್ಮವೇ ನೀನಾಗಿರೋವಾಗ ಆತ್ಮಜ್ಞಾನಿಗಳಾದ್ರೂ ಕೂಡ ಅವ್ರು ನಾನು ಆತ್ಮಜ್ಞಾನಿ ಇದು ಅಂತ ಅವ್ರು ಹೇಳ್ಕೊಳ್ಳೋದೇ ಇಲ್ಲ. ಹೌದು, ಅದು ಬೇರೆಯವ್ರ ತಿಳ್ಕೊಬೇಕಷ್ಟೇ ಇವರಿಗೆ. ಹೌದು, ಯಾಕಂದ್ರೆ ಅದನ್ನ ಆ ಥರ ಹೇಳ್ಕೊಳ್ಳೋದನ್ನ ಅಹಂಕಾರ ಅಂತ ಇವರು ಖಂಡಿಸಿದ್ದಾರೆ. ಯಾರು ಸುರೇಶ್ವರಾಚಾರ್ಯರು ಹೇಳಿದ್ದಾರೆ. ಇದು ಇವನಿಗೆ ಒಬ್ಬನಿಗೆ ತನ್ನ ಆತ್ಮಜ್ಞಾನಿ ಅಂತ ಇರೋದೇ ಒಂದು ಅಹಂಕಾರ ಅದು ಅಂತ ಹೇಳಿದ್ದಾರೆ. ಅಹಂಕಾರ ಅಂದ್ರೆ ಇಟ್ಸ್ ಎ ಈಗೋಯಿಸ್ಟಿಕ್ ಫೀಲಿಂಗ್ ಅಂತ. ಹಾಗಾಗಿ ಹೌದು. ಆಮೇಲೆ ಇಲ್ಲ, ಅದು ಆ ಥರ ಒಂದು ಬುದ್ಧಿ ಕೂಡ ಅವಾಗ ಏನಾಗುತ್ತೆ, ಅದು ಆತ್ಮಸ್ವರೂಪದ ಒಂದು ಸರಿಯಾದ ತಿಳುವಳಿಕೆ ಖಂಡಿತ ಬಂದಿರ್ಬೋದು. ಆದರೆ ಈ ಥರ ಅನ್ಕೊಂಡ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಎ ಪ್ರಾಪರ್ ವೇ ಆಫ್ ಎಕ್ಸ್ಪ್ರೆಷನ್ ಅಂತ. ಇಟ್ಸ್ ನಾಟ್ ದಿ ವೇ ಟು ಎಕ್ಸ್ಪ್ರೆಸ್ ಇಟ್ ಅಂತ. ಸೊ ದಟ್ಸ್ ನಾಟ್ ದಿ ಕರೆಕ್ಟ್ ಅಂತ. ಅದಕ್ಕೆ ವಿವೇಕಾನಂದರು ಒಂದು ಕಡೆ ಹೇಳಿದ್ದಾರೆ, ಐ ಆಮ್ ರಿಯಲೈಸ್ ಪರ್ಸನ್ ಅನ್ನೋದು ಇಟ್ಸ್ ದಿ ವರ್ಸ್ಟ್ ಫಾರ್ಮ್ ಆಫ್ ಈಗೋ ಅಂತ ಹೇಳಿದ್ದಾರೆ. ವರ್ಸ್ಟ್ ಫಾರ್ಮ್ ಆಫ್ ಈಗೋ ಅಂತ ಹೇಳಿದ್ದಾರೆ. ಎನಿವೆ ಇದೆಲ್ಲ ಹೇಳಿದ್ರು. ಬಟ್ ಅಟ್ ದಿ ಸೇಮ್ ಟೈಮ್ ಹಿ ವೋಂಟ್ ಡಿನೈ ದಟ್ ಹಿ ಹಸ್ ಗಾಟ್ ಇಟ್, ಬಿಕಾಸ್ ಇಫ್ ಹಿ ಡಸ್ ದಟ್ ಜನಗಳಿಗೆ ಪ್ರಮಾಣ ಇಲ್ಲೇ ಹೋಗ್ಬಿಡುತ್ತೆ. ಯಾಕಂದ್ರೆ ಸಿದ್ಧಪ್ರಜ್ಞಾನ ಅಂತ ಅವನದನ್ನು ಶಾಸ್ತ್ರವೇ ತೋರಿಸ್ಕೊಟ್ಟು ಮುಂದಕ್ಕೆ ಇದು ಮಾಡುವಾಗ ಅವನ್ನ ನೋಡಿ ನಾವು ತಿಳ್ಕೋಬೇಕು. ಅವನ ವ್ಯವಹಾರವನ್ನು ನೋಡಿ, ಅದಕ್ಕೆ ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲ ಬಂದಿದೆ ಅವನ ವ್ಯವಹಾರ ಹೇಗಿರ್ತಾನೆ ಅವನು ಅಂತೆಲ್ಲ ಹೇಳಿದ್ದೆ. ಅದು ಅವಾಗ ಅಂಥ ಒಂದು ವ್ಯಕ್ತಿ ನಾವು ಇಲ್ಲದೆ ಮಾಡಲಿಲ್ಲ ಅವರು. ಆದರೆ ಆ ವ್ಯಕ್ತಿಯಿಂದ ಪ್ರಯೋಜನ ಇದೆ ಪ್ರಪಂಚಕ್ಕೆ ಅಂತ ಅದನ್ನು ಇಲ್ಲದೆ ಮಾಡೋದು ಅಂತ ಹೇಳಿದ್ರೆ ಅದು ಇಟ್ ಬಿ ದಿ ಪರ್ಪಸ್ ಆಫ್ ದಿ ಸೆಲ್ಫ್ ಡಿಫೀಟ್ ಆಫ್ ದಿ ವೆರಿ ಸ್ಕ್ರಿಪ್ಚರ್ಸ್ ಅಂತ ಆಗುತ್ತೆ ಅದು. ಹಾಗೆ ಅದರಿಂದ ಅದು ಮಾಡಲ್ಲ ಅದು. ಬಟ್ ಅಟ್ ದಿ ಸೇಮ್ ಟೈಮ್ ಅದು ಕೂಡ ಒಂದು ಅವನ ದೃಷ್ಟಿಯಿಂದ ಅದು ಸತ್ಯವೇ ಅಂತ ಆಗುತ್ತೆ ಹೊರತು, ಯಾವುದೇ ಆ ಸೀಕ್ರೆಟ್ ದೃಷ್ಟಿಯಿಂದ ಸತ್ಯವೇ ಆಗುತ್ತೆ ಅಂತ ಹೊರತು ಇವರ ದೃಷ್ಟಿಯಿಂದ ಅದು ಕೂಡ ಮಿಥ್ಯಾನೆ ಅಂತ ಆಗುತ್ತೆ. ಅದು ಅದನ್ನು ತಿಳ್ಕೊಂಡೇ ಅವರು ಈ ಥರ ಮಾಡ್ತಾರೆ ಅಂತ. ಅದಕ್ಕೆ ಈ ಥರ ಪ್ರಶ್ನೆ ಮಾಡಿದ್ದಾರೆ. ಈ ಶ್ರೀ ಕೃಷ್ಣನಿಗೆ ಒಂದು ವೇಳೆ ಅದ್ವೈತ ಜ್ಞಾನ ಇದ್ದಿದ್ರೆ ಅವನು ಹೇಗೆ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದ ಇಂಥದ್ದೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಅದ್ವೈತಿಗಳು ಅಲ್ಲದೆ ಇರೋರು ಇದಕ್ಕೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಆದರೆ ಇಂಥದಕ್ಕೆಲ್ಲ ನಮಗೆ ಅದ್ವೈತ ಶಾಸ್ತ್ರವನ್ನು ಚೆನ್ನಾಗಿ ಓದಿದವರಿಗೆ ಅಧ್ಯಯನ ಮಾಡಿದವರಿಗೆ ಇಲ್ಲ ನಾನು ಏನಿದ್ದು ಅಂದರೆ ಕೃಷ್ಣನಿಗೆ ಅಥವಾ ಅದ್ವೈತ ಜ್ಞಾನ ಇತ್ತು ಅಂತ ಹೇಳಿದ್ರೆ ಅವ್ರ ದೃಷ್ಟಿಯಿಂದ ಏನು ಅಂತ ಹೇಳಿದ್ರೆ ಅದ್ವೈತ ಜ್ಞಾನ ಅಂತ ಒಬ್ಬನಿಗೆ ಬಂದ್ಬಿಟ್ರೆ ಅವನಿಗೆ ದ್ವೈತ ಅನ್ನೋದು ಯಾವುದು ಇರಲೇಬಾರ್ದು ಅಂತ. ಅವಾಗ ಅರ್ಜುನ ಎಲ್ಲಿದ್ದಾನೆ ಅರ್ಜುನನಿಗೆ ಎಲ್ಲಿದ್ದಾನೆ ಅವನಿಗೇನು ಉಪದೇಶ ಅಂತ ಏನಾಯಿತು, ಇವನಿಗೆ ಬಿಟ್ಟು ಯಾವುದೂ ಆ ಥರ ತಿಳ್ಕೊಂಡಿದ್ದಾರೆ ಅವರು. ಬಟ್ ಆ ಥರ ಇಲ್ವೇ ಇಲ್ಲ ಅದ್ವೈತದಲ್ಲಿ, ಆ ಥರ ಹೇಳೋದೇ ಇಲ್ಲ. ಪ್ರಪಂಚ ಅನ್ನೋದು ತೋರದೆ ಹೋಗ್ಬಿಡುತ್ತೆ ಅಂತ ಹೇಳೋದೇ ಇಲ್ಲ. ಆದರೆ ಮಿಥ್ಯಾತ್ವ ನಿಶ್ಚಯ ಇವರೇ ಹೇಳಿದ್ದಾರೆ, ಬೇಕಾದಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅವರು. ಮಿಥ್ಯಾತ್ವ ನಿಶ್ಚಯವೇ ಇಲ್ಲಿ ಬೇಕಾಗಿರೋದೇ ಹೊರತು ದೇರ್ ಇಸ್ ನೋ ರಿಕ್ವೈರ್ಮೆಂಟ್ ದಟ್ ಇಟ್ ಶುಡ್ ವ್ಯಾನಿಷ್ ಫ್ರಮ್ ಯುವರ್ ವಿಷನ್ ಅಂತ. ಬಿಕಾಸ್ ದಿಸ್ ವಿಷನ್ ಅಂತ ಯಾವುದನ್ನು ನಾವು ಕಣ್ಣು, ಕಿವಿ, ಮೂಗು, ನಾಲ್ಗೆ ಎಲ್ಲ ಹೇಳ್ತೀವೋ ಅವುಗಳೆಲ್ಲ ಕೂಡ ಈ ಪ್ರಪಂಚಕ್ಕೆ ಸೇರಿರ್ತದೆ. ಅವುಗಳಿಂದನೇ ಇದು ವಸ್ತುಗಳೆಲ್ಲ ತಿಳ್ಕೊಳ್ಳೋದು ನಾವು. ಹಾಗಾಗಿ ಅದು ಎರಡು ಸೇರಿಕೊಂಡೇ ಒಂದು ದ್ವೈತ ಪ್ರಪಂಚ ಅನ್ನೋದು ಕ್ರಿಯೇಟ್ ಆಗಿರೋವಾಗ ಅದನ್ನು ಏನು ಇವನು ಅಲ್ಲಗಳೆಯೋದಂದರೆ ಅದರ ಸತ್ಯತ್ವವನ್ನು ಇವನು ಇಲ್ಲ ಅಂತ ತಿಳ್ಕೊಳ್ತಾನೆ ಹೊರತು ಆ ವಸ್ತು ಇಲ್ಲ ಅಂತ ದಟ್ ಇಸ್ ಅದು ವಸ್ತು ಇವನಿಗೆ ಅದೃಶ್ಯವಾಗಬೇಕು ಅಂತ ಒಂದು ಅವಶ್ಯಕತೆ ಇಲ್ವೇ ಇಲ್ಲ. ಬಟ್ ಅದನ್ನು ತಿಳಿದಿಲ್ಲ ತುಂಬ ಜನ. ಅದರಿಂದ ಏನು ಮಾಡ್ತಾರೆ, ಈ ಥರ ಪ್ರಶ್ನೆ ಮಾಡ್ತಾರೆ. ಕೃಷ್ಣನಿಗೆ ಏನಾದರೂ ಅದ್ವೈತ ಜ್ಞಾನವೇ ಇದ್ದಿದ್ರೆ ಅವನು ಹೇಗೆ ಇದನ್ನ ಉಪದೇಶ ಮಾಡ್ತಾ ಇದ್ದ ಅರ್ಜುನಿಗೆ? ಇದು ಸಮಾಧಿಸ್ತಸ್ಯ ಕೇಶವ ಅಂತ ಬರೋದ್ರಲ್ಲಿ ಕೃಷ್ಣ ಅವನು ಸಮಾಧಿ ಸ್ಥಿತಿಯಲ್ಲಿದ್ದಾಗ ಅವನು ಹೇಳಿದೆ ಅಂತಾನೆ. ಇನ್ನೊಂದು ಕಡೆ ಇದೆ ಅನುಗೀತ ಅಂತ ಒಂದು ಬರುತ್ತಲ್ಲ, ಅಲ್ಲಿ ಪ್ರಶ್ನೆ ಮಾಡ್ತಾನೆ. ಅವಾಗ ನಾನು ಒಂದು ಯೋಗ ಇದ್ದೆ ಅದನ್ನ ಅವಾಗ ಹೇಳಿದ್ದು, ಬಟ್ ನಾನು ಇವಾಗ ಹೇಳಕ್ಕಾಗಲ್ಲ, ಅವಾಗ ಹೇಳಿದ್ದೀನಿ ಇವಾಗ ಹೇಳಕ್ಕಾಗಲ್ಲ ಅಂತ. ಸಮಾಧಿಸ್ಥ ಕೇಶವ ಅದು ಬೇರೆ, ಅದು ಇದಲ್ಲ ಅದು. ಸೊ ಈ ಥರ ಒಂದು ಬರುತ್ತೆ ಅದು.
ಇದಕ್ಕೆ ನಾನು ಯಾತಕ್ಕೆ ಹೇಳಿದೆ ಅಂದರೆ ಭಗವತ್ಪಾದರು ಅದನ್ನು ಸ್ಪಷ್ಟವಾಗಿ ಅವರ ಭಾಷೆಯಲ್ಲಿ ಹೇಳಿದ್ದಾರೆ. ಒಬ್ಬನಿಗೆ ತಾನು ಬ್ರಹ್ಮಸ್ವರೂಪ ಅಂತ ಒಂದು ಇದು ತೀರ್ಮಾನ ಅಂದರೆ ಕನ್ವಿಕ್ಷನ್ ಅಂತ ಅದಕ್ಕೆ ಸೊ ಪ್ರತ್ಯಯ ಸತ್ಯ ಪ್ರತ್ಯಯ ಅಂತ ಹೇಳಿದ್ದಾರೆ ಅದನ್ನು. ಅದು ಇಟ್ಕೊಂಡು ಜೊತೆಗೇನೆ ತಾನು ದೇಹದಲ್ಲಿ ಇದ್ದೀನಿ ಅಂತ ಒಂದು ಬುದ್ಧಿನೂ ಇರೋದನ್ನ ಯಾರು ಇಲ್ಲ ಅಂತ ಮಾಡೋಕ್ಕಾಗುತ್ತೆ, ಯಾರು ಅಲ್ಲಗಳಿಕ್ಕಾಗುತ್ತೆ. ಇದನ್ನೇ ತಾನೇ ಶ್ರಿತಪ್ರಜ್ಞಾ ಅಂತ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ್ದಾರೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ಆ ಕಾರಣದಿಂದ ಅವರು ದೇಹದಲ್ಲಿ ಇದ್ದಾರೆ ಅಂತ ಅವ್ರು ಹೇಳ್ಕೊಂಡಿದ್ದ ಕಾರಣದಿಂದ ಯಾರಾದರೂ ಅಪಾರ್ಥ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ. ಅಂದರೆ ಅವರಿಗೆ ದೇಹಾತ್ಮ ಭಾವ ಬಿಟ್ಟೇ ಇಲ್ಲ ಇನ್ನು ಹೀಗೆಲ್ಲ ಬರೆದಿದ್ದಾರೆ. ಈ ಥರ ಎಲ್ಲ ಪ್ರಶ್ನೆ ಮಾಡಿದ್ದಾರೆ ಅದ್ವೈತಗಳು ಅಲ್ಲದೆ ಇರೋರು. ಈ ಥರ ಎಲ್ಲ ಶಂಕರಾಚಾರ್ಯರ ಭಾಷೆಯಿಂದನೇ ಅವರ ಅದ್ವೈತವನ್ನು ನಿರಾಕರಣೆ ಆಗ್ತಾ ಇದೆ ನೋಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಕೆಲವೆಲ್ಲ ತೆಗೆದುಹಾಕಿದ್ದಾರೆ, ಇದೆಲ್ಲ ಮಾಡಿದ್ದಾರೆ. ಬಟ್ ಎನಿವೆ ಅದೆಲ್ಲ ಈ ಶಾಸ್ತ್ರವನ್ನು ಸರಿಯಾಗಿ ಅಧ್ಯಯನ ಮಾಡಿ ತಿಳ್ಕೊಳ್ಳದೇ ಇರೋ ಕಾರಣದಿಂದ ಆ ಥರ ಬಂದಿರೋದು. ಇದು ಸರಿಯಾಗಿ ಅಧ್ಯಯನ ಮಾಡಿದವರಿಗೆ ಅಂತ ಇದು ಪ್ರಶ್ನೆಗಳೆಲ್ಲ ಬರೋದೇ ಇಲ್ಲ. ಪ್ರಶ್ನೆ ಬಂದ್ರೂ ಅವರಿಗೆ ಉತ್ತರ ಕೊಡೋಕ್ಕೆ ಬರುತ್ತೆ ಅವರಿಗೆ ಖಂಡಿತ. ಯಾಕಂದರೆ ಭಾಷೆದಲ್ಲೇ ಇದೆ, ಇದಕ್ಕೆಲ್ಲ ಉತ್ತರಗಳೆಲ್ಲ ಇದೆ ಇದರಲ್ಲಿ ಅಂತ. ಎನಿವೆ ಇದ್ರಲ್ಲಿ ನೋಡಿ, ನ ಅದ್ವೈತಂ ಅಪರೋಕ್ಷಂ ಚೇತ್ ನ ಚಿದ್ರೂಪೇಣ ಭಾಸನಾತ್ ಅಶೇಷ. ಸರಿ, ಇವಾಗ ತಿರ್ಗ ಪ್ರಶ್ನೆ ಮಾಡ್ತಾನೆ, ಅಶೇಷೇಣ ನ ಭಾತಂ ಚೇತ್, ಈ ಪೂರ್ತಿಯಾಗಿ ಅದ್ವೈತ ಭಾಸವಾಗ್ತಾ ಇಲ್ವಲ್ಲ ಅಂತ ಕೇಳಿದ್ರೆ ಅವ್ರು ಕೇಳ್ತಾ ಇದ್ದಾರೆ, ಹಾಗಾದರೆ ಕಿಮ್ ದ್ವೈತ ಮಾತ್ರ ಪೂರ್ತಿ ಇದು ಭಾಸವಾಗ್ತಾ ಇದೆಯಾ ಅಂತ ಕೇಳ್ತಾರೆ. ಇದಕ್ಕೆ ನಾವು ಯಾವ ಥರ ತಿಳ್ಕೊಬೇಕು ಅಂದರೆ ನೋಡಿ, ತಿಳ್ಕೊಳ್ಳೋಕೆ ಯಾವ ಥರ ತಿಳ್ಕೊಬೇಕು ಅಂದರೆ ನೋಡಿ, ಅದ್ವೈತ ಅನ್ನೋದು ಪೂರ್ತಿ ಅನ್ನೋದು ಒಂದು ಕಾನ್ಸೆಪ್ಟ್ ಇರಲಿ ಪರವಾಗಿಲ್ಲ, ಅದು ನಮಗೆ ಅನುಭವಕ್ಕೆ ಬರ್ತಾ ಇಲ್ಲ ಅಂತ ನಾವು ಬೇಕಾದ್ರೆ ಹೇಳೋಣ, ಫಾರ್ ದ ಟೈಮ್ ಬಿಂಗ್ ಹೇಳೋಣ. ಬಟ್ ದೆನ್ ದ್ವೈತ ಅನ್ನೋದು ನಮಗೆ ಭಾಸವಾಗ್ತಾ ಇದೆಯಲ್ಲ, ಭಾಸವಾಗ್ತಾ ಇರೋ ದ್ವೈತ ಪೂರ್ತಿ ಕಾಣಿಸ್ತಾ ಇದೆಯಾ ಅಂತ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಪೂರ್ತಿ ಅನ್ನೋದನ್ನು ನಾವು ಚೆನ್ನಾಗಿ ತಿಳ್ಕೊಬೇಕು. ನೋಡಿ, ಇವಾಗ ನಮಗೆ ಒಂದು ತಿಳುವಳಿಕೆ ಇರೋದ್ರ ಪ್ರಕಾರ, ಶಾಸ್ತ್ರದ ಪ್ರಕಾರನೇ ತಗೊಳ್ಳೋಣ. 14 ಲೋಕಗಳು ಬ್ರಹ್ಮಾಂಡ ಅಂತ ಇದೆಯಲ್ಲ, 14 ಲೋಕಗಳು ಇದೆ ಅಂತ ಹೇಳಿದ್ದಾರೆ. ಅದನ್ನು ನಾವು ದ್ವೈತ ಅಂತ ಹೇಳ್ತೀವಿ ನಾವು. ಯಾಕೆಂದರೆ ಭೇದ ಇರೋ ಪ್ರಪಂಚ ಅದು. ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತೆಲ್ಲ ಇರೋ ಭೇದ ಘಟಿತವಾಗಿರೋ ಪ್ರಪಂಚ ಅಂತ. ಆ ಪ್ರಪಂಚವನ್ನೇ ಕೂಡ ನಾವು ಇವಾಗಲೇ ನಾವು ತಗೊಳ್ಳೋಣ. ಈ ಕ್ಷಣದಲ್ಲಿ ನಮಗೆ ಅಂಥ ಒಂದು ಪ್ರಪಂಚದಲ್ಲಿ ಎಷ್ಟು ಯಾವ ಒಂದು ಅಂಶ ಕಾಣಿಸ್ತಾ ಇದೆ ಇವಾಗ ಗೊತ್ತಾಗ್ತಾ ಪ್ರತೀತಿಗೆ ಬರ್ತಾ ಇದೆ. ಒಂದು ಸಣ್ಣ ಒಂದು ಅಂಶ ಪ್ರತೀತಿಗೆ ಬರ್ತಾ ಇದೆ. ಇವಾಗ ನಾವು ಕಣ್ಣು ಬಿಟ್ಟು ನೋಡಿದಾಗ ನಮಗೆ ಈ ಕಾಂಪೌಂಡಲ್ಲಿ ಒಂದು ಭಾಗ ಕಾಣಿಸ್ತಾ ಇದೆ. ಈ ಕಾಂಪೌಂಡಲ್ಲಿ ಬೇರೆ ಭಾಗಗಳೆಲ್ಲ ಇದೆಯಲ್ಲ, ಅದೆಲ್ಲ ನಮಗೆ ಅನುಮಾನದಿಂದಲೇ ತಿಳ್ಕೋಬೇಕು. ಪ್ರತಿ ಇದು ಅನುಮಾನದಿಂದಲೇ ನಮಗೆ ಆಗ್ತಾ ಹೊರತು ಪ್ರತ್ಯಕ್ಷ ಪ್ರಮಾಣಕ್ಕೆ ಸಿಗ್ತಾ ಇಲ್ಲ ಅದು. ಹಾಗೆ ಹೀಗೆ ನೋಡಿದಾಗ ಇವಾಗ ನಾವು ಮನೆಯಿಂದ ಬಂದಿದ್ದೀವಿ, ಇವಾಗ ಆ ಮನೆ ಇವಾಗ ನಮಗೆ ಎಲ್ಲಿ ಕಾಣಿಸ್ತಾ ಇದೆ, ಇವಾಗ ನಮಗೆ ಇಲ್ವೇ ಇಲ್ಲ. ಆ ಥರ ಈ ಬ್ರಹ್ಮಾಂಡ 14 ಲೋಕಗಳಿರೋ ಬ್ರಹ್ಮಾಂಡದಲ್ಲಿ ಈ ಭೂಲೋಕದಲ್ಲಿರೋ ನಮಗೇನೆ ಒಂದು ಸಣ್ಣ ಒಂದು ತುಂಬ ಕಿಂಚಿತ್ ಏಕದೇಶ ಒಂದು ನಮಗೆ ಭಾಸವಾಗ್ತಾ ಇದೆ. ಇಡೀ ಭೂಲೋಕ ಕೂಡ ನಮಗೆ ಭಾಸವಾಗ್ತಾ ಇಲ್ಲ. ಹಾಗಾದರೆ ದ್ವೈತ ಅಂತ ನಾವು ಯಾವುದನ್ನು ಹೇಳಿದ್ವೋ ಆ ಚತುರ್ದಶ ಭುವನಗಳು, ಅವುಗಳು ಎಲ್ಲಿಂದ ನಮಗೆ ಪೂರ್ತಿ ಇಲ್ಲಿ ಕಾಣಿಸ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಅದ್ವೈತ ನಿನಗೆ ಪೂರ್ತಿ ಕಾಣಿಸ್ತಾ ಇದೆಯಾ ಅಂತ ಕೇಳಿದಾಗ ಏನಾಯಿತು ಅಂತ ಹೇಳಿದ್ರೆ, ಏಕದೇಶ. ಯಾಕಂದರೆ ನೋಡಿ, ಈ ಕಾನ್ಷಿಯಸ್ನೆಸ್ ಅಂತ ಹೇಳಿದರೆ ಇಟ್ ಇಸ್ ಇನ್ಫೈನೈಟ್. ಅದರ ಒಂದು ಅನುಭವ ನಮಗೆ ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ, ಇಟ್ ಈಸ್ ಒನ್ಲಿ ನಮಗೆ ಅಂತಃಕರಣದಲ್ಲಿ ನಾವು ಒಂದು ವೃತ್ತಿಯನ್ನು ತಂದುಕೊಳ್ತೀವಿ, ಬ್ರಹ್ಮಾಕಾರ ವೃತ್ತಿ ಅಂತ. ಆ ವೃತ್ತಿ ತಂದುಕೊಳ್ಳೋದ್ರಿಂದ ಅದು ಆ ಒಂದು ಅಷ್ಟಂಶನೇ ಬರೋದೇ ಹೊರತು ಅದು ಆ ಕಾರಣದಿಂದ ಅದಕ್ಕೆ ಅಂಶ ಇದೆ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ದ ಇನ್ಫೈನೈಟ್ ಬ್ರಹ್ಮನ್ ಯಾವುದು ಎಷ್ಟಿದೆ ಅದರ ಒಂದು ಇನ್ಫೈನೈಟ್ ಅಂತ ಹೇಳಿದ್ರೇ ಯು ಕೆನಾಟ್ ನೋ ದಿ ಲಿಮಿಟ್ಸ್ ಅಂತ ಆಯ್ತಲ್ವಾ. ಇಟ್ ಡಸಂಟ್ ಹ್ಯಾವ್ ಲಿಮಿಟ್ಸ್ ಅಂತ ಆಯ್ತದು. ಸೊ ಆ ಲಿಮಿಟ್ಸ್ನ ನಾನು ನೋಡ್ತಾ ಇದ್ದೀನಿ ಅಂತ ಹೇಳೋಕ್ಕೆ ಯಾರಿಗೂ ಆಗೋದೇ ಇಲ್ಲ. ಅದು ಇಟ್ ಇಸ್ ದ ಲಿಮಿಟ್ ಆಫ್ ಅದ್ವೈತ ಅಂತ ಯಾರೂ ಹೇಳೋಕ್ಕಾಗಲ್ಲ. ಅದೇ ಸಮಯದಲ್ಲಿ ಐ ಹ್ಯಾವ್ ಗಾಟ್ ಒನ್ಲಿ ಎನ್ ಏಕದೇಶ ಆಫ್ ಅದ್ವೈತಿಕ್ ನಾಲೆಜ್ ಅನ್ನೋದು ಇಲ್ಲ ಅದು. ಸೊ ಅದು ಪೂರ್ಣ ಸ್ವರೂಪ, ನಾನು ಪೂರ್ಣ ಸ್ವರೂಪ ಅಂತ ತಿಳ್ಕೊಂಡಿದ್ದೀನಿ ಅಂತ ಆ ತಿಳುವಳಿಕೆ ಇರುತ್ತೆ ಅದು. ದ್ವೈತದಲ್ಲೂ ಕೂಡ ಅದೇ ಥರನೇ ನೀವು ಒಂದು ರೀತಿಯಲ್ಲಿ ನೋಡಿದಾಗ, ಫಿಸಿಕಲ್ ಇದರಲ್ಲಿ ನೋಡಿದಾಗ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್ ಅಂತಲೇ ಹೇಳ್ತಾ ಇದ್ದಾರಲ್ಲ, ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್ ಅಂತ. ಅದಕ್ಕೆ ಯೂನಿವರ್ಸ್ಗೆ ಲಿಮಿಟ್ಸ್ ಇಲ್ಲವೇ ಇಲ್ಲ ಅಂತ. ನೀವು ಎಷ್ಟು ದೂರಕ್ಕೆ ನೀವು ನೋಡ್ಕೊಂಡು ಹೋದ್ರೂ ಕೂಡ ಈ ಸ್ಪೇಸ್ ಅನ್ನೋದು ನಿಮಗೆ ಸಿಗ್ತಾನೇ ಇರುತ್ತೆ ಅದು. ಸೊ ನಾವು ಏನು ಮಾಡಿದ್ವಿ, ಆ ಸ್ಪೇಸ್ ಅನ್ನೋದು ಕೂಡ ನಾವು ಪ್ರಪಂಚಕ್ಕೆ ಸೇರಿದ್ದೇನೆ, ಅದು ಕ್ರಿಯೇಷನ್ ಒಳಗಡೆ ಇರೋದು ಅಂತ ನಾವು ಹೇಳಿದ್ದೀವಿ. ಹಾಗಾಗಿ ಬಿಯಾಂಡ್ ದಿ ಸ್ಪೇಸ್ ವಾಟ್ ಅಂತ ಹೇಳಕ್ಬಿಟ್ಟು ಯಾರಿಗೂ ಹೇಳಕ್ಕೆ ಬರೋದೇ ಇಲ್ಲ ಅದನ್ನು. ಹೀಗಾಗಿದೆ ಅದು. ಅದರಿಂದ ನಮಗೆ ಈ ದ್ವೈತ ಅನ್ನೋದು ಕೂಡ ಖಂಡಿತ ಇಡೀ ದ್ವೈತ ಎಲ್ಲವೂ ಕೂಡ ಒಬ್ಬನಿಗೆ ಪ್ರತ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ಅದಾಗೋದಿಲ್ಲ. ಅದನ್ನೇ ಒಂದು ಬರುತ್ತೆ ಪ್ರತ್ಯಕ್ಷ ಆಗೋದು ಅಂದರೆ ಕಣ್ಣಿಗೆ ಕಾಣದೇ ಇರ್ಬೋದು, ಅವ್ರ ಮನಸ್ಸಿಗೆ ಗೋಚರಿಸ್ಕೋಬೋದಲ್ಲ, ಇಲ್ಲಿ ಎಲ್ಲರೂ ಕಾಣ್ಕೋಬೋದು. ಇಲ್ಲ, ಅಲ್ಲೂ ಕೂಡ ಅಷ್ಟೇನೆ ನೋಡಿ. ಇಲ್ಲ, ಅಲ್ಲೂ ಕೂಡ ನಿಮಗೆ ಇಲ್ಲಿ ಪರವಾಗಿಲ್ಲ. ಯು ಕ್ಯಾನ್ ಥಿಂಕ್ ಆಫ್ ದಟ್, ಬಟ್ ದೆನ್ ಸ್ಟಿಲ್ ಇಟ್ ಈಸ್ ಅನ್ಲಿಮಿಟೆಡ್ ಅಂತ ಹೇಳುವಾಗ, ವಾಟ್ ಈಸ್ ದೇರ್ ಬಿಯಾಂಡ್ ದಟ್ ಅಂತ ಹೇಳುವಾಗ ನಿಮಗೆ ಅದು ಇಸ್ ಆಲ್ ದಟ್ ಬೀಯಿಂಗ್ ಸೀನ್ ಬೈ ದಿ ಮೈಂಡ್ಸ್ ಐ ಅಂತ ಕೇಳಿದಾಗ ಯು ಕೆನಾಟ್ ಡೆಫಿನೆಟ್ಲಿ ಸೇ ದಟ್ ದಟ್ಸ್ ಆಲ್ಸೋ ಬೀಯಿಂಗ್ ಎಕ್ಸ್ಪೀರಿಯನ್ಸ್ ಬೈ ಮೈ ಮೈಂಡ್ಸ್ ಐ ಅಂತ. ಮೈಂಡ್ಸ್ ಐಯಲ್ಲಿ ನಾವು ಒಂದು ಲಿಮಿಟ್ ಇರುತ್ತೆ, ಅದಕ್ಕೆ ಕೂಡ ಅದಕ್ಕೆ ಮೇಲೆ ಇನ್ನೂ ಅದು ಈ ಪ್ರಪಂಚಕ್ಕಿಂತ ಹೊರಗಡೆ ಇರೋದು ಅಂತ ಯಾರಾದರೂ ಕಂಡುಹಿಡಿದು ಹೇಳಿದ್ದಾರೆ ಅಂತ ಹೇಳಿದ್ರೆ ಅದನ್ನು ನಾವು ಕನ್ಸ್ಯೂಮ್ ಮಾಡ್ಕೋಬೋದು. ದಟ್ ಇಸ್ ಅವ್ರ ಬುಕ್ಸಲ್ಲಿ ಹೇಳಿದ್ದಾರೆ ಅಂತ. ಬಟ್ ಅದನ್ನು ಕೂಡ ಯಾರು ಅವ್ರು ನೋಡಿದವ್ರು ಹೇಳ್ತಾರೆ ಅದನ್ನು.
ಬಟ್ ನಾವು ನೋಡದೇ ಇರೋರು ಹೇಗೆ ಕನ್ಸ್ಯೂಮ್ ಮಾಡ್ಕೊಳ್ಳೋದು ಅದನ್ನ ಇಲ್ವೇ ಇಲ್ಲ. ಸೊ ಅಲ್ಲಿ ಪ್ರೊಜೆಕ್ಷನ್ ಮಾಡ್ಕೋಬಹುದು. ಹಾ, ಜನರಲೈಸೇಷನ್ ಅಂಡ್ ಪ್ರೊಜೆಕ್ಷನ್. ಅದೇ ಈಗ ನಮಗೆ ಈ ಸೂರ್ಯ ಗೊತ್ತು, ಈ ನಕ್ಷತ್ರ ಗೊತ್ತು, ಹಾಗಾಗಿ ಇನ್ನೂ ಬೇರೆ ನಕ್ಷತ್ರ ಇನ್ನೂ ಅಷ್ಟು ಇರ್ಬೋದು, ಇಷ್ಟು ಮಾಡ್ಕೋಬಹುದು, ಪರವಾಗಿಲ್ಲ ಮಾಡ್ಕೋಬಹುದು. ಬಟ್ ಅದರಲ್ಲೂ ಕೂಡ ಲಿಮಿಟ್ಸ್, ಅದಕ್ಕೆ ಹೇಳಿದ್ದೀನಿ ನಾನು, ಅದಕ್ಕೂ ಕೂಡ ಅಲ್ಲೂ ಕೂಡ ಮುಗಿದಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ಇಟ್ ಇಸ್ ವಿ ಆರ್ ಒನ್ಲಿ ಏಬಲ್ ಟು ಸಿ ಒನ್ಲಿ ಏಕದೇಶನೇ ಪ್ರಪಂಚದ ಸೈಂಟಿಸ್ಟ್ ಅವರು ಹೇಳ್ತಾ ಇರೋದೇ ಪ್ರಪಂಚದ ಒಂದು ಏಕದೇಶವನ್ನೇ ನಾವು ನೋಡ್ತಾ ಇದ್ದೀವಿ, ಸ್ಪೇಸ್ ತನಕ ಹೋಗಬೇಕಾಗಿಲ್ಲ, ಈ ಭೂಮಿಯಲ್ಲೇ ಅವ್ರು ಹೇಳ್ತಾ ಇದ್ದಾರೆ ಅದನ್ನು. ಅನ್ಎಕ್ಸ್ಪ್ಲೋರ್ಡ್ ಇದು ಓಷನ್ನಲ್ಲಿ ಒಳಗಡೆ ಅಂಥದ್ರಲ್ಲೂ ಕೂಡ ಅನ್ಎಕ್ಸ್ಪ್ಲೋರ್ಡ್ ಎಷ್ಟೋ ಇದೆ. ಅದೇ ಥರ ಈ ನಾರ್ತ್ ಪೋಲ್ಸ್ ಅಂತ ಹೇಳ್ತೀವಲ್ಲ, ಅಲ್ಲೂ ಕೂಡ ಅಷ್ಟೇ ಅಲ್ಲಿ ಯಾವ್ಯಾವ ಬೀಯಿಂಗ್ಸ್ ಇದೆ ಅಂತ ನಮಗೆ ಇನ್ನೂ ಪೂರ್ತಿ ಪರಿಚಯ ಆಗಿಲ್ಲ. ಅದಕ್ಕೆ ರಿಸರ್ಚ್ ಎಲ್ಲ ಮಾಡ್ತಾ ಇದ್ದಾರೆ. ತುಂಬ ಕೆಲವು ಇದೆಲ್ಲ ಅಲ್ಲಿ ಹೋಗ್ತಾರೆ, ಹೋಗ್ಬಿಟ್ಟು ಎಲ್ಲೆಲ್ಲಿ ಯಾವ ಸಮಯದಲ್ಲಿ ಇದಕ್ಕಾಗುತ್ತೋ ಅಲ್ಲಿದ್ದು ಬಿಟ್ಟು ಅವರು ಸ್ವಲ್ಪ ದಿವಸ ಕಂಡಕ್ಟ್ ಮಾಡ್ತಾರೆ, ರಿಸರ್ಚ್ ಕಂಡಕ್ಟ್ ಮಾಡ್ತಾರೆ. ಅಲ್ಲಿ ಭೂಮಿಲೆಲ್ಲ ಏನೇನು ಥರ ಪ್ರಾಣಿಗಳೆಲ್ಲ ಇದೆ ಅದನ್ನು ಮುಂಚೆ ನೋಡದೇ ಇರೋದೆಲ್ಲ ಅಲ್ಲಿದೆ ಅಂತ ಅವ್ರಿಗೂ ಗೊತ್ತಿದೆ. ಹಾಗಾಗಿ ಪೂರ್ತಿ ನಮಗೆ ಭಾಸವಾಗ್ತಾ ಇದೆ, ಗೋಚರವಾಗ್ತಾ ಇದೆ ಅಂತ ನಾವು ಹೇಳಕ್ಕೆ ಬರೋದೇ ಇಲ್ಲ ಯಾವುದ್ರಲ್ಲೂ ಕೂಡ. ಸೊ ಅದ್ವೈತದಲ್ಲಿ ನೀನು ಕೇಳಿದ್ರೆ ದ್ವೈತದಲ್ಲಿ ಮಾತ್ರ ನಿನಗೆ ಪೂರ್ತಿ ಗೋಚರವಾಗ್ತಾ ಇದೆ ನಿನಗೆ ಅಂತ ಕೇಳ್ತಾ ಇದ್ದಾರೆ. ಕಿಂ ಭಾಸತೆ ಭಾಸನಂ ಅಂತ ಹೇಳಿದ್ರೆ ಇದಕ್ಕೆ ನಮಗೆ ಅನುಭವಕ್ಕೆ ಸಿಗ್ತಾ ಇದೆಯಾ ಅದು ಅಂತ. ಅದು ಪ್ರತ್ಯಕ್ಷವಾಗಲಿ ಅನುಭವಕ್ಕೆ ಇದು ಅನುಮಾನಕ್ಕಾಗಲಿ ಭಾಸಕ್ಕೆ ಹೇಗೆ ಎಲ್ಲಿ ಸಿಗುತ್ತೆ ನಿನಗೆ, ಅದು ಕೂಡ ಇಲ್ವಲ್ಲ ಅಂತ. ಅದು ಆದಮೇಲೆ ಮುಂದಿನ ಶ್ಲೋಕದಲ್ಲಿ ದಿಂ ಮಾತ್ರೇಣ ವಿಭಾನಂತು ದ್ವಯೋರಪಿ ಸಮಂ ಖಲು ದ್ವೈತ ಸಿದ್ಧಿವದದ್ವೈತ ಸಿದ್ಧಿಸ್ತೆ ತಾವತಾನ ಕಿಂ. ಇವಾಗ ದಿಗ್ಮಾತ್ರೇಣ ವಿಭಾನಂ ಅಂದರೆ ಒಂದು ಏಕದೇಶ ಮಾತ್ರ ಭಾಸವಾಗುತ್ತೆ ಅಂತ ನೀನು ಹೇಳಿದ್ರೆ ದಟ್ ಈಸ್ ಕಾಮನ್ ಫಾರ್ ಬೋತ್ ಅದ್ವೈತ ಆ್ಯಂಡ್ ದ್ವೈತ ಅಂತ ಹೇಳಿಬಿಟ್ರು, ಒಪ್ಕೊಂಡ್ರು. ಅದೇನ ದ್ವೈತಕ್ಕೂ ಅದೇನೆ ಅದ್ವೈತಕ್ಕೂ ಅದೇನೆ ಏಕದೇಶನೇ ಕಾಣಿಸೋದು ನಮಗೆ ಇದು ಅನುಭವಕ್ಕೆ ಬರೋದು ಅಂತ. ಅವಾಗ ದ್ವೈತ ಸಿದ್ಧಿವತ್ತು ಅದ್ವೈತ ಸಿದ್ಧಿಹಿತೆ ತಾವತಾನಕ್ಕೆ. ಅವಾಗ ದ್ವೈತ ಸಿದ್ಧಿ ನಿನಗೆ ಆಯಿತು ಅಂತ ನೀನು ಹೇಳ್ತೀರ, ದಿಂಗ್ ಮಾತ್ರ ದ್ವೈತದ ಅನುಭವ ಆಗೋದ್ರಿಂದ ದ್ವೈತ ಸಿದ್ಧವಾಯಿತು ಅಂತ ಹೇಳ್ತಾ ಇದೆಯಲ್ಲ, ಅದೇ ಥರನೇ ದಿಂಗ್ ಮಾತ್ರ ಒಂದು ಏಕದೇಶ ಅದ್ವೈತ ಭಾಸವಾಗ್ತಾ ಇರೋದ್ರಿಂದ ಅದ್ವೈತ ಸಿದ್ಧಿ ಆಯಿತು ಅಂತ ನಾವು ಹೇಳ್ಬೋದಲ್ಲ, ಏನು ತಪ್ಪೋದ್ರಿಂದ ಅಂತ ಅವನಿಗೆ ಸಮಾಧಾನ ಹೇಳಿದ್ರು. ಅದ್ವೈತ ಸಿದ್ಧಿಸಲ್ಲ ಅಂತ ಅವ್ನು ಹೇಳಿದ್ನಲ್ಲ ಮೊದಲು, ಯಾವುದೋ ಹಿಂದಿನ ಶ್ಲೋಕದಲ್ಲಿ 42ನೇ ಶ್ಲೋಕದಲ್ಲಿ ಅದ್ವೈತ ಅಪರೋಕ್ಷವೇ ಅಲ್ಲ, ಸಿದ್ಧವಾಗಲ್ಲ ಅಂತ ಹೇಳಿದ. ಅವನಿಗೆ ಇವಾಗ ಸಮಾಧಾನ ತೋರಿಸಿದ್ರು, ಇಲ್ಲ ದ್ವೈತ ಮಾತ್ರ ನಿನಗೆ ಪೂರ್ತಿ ಕಾಣಿಸ್ತಾ ಇದೆ ಅಂತ ಕೇಳಿದ್ರು. ಅವಾಗ ಸರಿ ನನಗೆ ಅವರು ಒಪ್ಕೋಬೇಕಾಗುತ್ತೆ ಅದನ್ನು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಸರಿ ಎತ್ಕಿಂಚಿದ್ದು ನನಗೆ ದ್ವೈತ ಕಾಣಿಸ್ತಾ ಇದೆಯಲ್ಲ, ಅದರಿಂದ ನಾನು ದ್ವೈತ ಸಿದ್ಧವಾಗಿದೆ ಅಂತ ನಾನು ಒಪ್ಕೊಳ್ತೀನಿ ಅಂತ ಹೇಳಿದಾಗ, ಅದೇ ಥರ ಇದನ್ನು ಒಪ್ಕೋ, ಅದ್ವೈತವು ಎತ್ಕಿಂಚಿತ್ ಭಾಸವಾಗೋದ್ರಿಂದ ಅದು ಸಿದ್ಧವಾಗ್ತಿ ಅಂತ ಒಪ್ಕೊ ನೀನು, ಅದನ್ನು ಅಲ್ಲಿಗಳಿಗೆ ಆಗಲ್ವಲ್ಲ ನೀನು ಅಂತ ಕೇಳಿದ್ರು. ಇವಾಗ ಮುಂದಕ್ಕೆ ಏನು ಮಾಡ್ತಾನೆ ಅಂದರೆ, ಹೇಗಾದರೂ ಒಂದು ರೀತಿಯಲ್ಲಿ ಅದ್ವೈತ ಸಿದ್ಧವಾಗ್ತಾ ಇಲ್ಲ ಅಂತ ಅದನ್ನು ನಾನು ತೋರಿಸೋಕ್ಕೆ ಪ್ರಯತ್ನ ಮಾಡ್ತಾನೆ ಮುಂದಿನ ಶ್ಲೋಕದಲ್ಲಿ. ಒಂದು ಸ್ವಲ್ಪ ಲಾಜಿಕಲ್ ಕಾಣಿಸುತ್ತೆ. ಟು ಕಾಂಟ್ರಡಿಕ್ಟ್ ಒನ್ ಎಕ್ಸಾಂಪಲ್ ಇಸ್ ಎನಫ್. ಆದರೆ ಟು ಪ್ರೂವ್ ಯು ಹ್ಯಾವ್ ಟು ಪ್ರೂವ್ ದ ಎಂಟೈರ್ ಪಾಪ್ಯುಲೇಷನ್, ಆನ್ ದಿ ಎಂಟೈರ್ ಪಾಪ್ಯುಲೇಷನ್. ಸೊ ಹಾಗಾಗಿ ದ್ವೈತ ಎಲ್ಲಾನು ಅನುಭವಕ್ಕೆ ಬರಬೇಕಾದಿಲ್ಲ. ನನಗೆ ಎರಡು ಡಿಫ್ರೆಂಟ್, ಒನ್ಸ್ ಐ ಸಿ ಟೂ ಡಿಫ್ರೆಂಟ್ ಎಂಟಿಟೀಸ್, ಮೈ ದ್ವೈತ ಇಸ್ ಕನ್ಫರ್ಮ್. ಓಕೆ, ಸೊ ಅದಕ್ಕೆ ಮೂರನೇ ಅವಶ್ಯಕತೆ ಇಲ್ಲ, ಮೂರನೇ ಒಂದು ವಸ್ತುವಿನ ಅವಶ್ಯಕತೆ ಇಲ್ಲದೇನೆ ದ್ವೈತ ಅನ್ನೋದಕ್ಕೆ ನಾನು ಸಿದ್ಧಾಂತಕ್ಕೆ ಬರ್ಬೋದು. ಆದರೆ ಅದ್ವೈತ ಸಿದ್ಧಾಂತಕ್ಕೆ ಬರಬೇಕಾದ್ರೆ ಇನ್ನು ಬೇರೆ ಯಾವುದೂ ಇಲ್ಲ ಅಂತ ಪ್ರೂವ್ ಆಗಬೇಕು. ಅದರಿಂದ ಈ ಲಾಜಿಕ್ಕು ಫೇಲ್ ಆಗುತ್ತಾ ಅನ್ಸುತ್ತೆ ನನಗೆ. ಇಲ್ಲ, ಆಗಲ್ಲ. ಯಾಕಂದ್ರೆ ನೋಡಿ, ಅದಕ್ಕೆ ಮುಂದೆ ತಗೊಳ್ತಾರೆ ಅದನ್ನ. ಸೊ ನಿನಗೆ ಮುಂದೆ ನೀನು ಯಾವ ದ್ವೈತ ನಿನಗೆ ಸಿದ್ಧವಾಗ್ತಾ ಇದೆ ಅಂತ ಹೇಳ್ತಾ ಇದೆಯೋ, ಆ ದ್ವೈತಕ್ಕೆ ಅದ್ವೈತವೇ ಸಾಕ್ಷಿಯಾಗಿರೋದ್ರಿಂದ, ಅದ್ವೈತದ ಒಂದು ಬಾಣದಿಂದಲೇ ನಿನಗೆ ಈ ದ್ವೈತವು ಸಿದ್ಧವಾಗ್ತಾ ಇರೋದ್ರಿಂದ ಇದೇನಾಗೋಯ್ತು, ಮಿಥ್ಯಾ ಅಂತ ಆಗೋಯ್ತದು. ಅದು ಸಿದ್ಧವಾಗೋದಿಲ್ಲ, ಖಂಡಿತ ಮಿಥ್ಯಾ ವಸ್ತುವನ್ನು ಸಿದ್ಧ ಆಯಿತು ಅಂತ ಹೇಳಕ್ಕೆ ಆಗೋದೇ ಇಲ್ಲ. ಅದರಿಂದ ಅದಕ್ಕೆ ಒಂದು ಸತ್ಯವಾದ ಒಂದು ಅಸ್ತಿತ್ವ ಇದೆ ಅನ್ನೋದನ್ನೇ ಇವರು ಬಿಟ್ಕೊಡಲ್ಲ ಅವರು. ಆ ಥರ ಆರ್ಗ್ಯುಮೆಂಟ್ ಮಾಡ್ತಾರೆ. ನೋಡಿ ಮುಂದಕ್ಕೆ ಆದ ಶ್ಲೋಕ ನೋಡಿ ಮುಂದಕ್ಕೆ ಹೇಗಿದೆ ಅಂತ ಅವರು ಆ ಪ್ರಶ್ನೆ ತಗೊಳ್ತಾರೆ ಅವರು. ದ್ವೈತೇನ ಹೀನಮದ್ವೈತಂ ದ್ವೈತ ಜ್ಞಾನೇ ಕಥಂ ತ್ವಿದಂ ಚಿದ್ಭಾನಂ ಅವಿರೋಧ್ಯಸ್ಯ ದ್ವೈತಸ್ಯಾತೋ ಸಮೇ ಉಭೇ. ಇದು ಈ ಶ್ಲೋಕ ಪೂರ್ವ ಪಕ್ಷ ಶ್ಲೋಕ ಅಂತ ನೀವು ಸೈಡಲ್ಲಿ ಬರ್ಕೊಳ್ಬೇಕಾದ್ರೆ ಆನ್ ದಿ ಮಾರ್ಜಿನ್. ಈ ಶ್ಲೋಕ ಪೂರ್ತಿ ಹೇಳೋದು, ಈ ಶ್ಲೋಕದಲ್ಲಿ ಇರೋ ಪೂರ್ತಿ ಪೂರ್ವ ಪಕ್ಷಿ ಹೇಳ್ತಾ ಇರೋದು, ಪ್ರಶ್ನೆ ಮಾಡ್ತಾ ಇರೋದು, ಸಿದ್ಧಾಂತಿಯನ್ನು ನೋಡಿ ಪ್ರಶ್ನೆ ಮಾಡ್ತಾ ಇರೋದು. ದ್ವೈತೇನ ಹೀನಂ ಅದ್ವೈತಂ ಅಂತ ಅಂದರೆ, ಅದ್ವೈತ ಅನ್ನೋದು ಯಾವುದಪ್ಪ ನೀವು ಹೇಳ್ತಾ ಇರೋದು? ದ್ವೈತ ಇಲ್ಲದೆ ಇರೋದೇ ಅದ್ವೈತ. ನೀವು ಹೇಳ್ತಾ ಇರೋದು ಅದ್ವೈತ, ವಿತೌಟ್ ದಟ್ ವಿಚ್ ಇಸ್ ಬಿರೆಫ್ಟ್ ಆಫ್ ದ್ವೈತ ಇಸ್ ಅದ್ವೈತ. ಆಮೇಲೆ ದ್ವೈತ ಜ್ಞಾನೇ ಕಥಂ ತ್ವಿದಂ. ಅವಾಗ ದ್ವೈತ ಜ್ಞಾನ ಅಂತ ಇರುವಾಗ ಹೇಗೆ ಅದ್ವೈತ ಅನ್ನೋದು ದ್ವೈತದಿಂದ ಹೀನವಾಗಿರೋದು ಅದ್ವೈತ ಅನ್ನೋದು ಹೇಗೆ ಉಳಿಯುತ್ತೆ ನಿಮಗೆ ದ್ವೈತ ಜ್ಞಾನ ಇರುವಾಗ ಅಂತ ಕೇಳ್ತಾನೆ. ಅವಾಗ ಹೇಳ್ತಾನೆ, ಚಿದ್ಭಾನಂತು ಅವಿರೋಧಿ ಅಸ್ಯ. ಅಂದರೆ ಚಿದ್ಭಾನಂ ಅನ್ನೋದು ಯಾವುದು? ಚಿತ್ ಸ್ವರೂಪ ಭಾನವಾಗ್ತಾ ಇದೆಯಲ್ಲ, ಅದನ್ನೇ ನೀವು ಅದ್ವೈತ ಅಂತ ಹೇಳಿದ್ರಿ. ಚೈತನ್ಯ ಸ್ವರೂಪ ಭಾಸವಾಗ್ತಾ ಇರೋದೇ ಅದ್ವೈತ ಅಂತ ಹೇಳಿದ್ರೆ, ಅದು ಅವಿರೋಧಿ ಅಂತ ಹೇಳಿದ್ರೆ
ದ್ವೈತ ಇದ್ಕೊಂಡು ಹೋಗ್ಲಿ ಪರವಾಗಿಲ್ಲ, ಆದರೆ ಚಿತ್ಸ್ವರೂಪ ಇದೆಯಲ್ಲ, ಚಿತ್ಸ್ವರೂಪ ಇದ್ಕೊಂಡ್ರೆ ಇದ್ಕೊಂಡು ಹೋಗ್ಲಿ ಪರವಾಗಿಲ್ಲ, ಇದ್ರೂ ಕೂಡ ದ್ವೈತ ಇದ್ಕೊಂಡು ಹೋಗ್ಲಿ ಪರವಾಗಿಲ್ಲ ಅಂತ ನಾನು ಹೇಳ್ಬೋದು. ಅದರಿಂದ ದ್ವೈತಕ್ಕೆ ನೀನು ಯಾವ ಒಂದು ಹಾನಿನೂ ಬರಲಿಲ್ಲ, ಆ ಅದ್ವೈತದ ಒಂದು ಸ್ಥಿತಿ ಮಾತ್ರ ಹಾಗೇ ಇದೆ. ಅಂದರೆ ಏನಾಯಿತು, ಈ ದ್ವೈತದಿಂದ ಹೀನವಾಗಿರೋದು ಅದ್ವೈತ ಅಂತ ಆಯಿತು. ಆಮೇಲೆ ಅದ್ವೈತಕ್ಕೆ ಒಂದು ಸೆಪರೇಟ್ ಎಂಟಿಟಿಯಾಗಿ ಅದು ಉಳ್ಕೊಳ್ಳೋದು ಅನ್ನೋದು ಕೂಡ ನಾವು ಸಿದ್ಧ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಅದು ಅದೇ ಹೇಳ್ತಾರೆ, ಚಿದ್ಭಾನಂತು ಅವಿರೋಧಿಹಸ್ಯ. ಈ ದ್ವೈತ ಇದ್ರೂ ಕೂಡ ಚಿತ್ಸ್ವರೂಪದ ಒಂದು ಭಾನ ಇರ್ತಾ ಇರುತ್ತೆ. ಅವಾಗ ನಿನ್ನ ಪಕ್ಷ ಏನಾಯಿತು, ದ್ವೈತ ಇಲ್ಲ ಅದ್ವೈತ ಮಾತ್ರ ಇದೆ ಅಂತ ನೀನು ಹೇಳ್ತಾ ಇದೆಯಲ್ಲ, ಆ ಪಕ್ಷ ಹೋಯ್ತು ಅಂತ ಅವನು ಟ್ರೈ ಮಾಡ್ತಾನೆ ಹೇಳಕ್ಕೆ. ಸೊ ಹೇಗಾದರೂ ಮಾಡಿ ನೋಡಿ, ಅದ್ವೈತೀಯ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ದ್ವೈತ ಅನ್ನೋದು ಇರಲೇಬಾರ್ದು, ಅದ್ವೈತ ಒಂದೇ ಇರೋದು ಸತ್ಯ ಅಂತ ಅವ್ನು ಹೇಳಕ್ಕೆ ಬರ್ತಾ ಇರೋದು. ಅದು ತೋರ್ಕೊಳ್ಳಿ ಪರವಾಗಿಲ್ಲ, ಅದು ಬೇರೆ ವಿಷಯ. ಆದರೆ ಇವನೇನು ಹೇಳ್ತಾ ಇದ್ದಾನೆ ಅಂದರೆ, ದ್ವೈತ ತೋರ್ಕೊಳ್ತಾ ಇದೆಯಲ್ಲ, ಆವಾಗ ಅದ್ವೈತ ಚಿತ್ಸ್ವರೂಪವಾಗಿ ಭಾಸವಾಗ್ತಾ ಇರಲಿ ಪರವಾಗಿಲ್ಲ, ಅದರಿಂದ ದ್ವೈತಕ್ಕೇನು ಹಾನಿ ಆಗಲಿಲ್ಲ, ಅದು ಉಳ್ಕೊಳ್ತಾ ಇದೆ. ಅವಾಗೇನಾಯಿತು, ದ್ವೈತ ಇಸ್ ಆಲ್ಸೋ ಸತ್ಯ, ಅದ್ವೈತ ಆಲ್ಸೋ ಸತ್ಯ, ಅದ್ವೈತ ಅಲೋನ್ ಸತ್ಯ ಅಂತ ಹೇಳಕ್ಕೆ ನಿನಗೆ ಬರೋದಿಲ್ಲ ನಿನಗೆ ಅಂತ, ಅದು ಮಾತ್ರ ಸತ್ಯ ಅಂತ ನಿನ್ಗೆ ಹೇಳಕ್ಕೆ ಆಗ್ತಾ ಇಲ್ಲ ಅಂತ ಈ ಶ್ಲೋಕದಲ್ಲಿ ಅವನು ಆಪಾದನೆ ಮಾಡ್ತಾ ಇದ್ದಾನೆ. ಸೊ ದ್ವೈತಸ್ಯ ಅಥವಾ ಅದರಿಂದ ಅಸಮೇ ಉಭೆ, ಅದರಿಂದ ದ್ವೈತ ಮತ್ತು ಅದ್ವೈತ ಎರಡು ಕೂಡ ಸಮವಾದ ಸ್ಥಿತಿಯಲ್ಲಿ ಇಲ್ಲ, ಅದು ಅಸಮ ಅಂತಲೇ ಹೇಳ್ತಾ ಇದ್ದಾನೆ. ಯಾಕಂದರೆ ನೀನು ಅದ್ವೈತ ಮಾತ್ರನೇ ಸತ್ಯ ಅಂತ ನೀನು ಹೇಳಕ್ಕೆ ಬರ್ತಾ ಇದೆಯಾ, ನನ್ನನ್ನು ದ್ವೈತವನ್ನು ನೀನು ಸತ್ಯ ಅಲ್ವೇ ಇಲ್ಲ ಅಂತ ಹೇಳಕ್ಕೆ ಬರ್ತಾ ಇದೆಯಾ. ಇವಾಗ ನಾನು ತೋರಿಸಿದ ರೀತಿಯಲ್ಲಿ ಏನಾಗಿದೆ ಅಂದರೆ, ದ್ವೈತವಾದ ಭಾನವು ಇರುವಾಗಲೂ ಕೂಡ ಚಿತ್ಸ್ವರೂಪದ ಭಾನ ಇರುತ್ತೆ ಪರವಾಗಿಲ್ಲ. ಅವಾಗ ಏನಾಯಿತು, ಅದ್ವೈತ ಮಾತ್ರ ಸತ್ಯ ಅಂತ ಒಂದು ಆರ್ಗ್ಯುಮೆಂಟ್ ಅದು ಬಿದ್ದೋಗ್ಬಿಡುತ್ತೆ. ಅದು ಆ ಥರ ಅವನು ಹೇಳ್ತಾನೆ. ಅದಕ್ಕೆ ಅವರು ಅದರಿಂದ ನನ್ನ ಪೊಸಿಷನ್ ನಿನ್ನ ಪೊಸಿಷನ್ ಎರಡೂ ಸಮ ಅಂತ ಹೇಳಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ. ಸ್ಟಿಲ್ ಅವಾಗ ಏನಾಗುತ್ತೆ ಅಂದರೆ, ಇಫ್ ಅದ್ವೈತ ಅನ್ನೋದು ದ್ವೈತ ಇಲ್ಲದೆ ಇರೋ ಸ್ಥಿತಿನೇ ಅದ್ವೈತ ಅಂತ ಹೇಳಕ್ಕೆ ನಿನಗೆ ಆಗ್ತಾ ಇಲ್ಲ. ಯಾಕಂದರೆ ಅದ್ವೈತ ಕೂಡ ಉಳ್ಕೊಳ್ತಾ ಇದೆ ಅಂತ ನೀನು ಹೇಳ್ತಾ ಇದೆಯಾ, ದ್ವೈತವೂ ಉಳ್ಕೊಳ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಆಗಿರುವಾಗ ದ್ವೈತದಿಂದ ಹೀನವಾಗಿರೋದು ಅದ್ವೈತ ಅಂತ ಹೇಳಕ್ಕೆ ನಿನಗೆ ಆಗೋದಿಲ್ಲ. ಯಾಕಂದರೆ ಅದ್ವೈತನೂ ಉಳ್ಕೊಳ್ತಾನೆ ಇರುತ್ತೆ ನಿನಗೆ, ನಿನ್ನ ಅನುಭವದಿಂದ ನಿನ್ನ ನೋಡ್ತಾನೂ ಇರ್ತೀಯ ಅದನ್ನು. ಅದರಿಂದ ನೀನು ಇದು ಮಾತ್ರನೇ ಸತ್ಯ, ಅದು ಸತ್ಯ ಅಲ್ಲ ಅಂತ ಹೇಳಕ್ಕೆ ನಿನಗೆ ಬರೋದಿಲ್ಲ. ಅದರಿಂದ ನಮ್ಮ ಇಬ್ಬರು ಪೊಸಿಷನ್ನು ಸೇಮ್ ಅಲ್ಲ ಅಂತ. ಇದು ಯಾಕೆ ಅಸಮೇ ಉಭೆ ಅಂತ ಹೇಳಿದ್ದು ಯಾತಕ್ಕೆ ಅಂತ ಹೇಳಿದ್ರೆ, ಹಿಂದಿನ ಶ್ಲೋಕದಿಂದ ತೆಗೆದು ಹೇಳಿದ್ದು ನೋಡಿ. ಹಿಂದಿನ ಶ್ಲೋಕದಲ್ಲಿ ಒಂದು ಏಕದೇಶ ಭಾಸವಾಗ್ತಾ ಇರೋದು ಮಾತ್ರದಿಂದ ಇದು ಅದ್ವೈತವನ್ನು ನೀನು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅದೇ ಥರ ಏಕದೇಶದಿಂದ ಭಾಸವಾಗ್ತಾ ಇರೋದು ಮಾತ್ರದಿಂದ ದ್ವೈತವನ್ನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದರಿಂದ ಎರಡಕ್ಕೂ ಒಂದೇ ಒಂದು ಸಮಾನ ಯೋಗಕ್ಷೇಮ ಬಂತು ಅಂತ ಹೇಳಿದ್ದನ್ನ ಅದನ್ನು ಇವನು ಇವಾಗ ನೆಗೆಟ್ ಮಾಡ್ತಾ ಇದ್ದಾನೆ. ಸಮಾನ ಯೋಗಕ್ಷೇಮ ಬರಲಿಲ್ಲ, ದ್ವೈತವನ್ನು ಸಿದ್ಧವಾಗ್ತಾನೆ ಇರುತ್ತೆ, ಅದ್ವೈತ ಮಾತ್ರ ಸಿದ್ಧವಾಗದೆ ಹೋಗ್ಬಿಡುತ್ತೆ. ಯಾಕಂದರೆ ಅದಕ್ಕೆ ಇಟ್ ಈಸ್ ಒನ್ ಒನ್ಲಿ ವಿತೌಟ್ ಎ ಸೆಕೆಂಡ್ ಅಂತ ಹೇಳಕ್ಕೆ ಬರೋದಿಲ್ಲ, ಅದಕ್ಕೆ ಆ ಥರ ಒಂದು ಸ್ಥಿತಿ ಬರುತ್ತೆ ಅದಕ್ಕೆ ಅಂತ. ಅದಕ್ಕೆ ಮುಂದಕ್ಕೆ ಏನು ಮಾಡ್ತಾರೆ ಅಂದರೆ, ಇನ್ನು ಮುಂದಕ್ಕೆ ಬರೋ ಆರ್ಗ್ಯುಮೆಂಟಲ್ಲಿ ಅದು ಮಾಯಾಮಯ ಅಂತ ಅದನ್ನು ಹೇಳ್ತಾರೆ, ಆ ಥರ ತೋರಿಸ್ಕೊಡ್ತಾರೆ ಮುಂದಕ್ಕೆ ಮಾಯಾಮಯವಾದ ಅಂತ. ಆಮೇಲೆ ಅದು ಯಾತಿಕ್ ಮಾಯಾಮಯ ಅನ್ನೋದು ಕೂಡ ಮುಂದಕ್ಕೆ ಕ್ಲಾರಿಫೈ ಮಾಡ್ತಾರೆ ಅದನ್ನು. ಏವಂ ತರ್ಹಿ ಶೃಣುದ್ವೈತಂ ಅಸನ್ಮಾಯಾಮಯತ್ವತಃ ತೇನ ವಾಸ್ತವಮದ್ವೈತಂ ಪರಿಶೇಷಾದ್ವಿಭಾಸತೆ. ಏವಂ ತರ್ಹಿ, ಸೊ ಹೀಗಾದರೆ ನಾನು ಹೇಳ್ತೀನಿ ಕೇಳು. ದ್ವೈತಂ ಅಸತ್ ಮಾಯಾಮಯತ್ವತಃ, ದ್ವೈತವು ಭಾಸವಾಗ್ತಾ ಇದ್ರು ಕೂಡ, ಕಣ್ಣಕ್ಕೆ ಕಾಣಿಸ್ಕೊಂಡು ನಮಗೆ ಅನುಭವ ಬರ್ತಾ ಇದ್ರು ಕೂಡ ಅದು ಅಸತ್, ಅಂದರೆ ಅದು ಇಲ್ಲದೆ ಇರೋದು, ವಾಸ್ತವವಾಗಿ ಇಲ್ಲದೆ ಇರೋದು ಅದು. ಯಾಕೆಂದರೆ ಮಾಯಾಮಯವಾಗಿರೋದ್ರಿಂದ ಅದು ಅಂತ. ಸರಿ, ನೀವು ಮಾತ್ರ ನೀವು ಹೇಗೆ ಅದನ್ನು ಇದು ಮಾಯಾಮಯ ಅಂತ ನೀವು ಹೇಗೆ ಹೇಳ್ತೀರಾ ನೀವು ಅಂತ ಕೇಳ್ಬೋದು. ಅದಕ್ಕೆ ಉತ್ತರ ಹೇಳ್ತಾರೆ ಮುಂದಕ್ಕೆ. ತೇನ ವಾಸ್ತವ, ಅದರಿಂದ ಅದ್ವೈತವೇ ವಾಸ್ತವವಾಗಿರೋದು, ಪರಿಶೇಷಾದ್ ವಿಭಾಸತೆ. ಅದರಿಂದ ಪರಿಶೇಷ ಅಂತ ಹೇಳಿದ್ರೆ ಏನೋ ಕೊನೆಯಲ್ಲಿ ಅದೇ ಉಳ್ಕೊಳ್ಳುತ್ತೆ. ವೆನ್ ಯು ಹ್ಯಾವ್ ನೆಗೆಟೆಡ್ ಎವ್ರಿಥಿಂಗ್, ಅಲ್ಟಿಮೇಟ್ಲಿ ಸಮಥಿಂಗ್ ವಿಲ್ ರಿಮೈನ್ ಅಲ್ವಾ, ಅದೇನೇ ಅದು. ನೆಗೆಟಿವ್ ವಿಲ್ ರಿಮೈನ್ ಅಂತ ಹೇಳ್ತೀವಲ್ಲ, ಅದೇ ಥರನೇ ಎಲ್ಲವನ್ನೂ ನೆಗೆಟ್ ಮಾಡಿದ್ಮೇಲೆ ಯಾರು ಉಳ್ಕೊಳ್ತಾರೆ ಅಂತ ಹೇಳಿದ್ರೆ, ಯಾರು ನೆಗೆಟ್ ಮಾಡಿದ್ನೋ ಅವ್ನು ಉಳ್ಕೊಳ್ತಾನೆ, ಇನ್ನೇನು ನೆಗೆಟ್ ಮಾಡೋಕ್ಕಿಲ್ಲ ಅಂತ, ಇನ್ಯಾವುದೂ ಅಲ್ಗಳಿಕ್ಕಿಲ್ಲ ಅಂತ. ಸೊ ಆ ಥರ ಪರಿಶೇಷ ಅದ್ವೈತ ಒಂದೇ ಭಾಸವಾಗುತ್ತೆ. ಅದು ಬಾಕಿದೆಲ್ಲ ಏನಾಗುತ್ತೆ, ದ್ವೈತವು ಅನ್ನೋದೆಲ್ಲ ಅದು ಸಾಕ್ಷ್ಯ ನೋಡಲ್ಪಡುವುದು ಅನ್ನೋ ಕೋಟಿಗೆ ಹೋಗುತ್ತೆ, ಅದು ಅಬ್ಸರ್ವ್ಡ್ ಅನ್ನೋ ಕೋಟಿಗೆ ಹೋಗುತ್ತೆ. ಅಬ್ಸರ್ವರ್ ಅನ್ನೋದು ಮಾತ್ರ ಉಳಿತಾನೆ, ಹಾಗೇನೆ ಉಳಿತಾನೆ. ಅಬ್ಸರ್ವ್ಡ್ ಅಂತ ಅವಾಗೇನಾಯಿತು, ದಿ ಅಬ್ಸರ್ವ್ಡ್ ಡಸ್ ನಾಟ್ ಹ್ಯಾವ್ ಎನ್ ಎಕ್ಸಿಸ್ಟೆನ್ಸ್ ಇಂಡಿಪೆಂಡೆಂಟ್ ಫ್ರಮ್ ದಿ ಅಬ್ಸರ್ವರ್ ಅಂತ ಆಗುತ್ತೆ. ಅದು ಅವಾಗ ಏನಾಗುತ್ತೆ, ಅದು ಅದಕ್ಕೊಂದು ರಿಯಲ್ ಎಕ್ಸಿಸ್ಟೆನ್ಸ್ ಇಲ್ಲ ಅಂತ ಆಗೋಗ್ಬಿಡುತ್ತೆ. ಅದಕ್ಕೆ ನಾವು ದೃಷ್ಟಾಂತ ಏನು ಕೊಡ್ತೀವಿ ಅಂತ ಹೇಳಿದ್ರೆ, ಸ್ವಪ್ನ ದೃಷ್ಟಾಂತ. ಸ್ವಪ್ನ ಪ್ರಪಂಚ ಒಂದು ನಮ್ಮ ಮುಂದೆ ತೋರ್ಕೊಡುತ್ತೆ. ನಾವು ಸತ್ಯವಾಗಿ ಎಲ್ಲ ಆಗ್ತಾ ಇದೆ ಅಂತ ತಿಳ್ಕೊಳ್ತಾ ಇರ್ತೀವಿ. ಆದರೆ ಎಚ್ಚರ ಆದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಸ್ವಪ್ನ ಅನ್ನೋದು ಆ ವಸ್ತುಗಳು ಯಾವುದೂ ಇಲ್ಲವೇ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ ಅದು. ಆದರೆ ಆ ಸ್ವಪ್ನ ಅನ್ನೋದು ಎಲ್ಲಿವರೆಗೂ ಇತ್ತು ಅಂತ ಇದೆ ಅಂತ ನಾವು ಅನ್ಕೊಳ್ತಾ ಇದ್ವೋ ಅಲ್ಲಿವರೆಗೂ ಕೂಡ ಅದು ಯಾವುದ್ರ ಮೇಲೆ ನಿಂತಿತ್ತು ಅಂತ ಹೇಳಿದ್ರೆ, ಆ ಸ್ವಪ್ನ ದ್ರಷ್ಟ ಇದ್ದಾನಲ್ಲ, ಮಲಗಿದ್ದವನು, ಅವನ ಒಂದು ಆಧಾರದ ಮೇಲೆ ನಿಲ್ತಾ ಇತ್ತು ಅದು. ಆದರೆ ಅವನು ಯಾವಾಗ ಎತ್ಕೊಂಡ್ಬಿಟ್ನೋ ಅವಾಗ ಅದು ಇಲ್ಲದೆ ಹೋಗ್ಬಿಡುತ್ತೆ ಅದು.
ಹಾಗಾಗಿ ಅದಕ್ಕೆ ಒಂದು ಎಕ್ಸಿಸ್ಟೆನ್ಸ್ ಇದ್ದಿದ್ದು ಕೂಡ ಬಾರೋಡ್ ಎಕ್ಸಿಸ್ಟೆನ್ಸ್, ಇವನು ಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್, ಇವನ ಎಕ್ಸಿಸ್ಟೆನ್ಸ್ನಲ್ಲಿ ಅದು ಇರ್ತಾ ಇತ್ತು. ಇದಕ್ಕೆ ನಾವು ಇನ್ನೊಂದು ಎಕ್ಸಾಂಪಲ್ ಯಾವ್ದು ಕೊಡ್ತೀವಿ ಅಂತ ಹೇಳಿದ್ರೆ, ರಜ್ಜು ಸರ್ಪ ಸುಪ್ತಿ ರಜ ಅಂತೆಲ್ಲ ಹೇಳುವಾಗ ಅಲ್ಲಿ ಆರೋಪಿತವಾದ ಒಂದು ಸರ್ಪ ಇದೆಯಲ್ಲ, ಹಗ್ಗದ ಮೇಲೆ ಆರೋಪಿತವಾದ ಸರ್ಪ, ಆ ಆರೋಪಿತವಾದ ಸರ್ಪಕ್ಕೆ ಇರುವಿಕೆ ತಾನಾಗಿ ಇರುವಿಕೆ ಇಲ್ಲ. ಅದಕ್ಕೆ ಈ ಹಗ್ಗದ ಇರುವಿಕೆನೇ ಅದಕ್ಕೆ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ ಗೊತ್ತಿಲ್ಲದೆ. ಈ ಹಗ್ಗ ಇದೆ ಅಂತ ಹೇಳಬೇಕಾಗಿತ್ತು, ಅದ್ರ ಬದಲು ನಾವೇನು ಹೇಳ್ತಾ ಇದೀವಿ, ಗೊತ್ತಿಲ್ಲದೆ ಸರ್ಪ ಇದೆ ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ಇರುವಿಕೆ ಯಾವುದೋ ಒಂದು ವಸ್ತು ಇದೆ ಅಂತ ಅವನಿಗೂ ಗೊತ್ತಾಗ್ತಾ ಇದೆ, ಅದೇ ಅದನ್ನ ಸರ್ಪ ಹಗ್ಗ ಅಂತ ಗೊತ್ತಾಗ್ತಾ ಇಲ್ಲ ಅವನಿಗೆ, ಸರ್ಪ ಅಂತ ಅನ್ಕೊಂಡ್ಬಿಡ್ತಾನೆ. ಹಾಗಾಗಿ ಆ ಹಗ್ಗದ ಇರುವಿಕೆಯನ್ನು ಅವನು ಏನು ಮಾಡಿಬಿಟ್ಟಿದ್ದಾನೆ ಗೊತ್ತಿಲ್ಲದೆ ಸರ್ಪಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾನೆ. ಹಾಗಾಗಿ ಈ ಸರ್ಪಕ್ಕೆ ಇಂಡಿಪೆಂಡೆಂಟ್ ಆಗಿ ಸ್ವತಃ ತನಗೆ ಒಂದು ಸತ್ತ ಇಲ್ಲ. ಅದಕ್ಕೆ ಈ ಒಂದು ಏನು ಅಧೀನ ಸತ್ತ, ಈ ಅಧಿಷ್ಠಾನಕ್ಕೆ ಅಧೀನವಾಗಿರೋ ಸತ್ತಾನೇ ಅದಕ್ಕಿರೋದು. ಹಾಗಾಗಿ ಅಂತಹ ಒಂದು ವಸ್ತುವಿಗೆ ನಾವು ಸತ್ಯತ್ವ ಹೇಳಕ್ಕೆ ಬರೋದೇ ಇಲ್ಲ ಅದಕ್ಕೆ ಅಂತ. ಸೊ ಹೀಗೆ ಏವಂ ತರ್ಹಿ ಶೃಣುದ್ವೈತಂ ಅಸತ್ ಮಾಯಾಮಯತ್ವತಃ ತೇನ ವಾಸ್ತವಂ ಅದ್ವೈತಂ ಪರಿಶೇಷಾತ್ ವಿಭಾಸತೆ. ಅದರಿಂದ ಪರಿಶೇಷ ನ್ಯಾಯದಿಂದ ಈ ವಾಸ್ತವವಾಗಿರೋ ಅದ್ವೈತ ಮಾತ್ರ ಭಾಸವಾಗುತ್ತೆ, ದ್ವೈತ ಭಾಸವಾಗ್ತಾ ಇದ್ರೂ ಕೂಡ ಅದು ವಾಸ್ತವ ಅಲ್ಲ ಅಂತ ಆಗುತ್ತೆ ಅದು ಅಂತ ಆಯ್ತದು. ಹೀಗೆ ನಮಗೆ ಇದಕ್ಕೊಂದು ದೃಷ್ಟಾಂತ ನಾವೇನು ಕೊಡ್ತೀವಿ ಅಂದರೆ, ಈ ಮೆರೇಜ್ ವಾಟರ್ ಇದು ಬಿಸಿಲು ಕುದುರೆ ಅಂತ ಹೇಳ್ತೀವಲ್ಲ, ಅದಿಲ್ಲಿ ನಮಗೆ ಮೊದಲು ನಮಗೆ ನೀರು ಅಂತ ಅನಿಸುತ್ತೆ. ನಮಗೆ ಸ್ವಲ್ಪ ಹತ್ರಕ್ಕೆ ಹೋದಾಗ ನೀರಲ್ಲ, ಅದು ಖಂಡಿತ ಅದು ಮರುಭೂಮಿ ಅಂತ ಅನಿಸುತ್ತೆ ಅಥವಾ ಡ್ರೈ ಲ್ಯಾಂಡ್ ಅಂತಲೇ ಅನಿಸುತ್ತೆ. ಬಟ್ ಆದ್ಮೇಲೆ ಕೂಡ ನಮಗೆ ಎಷ್ಟೋ ಸತಿ ಅದು ಕಾಣಿಸ್ತಾ ಇರ್ಬೋದು. ಆ ಒಂದು ಫಿನೋಮಿನನ್ ಕುಡ್ ಬಿ ಅಬ್ಸರ್ವ್ಡ್. ಬಟ್ ದೆನ್ ನಮಗೆ ಮನಸ್ಸಲ್ಲಿ ಗೊತ್ತಾಗುತ್ತೆ ಖಂಡಿತ ನೀರು ಇಲ್ಲ ಅಲ್ಲಿ, ವಾಸ್ತವವಾಗಿ ಸುಮ್ಮನೆ ತೋಡ್ಕೊಳ್ತಾ ಇದೆ ಅಷ್ಟೇ, ನಿಜವಾಗೂ ನೀರು ಇಲ್ಲ ಅಲ್ಲಿ ಅಂತ ನಮಗೆ ಗೊತ್ತಾಗ್ತಾನೆ ಇರುತ್ತೆ. ಯದ್ಯಪಿ ನಾವು ನೋಡ್ತಾ ಇದ್ರು ಕೂಡ ಇದು ನಮಗೆ ಸಾಮಾನ್ಯವಾಗಿ ಹೈವೇಸಲ್ಲಿ ಸಮ್ಮರ್ ಟೈಮಲ್ಲಿ ಹೋಗ್ತಾ ಇರುವಾಗ ಗೊತ್ತಾಗುತ್ತೆ. ಇದು ಸುಮಾರು ಮತ್ತೆ ಕಾಣಿಸ್ಕೊಳ್ತಾ ಇದೆ. ಒಳ್ಳೆ ಟಾರ್ ರೋಡ್ ಆಗಿದ್ರೆ ಮತ್ತೆ ಇದು ಕಾಣಿಸ್ಕೊಳ್ಳುತ್ತೆ. ಸೊ ಅವಾಗ ನಮ್ಗೆ ಗೊತ್ತಾಗಿರುತ್ತೆ ಅದು ಖಂಡಿತ ಇದು ನೀರಲ್ಲ, ಇದು ಏನು ಸುಮ್ಮನೆ ತೋರ್ಕೊಳ್ಳೋದು ಅಷ್ಟೇ ಅಂತ ಗೊತ್ತಿರುತ್ತೆ ಅದು. ಸೊ ಹೀಗೆ ತೋರಿದ್ರೂ ಕೂಡ ಅದು ವಾಸ್ತವವಾಗಿ ಇಲ್ಲ ಅಂತ ಒಂದಕ್ಕೆ ನಾವು ಎಕ್ಸಾಂಪಲ್ ಇಂಥದ್ದನ್ನು ಕೊಡ್ತೀವಿ ನಾವು. ಅದೇ ಥರನೇ ಈ ಪ್ರಪಂಚ ಅನ್ನೋದು ಆತ್ಮಜ್ಞಾನಿಗೆ ತೋರಿದ್ರೂ ಕೂಡ ಅದು ಅದು ಸತ್ಯತ್ವ ಬುದ್ಧಿ ಅವನಿಗೆ ಹೋಗಿರೋದ್ರಿಂದ ಅದಕ್ಕೆ ಅದು ವಾಸ್ತವ ಅನ್ನೋ ಬುದ್ಧಿ ಅವನಿಗೆ ಬರೋದಿಲ್ಲ ಅಂತ. ಪರಿಶೇಷ ಅಂತ ನ್ಯಾಯ ಅಂತ. ಹೌದು, ಪರಿಶೇಷ ನ್ಯಾಯ ಅಂದರೆ ಇದೇನೆ, ಎಲ್ಲವನ್ನೂ ನಾವು ನಿರಾಕರಣೆ ಮಾಡಿದ್ಮೇಲೆ ಉಳ್ಕೊಳ್ಳೋದು ಯಾವುದು ಅಂತ ಹೇಳ್ತೀವಲ್ಲ, ಅದೇ ಪರಿಶೇಷ. ಅದಕ್ಕೊಂದು ಎಕ್ಸಾಂಪಲ್ ಅವರು ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ, ಅವರೊಂದು ಟೆಕ್ನಿಕಲ್ ಡೆಫಿನೇಷನ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕು. ಪ್ರಸಕ್ತ ಪ್ರತಿಷೇಧೆ ಅನ್ಯತ್ರ ಅಪ್ರಸಂಗಾತ್ ಶಿಷ್ಯಮಾಣೆ ಸಂಪ್ರತ್ಯಯ ಪರಿಶೇಷ. ಇದನ್ನು ನಾನು ಸ್ವಲ್ಪ ಯಾರಾದರೂ ಕೇಳಿ ತಿಳ್ಕೊಬೇಕಿದೆ ಏನು ಅರ್ಥ ಇದಕ್ಕೆ. ಇವರೊಂದು ಡೆಫಿನೇಷನ್ ಕೊಟ್ಟಿದ್ದಾರೆ, ಪರಿಶೇಷ ಅಂದರೆ ಏನು ಅಂತ ಡೆಫಿನೇಷನ್ ಕೊಟ್ಟಿದ್ದಾರೆ. ದಟ್ ಈಸ್ ವಾಟ್ ಈಸ್ ರೆಲೆವೆಂಟ್, ವಾಟ್ ಈಸ್ ರೆಲೆವೆಂಟ್ ಇನ್ ದಟ್ ಸಿಚುವೇಶನ್. ಅದನ್ನು ನಾವು ನೆಗೆಟ್ ಮಾಡಿದ ಮೇಲೆ ಇನ್ನೊಂದು ಉಳಿಯುತ್ತೆ, ಯಾವುದೋ ಒಂದು ಉಳಿಯುತ್ತೆ. ಅದು ಯಾವುದು ಅಂದರೆ ಅನ್ಯತ್ರ ಅಪ್ರಸಂಗಾತ್, ಇನ್ನೊಂದು ಕಡೆ ಅದು ಅಪ್ರಸಂಗವಾಗಿ ಪ್ರಸಕ್ತಿ ಅಲ್ಲದೆ ಇರೋದು ಒಂದು ಉಳಿಯುತ್ತಲ್ಲ, ನೆಗೆಟ್ ಮಾಡೋಕ್ಕೆ ಪ್ರಸಕ್ತಿ ಇಲ್ಲದೆ ಇರೋದು ಇನ್ನೊಂದು ಉಳಿಯುತ್ತಲ್ಲ, ಅದನ್ನು ನಾವು ಪರಿಶೇಷ ಅಂತ ಹೇಳ್ತೀವಿ ಅಂತ. ಅದನ್ನು ನಾವು ದೃಷ್ಟಾಂತ ಒಂದು ಕೊಟ್ಟು ತಗೊಂಡ್ರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಅರ್ಥವಾಗುತ್ತೆ ಅದು. ಹಾಗೆ ನಾವು ತಿಳ್ಕೊಬೇಕು ಸ್ವಲ್ಪ, ಅದ್ರ ಬಗ್ಗೆ ನಾನು ಯೋಚನೆ ಮಾಡಬೇಕು ಇನ್ನೂ ಸ್ವಲ್ಪ. ಯಾರಾದರೂ ಕೇಳಿ ಅದಕ್ಕೆ ಯಾರಾದರೂ ಗ್ರಂಥದಲ್ಲಿ ಇದೆಯಾ ಅಂತ ನೋಡಿ, ಅದಕ್ಕೆ ದೃಷ್ಟಾಂತ ಏನಾದರೂ ಇದೆಯಾ ಅಂತ ಕೇಳಿ ನಾವು ತಿಳ್ಕೊಬೇಕು. ಅನ್ಯತ್ರ ಅಪ್ರಸಂಗಾತ್ ಶಿಷ್ಯಮಾಣೆ ಸಂಪ್ರತ್ಯಯ ಪರಿಶೇಷ ಅಂತ. ಸರಿ, ಇಲ್ಲಿ ಮುಂದಿನ ಶ್ಲೋಕ ನೋಡಿ. ಅಚಿಂತ್ಯ ರಚನಾರೂಪಂ ಮಾಯೈವ ಸಕಲಂ ಜಗತ್ ಇತಿ ನಿಶ್ಚಿತ್ಯ ವಸ್ತುತ್ವಂ ಅದ್ವೈತೆ ಪರಿಶೇಷ್ಯತಾಂ. ಅದೇ ಇಲ್ಲೇ ನಮಗೆ ದೃಷ್ಟಾಂತ ಸಿಗ್ತಾ ಇದೆ, ಅದರ ಡೆಮಾನ್ಸ್ಟ್ರೇಷನ್ ನೋಡಿ. ಹಿಂದಿನ ಶ್ಲೋಕದಲ್ಲಿ ಮಾಯಾಮಯತ್ವತಃ ಅಸತ್ ಅಂತ ಹೇಳಿದ್ರೆ, ಮಾಯಾಮಯವಾಗಿರೋದ್ರಿಂದ ಅಸತ್ ಅಂತ ಹೇಳಿದ್ರಲ್ಲ, ಮಾಯಾಮಯ ಅಂದರೆ ಏನು ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಚಿಂತ್ಯ ರಚನಾರೂಪಂ ಮಾಯೈವ ಸಕಲಂ ಜಗತ್. ಈ ಇಡೀ ಜಗತ್ತು ಕೂಡ ಅಚಿಂತ್ಯ ರಚನಾರೂಪಂ ಅಂದರೆ ಅದನ್ನು ನಾವು ಹೇಗೆ ಅದು ಉಂಟಾಗಿದೆ ಅಂತ ಹೇಳಕ್ಕೆ ಬರೋದೇ ಇಲ್ಲ. ಅದನ್ನು ನಾವು ಅದನ್ನು ಉಂಟು ಮಾಡೋಕ್ಕೂ ನಮಗೆ ಖಂಡಿತ ಆಗೋದೇ ಇಲ್ಲ. ಅದು ಅಂತ ಒಂದು ಅದು ಯಾವ ಥರ, ಅದೇ ಅಚಿಂತ್ಯ, ಆ ರಚನಾರೂಪಂ. ಅದಕ್ಕೆ ಅದು ಯಾರಿಗೆ ಹೇಗೆ ಉಂಟು ಮಾಡಿದ್ದಾರೆ ಅದನ್ನು ನಾವು ಕಂಡುಹಿಡಿಯಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಅಚಿಂತ್ಯ ರಚನಾರೂಪಂ, ಅದನ್ನು ಮಾಯಾ ಅಂತ ಹೇಳ್ತೀವಿ ನಾವು ಅಂತ ಹೇಳಿದ್ರು. ಇದನ್ನು ಇದೇ ಸಕಲಂ ಜಗತ್ತು, ಇಡೀ ಜಗತ್ತು ಕೂಡ ಅಂಥದ್ದೇ ಇದು ನೋಡಿ. ಇದನ್ನು ನಾವು ಯೋಚನೆ ಮಾಡಿದಾಗ ಅದು ನಮ್ಗೆ ಗೊತ್ತಾಗುತ್ತೆ. ಒಂದು ಲೆವೆಲಲ್ಲಿ ನಮಗೆ ಭಗವಂತ ಸೃಷ್ಟಿ ಮಾಡಿದ್ದಾನೆ ಎಲ್ಲವನ್ನು ಅಂತ ಹೇಳ್ಬಿಟ್ಟು ನಾವು ಒಂದು ಲೆವೆಲ್ ಒಪ್ಕೊಡ್ತೀವಿ, ಅದನ್ನು ಶಾಸ್ತ್ರ ನಮಗೆ ಹೇಳ್ಕೊಡುತ್ತೆ ಅದು. ಬಟ್ ದಟ್ ಈಸ್ ನಾಟ್ ದಿ ಅಲ್ಟಿಮೇಟ್. ನಾವು ಮೇಲಕ್ಕೆ ಹೋಗ್ತಾ ನಮಗೆ ಈ ಇಡೀ ಪ್ರಪಂಚವನ್ನು ನಾವು ಯೋಚನೆ ಮಾಡಿ ಈ ಥರ ಒಂದು ವಿಚಾರವನ್ನು ಮಾಡ್ತಾ ನೋಡಿದಾಗ ಎಲ್ಲಿದ್ದಾನೆ ಭಗವಂತ ಅನ್ನೋದು, ಎಲ್ಲಿದ್ದಾನೆ, ಯಾರದು ಅಂತ ಒಂದು ಪ್ರಶ್ನೆ ಬರ್ತಾ ಇರುತ್ತೆ ನೋಡಿ. ಇಂಥ ಪ್ರಶ್ನೆನೇ ಅಡ್ರೆಸ್ ಮಾಡಿರೋದು ಆ ಋಗ್ವೇದದಲ್ಲಿ ಆ ನಾಸದಿಯ ಸೂಕ್ತ ಅಂತ ಇದೆಯಲ್ಲ, ಅದು ದಟ್ ಈಸ್ ಅಡ್ರೆಸ್ ದಿಸ್ ಕ್ವೆಶ್ಚನ್. ಒಂದು ವೇಳೆ ಅವನಿಗೆ ಗೊತ್ತೋ ಅಥವಾ ಅವನಿಗೆ ಗೊತ್ತಿಲ್ವೋ ಅಂತ ಹೇಳುತ್ತೆ ಕೊನೆಯಲ್ಲಿ. ದಟ್ ಇಟ್ ಎಂಡ್ಸ್ ದಟ್ ವೇ.
ಸೊ ಯದಿವಾನ ವೇದ ಅಂತ ಬರುತ್ತೆ, ಏನು ಆ ಥರ ಬರುತ್ತೆ. ಅದು ನನಗೆ ಪೂರ್ತಿ ಅನುಭವ ಜ್ಞಾಪಕ ಇಲ್ಲ. ಸೊ ಆ ಥರ ಬರುತ್ತೆ. ಸೊ ಇದನ್ನು ನಾವು ಒಂದು ಹೈ ಲೆವೆಲ್ ನಾವು ಹೇಳೋಕ್ಕಾಗಲ್ಲ, ಯಾರೋ ಒಬ್ಬ ಮಾಡಿದ್ದಾನಪ್ಪ ಇದೆಲ್ಲವೂ ಅಂತ ನಾವು ಹೈ ಲೆವೆಲ್ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಒನ್ಸ್ ನಮಗೆ ಈ ಥರ ಒಂದು ವೇದಾಂತದಲ್ಲಿ ನಮಗೆ ತೋರಿಸ್ಕೊಟ್ಟು, ನಿಮಗೆ ನೀನೇ ಅಬ್ಸರ್ವ್ ಅಂತ ತೋರಿಸ್ಕೊಟ್ಟ ಮೇಲೆ, ನೀನೇ ನಿನ್ನ ಒಂದು ಚೈತನ್ಯ ಸ್ವರೂಪದಿಂದಲೇ ಎಲ್ಲವನ್ನೂ ನೀನು ಅಬ್ಸರ್ವ್ ಮಾಡ್ತಾ ಇದೆಯಾ ಅಂತ ಹೇಳ್ಕೊಟ್ಮೇಲೆ, ನಾನೇನೋ ಎಲ್ಲೋ ಒಂದು ಕಡೆ ಕೂತ್ಕೊಂಡಿದ್ದೆಲ್ಲ ಮಾಡ್ತೀನಿ ಅಂತ ಒಂದು ನಾನು ಒಪ್ಕೊಳ್ಳೋಕ್ಕಾಗೋದೇ ಇಲ್ಲ ನಾನು ಖಂಡಿತ. ಹಾಗಾಗಿ ಏನಾಗುತ್ತೆ, ಆ ಥರ ಹೇಳಿರೋದೊಂದು ಇದೆಯಲ್ಲ, ಅದು ಇಟ್ ಈಸ್ ಫಾರ್ ಎ ಪರ್ಟಿಕ್ಯುಲರ್ ಲೆವೆಲ್. ಅದನ್ನು ಅಟ್ ಎ ಹೈ ಲೆವೆಲ್ ದಟ್ ವೋಂಟ್ ಬಿ ಟ್ರೂ ಅಂತ ಆಗುತ್ತೆ ಅದು. ಸೊ ಈ ಥರ ಆಗುತ್ತೆ ಅದು. ಅದರಿಂದ ಅವ್ನು ನಾಸ್ತಿಕ ಆದ ಅಂತ ಅಲ್ವೇ ಇಲ್ಲ ಖಂಡಿತ. ಅಲ್ಲಿ ನಾವು ತಿಳ್ಕೊಬೇಕು. ನೋಡಿ, ಅಸ್ಥಿ ನಾಸ್ತಿ ಅನ್ನೋದು ಕೊನೆಯಲ್ಲಿ ಎಲ್ಲಿ ನಿಂತ್ಕೊಳುತ್ತೆ ಅಂತಂದರೆ, ಈ ಚೈತನ್ಯ ಅಥವಾ ಒಂದು ಸತ್ ಅಂತ ಒಂದು ಇದೆಯಲ್ಲ, ಅದನ್ನು ಅಲ್ಗಳಿಯಕ್ಕೆ ಯಾರಿಗೂ ಆಗೋದೇ ಇಲ್ಲ. ಅವನೇ ನಿಜವಾದ ಆಸ್ತಿಕ ವಸ್ತುವಾಗಿ ಅಂತ ಅಲ್ಟಿಮೇಟ್ಲಿ. ಬಾಕಿ ಇದೆಲ್ಲ ಭಗವಂತ ಇದ್ದಾನೆ ಅಂತ ಹೇಳೋದೆಲ್ಲನೇ ಆಸ್ತಿಕತ್ವನೇ, ಖಂಡಿತ ಅದೆಲ್ಲ ಇಲ್ಲ ಅಂತ ಹೇಳಿಲ್ಲ. ಬಟ್ ಆ ಆಸ್ತಿಕ ಅಸ್ತಿತ್ವ ಅಂತ ಹೇಳ್ತೀವಲ್ಲ, ಅಲ್ಲೇನೇ ನಾವು 2 ಲೆವೆಲ್ ನೋಡಬೇಕಾಗುತ್ತೆ. ಒಂದು ಇಂಥ ಒಂದು ಇದು ಏನು ವ್ಯಾವಹಾರಿಕ ಲೆವೆಲ್ ಆಫ್ ಅಸ್ತಿತ್ವ ಆ್ಯಂಡ್ ಪಾರಮಾರ್ಥಿಕ ಲೆವೆಲ್ ಆಫ್ ಅಸ್ತಿತ್ವ ಅಂತ ನಾವು ನೋಡ್ಕೋಬೇಕು. ಆಸ್ತಿಕತ್ವ ಅನ್ನೋದ್ರಲ್ಲೇ ಅಲ್ಲಿ ಅವನನ್ನು ಪರಮ ಆಸ್ತಿಕ ಅಂತ ನಾವು ಹೇಳಬೇಕಾಗುತ್ತೆ. ಯಾರು ಅಂತ ಒಂದು ಅದಕ್ಕೆ ನೋಡಿ, ಇದು ಯೋಗ ಎನ್ಲೈಟ್ಮೆಂಟ್ ಪರ್ಫೆಕ್ಷನ್ ಅಂತ ಇದೆಯಲ್ಲ ಅಂತ, ಇಲ್ಲ ಅದಕ್ಕೆ ಮುಂಚೆ ಇನ್ನೊಂದು ಗ್ರಂಥ. ಅದರಲ್ಲಿ ಇವರು ಒಂದು ಉಮೇಶ್ ಅನ್ನೋರು ಒಬ್ಬರು ಯೋಗಿ ಅವರು ಒಂದಾನೊಂದು ಸಮಯದಲ್ಲಿ ಒಂದು ಕಾಡು ಪ್ರದೇಶದಲ್ಲಿ ಗುರುಗಳ ಹತ್ರ ಅವರು ಅಪ್ಪಣೆ ತಗೊಂಡು, ಶೃಂಗೇರಿಯಲ್ಲಿ ಜ್ಯೇಷ್ಠ ಮಾಸದಿಂದ ಮಾಡ್ತಾರೆ, ಅಪ್ಪಣೆ ತಗೊಂಡು ಕಾಡಲ್ಲಿ ಇಂಥ ಕಡೆ ಹೋಗ್ಬಿಟ್ಟು ನಾನು ಸ್ವಲ್ಪ ದಿವಸ ನಾನು ಸಮಾಧಿಯಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಆವಾಗ ಅವ್ರು ಕೇಳ್ತಾರೆ, ನೋಡಪ್ಪ ಅಂತ ಕಾಡಲ್ಲಿ ಹುಲಿ ಎಲ್ಲ ಬರುತ್ತೆ ಅಂತ ಹೇಳ್ತಾರಲ್ಲ ಅಂತ ಹೇಳಿದಾಗ, ಬರಲಿ ಪರವಾಗಿಲ್ಲ, ಬಂದರೆ ಏನಾಗುತ್ತೆ ಅಂತ ಇವರು ಇದು ಮಾಡಿಕೊಂಡು ಹೋಗಿದ್ದಾರೆ. ಅಲ್ಲಿ ಹೋದ್ಮೇಲೆ ಏನಾಗಿದೆ, ಅವರು ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಬಂದಮೇಲೆ ನಿಜವಾಗ್ಲೂ ಅವ್ರು ಅಲ್ಲಿದ್ದಾಗ ಒಂದು ಹುಲಿ ಬಂತು ಅವರಿಗೆ. ಎದುರುಗಡೆ ಬಂದು ನೋಡ್ತಾ ಇತ್ತು. ಸ್ವಲ್ಪ ಇವರು ಸಮಾಧಿಲಿದ್ದವರು ಒಂದು ಟೆಂಟ್ ಹಾಕೊಂಡು ಸಮಾಧಿಲಿದ್ದರು. ಇವರು ಆಚೆ ಹೋಗಿದ್ದಾರೆ. ಸ್ವಲ್ಪ ಹೊತ್ತು ಆಚೆ ಹೋಗೋಕ್ಕೆ ಒಂದು ಪ್ರಸಂಗ ಬರುತ್ತಲ್ಲ ಆವಾಗ, ಸಮಾಧಿ ಇಲ್ಲದೇ ಇರೋ ಸಮಯದಲ್ಲಿ. ಆವಾಗ ಒಂದು ಕಡೆ ಒಂದು ಬಂಡೆ ಮೇಲೆ ಕೂತಿದ್ದಾಗ ಒಂದು ಹುಲಿ ಬಂತಲ್ಲಿ. ನೋಡ್ಬಿಟ್ಟು ಇವ್ರನ್ನ ನೋಡ್ತಾ ಇತ್ತು, ಇವರು ನೋಡ್ತಾ ಇದ್ರು. ಇವ್ರು ಕದಲ್ದೆ ಹಾಗೆ ಕೂತಿದ್ರು. ಸ್ವಲ್ಪ ಹೊತ್ತು ಅದು ನೋಡ್ತಾ ಇತ್ತು. ಇದು ಒಂದು ಏನೋ ಕಲ್ಬಂಡೆ ಅಂತ ಇರಬೇಕು ಅಂತ ಹೇಳ್ಬಿಟ್ಟು ಅದು ಹಾಗೆ ಹೊಟ್ಟೋಯ್ತು ಅಂತ ಇವರು ವರ್ಷನ್ ಇವ್ರು ಹೇಳಿದ್ದಾರೆ. ಇವರಿಗೆ ಅನುಭವ ಹೇಗೆ ಬಂತು ಅದನ್ನು ಹೇಳಿದ್ದಾರೆ. ಸೊ ಗುರುಗಳು ಅದೆಲ್ಲ ಹೇಳಿಬಿಟ್ಟು, ನೋಡು, ಒಂದು ವ್ಯಕ್ತಿ ಅವರು ಬೆಂಗಳೂರು ಮಾಡಿದ ಸ್ಪೀಚ್ ಅದು. ಅವರು ಮುಕ್ತರ 89ನಲ್ಲಿ ಅವರು ಚಾತುರ್ಮಾಸ್ಯ ಮುಗಿಯೋ ಕೊನೆಯಲ್ಲಿ ಅವರು ಮುಕ್ತರಾಗಿದ್ದರು. ಅದಕ್ಕೆ ಮುಂಚೆ ಬೆಂಗಳೂರಿಗೆ ಬಂದಿದ್ರು ಅವರು. ಆವಾಗ ಕೊನೆ ಭಾರತೀಯ ವಿದ್ಯಾಭವನಲ್ಲೇ ಈ ಸ್ಪೀಚ್ ನಡೀತು. ಹೋಗಿದ್ದೆ ನಾನು ಕೂಡ ಸಮಯದಲ್ಲಿ. ಅಲ್ಲಿ ಇನ್ಸಿಡೆಂಟ್ ಹೇಳಿದ್ರು ಅವರು. ಹೇಳಿಬಿಟ್ಟು ಅವ್ರು ಹೇಳ್ತಾರೆ, ನೋಡು, ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಸಾಯಂಕಾಲ ಆಯಿತು ಬೆಳಿಗ್ಗೆ ಆಯಿತು ಅಂತ ಹೇಳಿದಾಗ ನಮ್ಮ ಶಾಸ್ತ್ರದ ಪ್ರಕಾರ ಅವನು ಒಂದು ಸಂಧ್ಯಾವಂದನೆ ಮಾಡ್ತಾನೆ, ಒಂದು ದೇವ್ರ ಪೂಜೆ ಮಾಡ್ತಾನೆ, ಅವನು ವೃತ್ತಿ ಈ ಥರ ಇರುತ್ತೆ ಅಂತ. ಆದರೆ ಇವರಿಗೆ 3 ದಿವಸ ಆಗಿದೆ. ಯಾರು ಈ ವ್ಯಕ್ತಿ 3 ದಿವಸದಲ್ಲಿ ಸಮಾಧಿಲಿ ಇದ್ದಿದ್ದಾರೆ. ಅವರು ಹೇಗೆ ಗೊತ್ತಾಯ್ತು ನಿನಗೆ ಅಂತ ಅವ್ರು ಕೇಳಿದಂತೆ ಗುರುಗಳ ಇವರ ಹತ್ರ. ಆವಾಗ ನಾನು ಒಂದು ಕೈಲೊಂದು ವಾಚ್ ಇಟ್ಕೊಂಡಿದ್ದೆ. ಸಮಾಧಿಯಿಂದ ಬಂದ ಮೇಲೆ ನೋಡಿದೆ, ಅವಾಗ 3 ಡೇಸ್ ಆಗಿದೆ ಅಂತ ನನಗೆ ಗೊತ್ತಾಯಿತು ಅಂತ ಅವ್ರು ಹೇಳಿದ್ದಾರೆ. ಅವರು ಅವಾಗ 3 ದಿವಸ ಇವನು ಸಂಧ್ಯಾವಂದನೆ ಎಲ್ಲ ಬಿಟ್ಟಿದ್ದೇನಲ್ಲ, ಅವನು ಭ್ರಷ್ಟ ಅಂತಲೇ ಆಗ್ತಾನೆ. ನಮ್ಮ ಶಾಸ್ತ್ರದ ಪ್ರಕಾರ ಇದೆಲ್ಲ ಮಾಡದೇ ಇರೋವನಿಗೆ ಭ್ರಷ್ಟ ಅಂತ ಹೇಳ್ತೀವಿ ನಾವು. ಅವಾಗ ಆ ಥರ ಗುರುಗಳ ಹತ್ರ ಪ್ರಶ್ನೆ ಮಾಡಿಬಿಟ್ಟು, ಯಾರು ಸಂಜೆ ಆಯ್ದಾಗ ಇದನ್ನು ಮಾಡಿದೆ ಎಲ್ಲೋ ಒಂದು ಕಡೆ ಟೀ ಸ್ಟಾಲಲ್ಲಿ ಕಾಫಿ ಕುಡ್ಕೊಂಡು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಇರ್ತಾನೋ, ಅವನು ಆ ಮಾಡಬೇಕಾದ ಸಮಯದಲ್ಲಿ ಅದನ್ನು ಮಾಡದೆ ಬೇರೆ ಏನೋ ಮಾಡ್ತಾ ಇದ್ದಾಗ ಅವನ್ನ ನಾವು ಭ್ರಷ್ಟ ಅಂತ ಹೇಳ್ಬೋದು. ಅವನು ಬ್ರಹ್ಮಭಾವದಲ್ಲಿ ಇರ್ತಾನಲ್ಲ, ಅದರಿಂದ ಆಗೋದೇ ಇಲ್ಲ. ಸೊ ಅವನನ್ನು ನಾವು ಲೋಪ ಆಯಿತು, ಅವನಿಗೆ ಕರ್ಮ ಲೋಪ ಆಯಿತು ಅಂತ ಅವ್ನು ಹೇಳ್ಬೋದು. ಆದರೆ ಇವರಲ್ಲಿ ಆ ಥರ ಹೇಳಕ್ಕೆ ಆಗೋದಿಲ್ಲ. ಯಾಕಂದರೆ ಇವರು ಪ್ರಪಂಚವೇ ಮರ್ತೋಗ್ಬಿಟ್ಟಿದೆ ಇವರಿಗೆ ಅಂಥ ಸಮಯದಲ್ಲಿ. ಅದರಿಂದ ಇವ್ರನ್ನ ಪರಮ ಆಸ್ತಿಕ ಅಂತ ಹೇಳಬೇಕಾಗುತ್ತೆ ಅಂತ ಹೇಳ್ಬೋದು. ಪರಮ ಆಸ್ತಿಕ ಅಂತ ಶಬ್ದ ಉಪಯೋಗಿಸಿ ಹೇಳಿದ್ದಾರೆ ಅವರು. ನೋಡಿ, ಆಸ್ತಿಕ ಅನ್ನೋದ್ರಲ್ಲಿ ಕೂಡ ನಾವು ಎಲ್ಲಿವರೆಗೂ ಹೋಗ್ಬೋದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ, ಮಡಿ ಉಟ್ಕೊಂಡು ಆ ಸಮಯದಲ್ಲಿ ಒಂದು ವ್ರತ ಏನೋ ಮಾಡ್ತಾ ಇದ್ದಾರೆ ಅಂತ ಅದನ್ನು ನಾವು ಆಸ್ತಿಕರು ಅಂತ ಹೋಗಿ ಕೈ ಮುಗಿತೀವಿ, ಒಪ್ಕೊಳ್ತೀವಿ ಖಂಡಿತ. ಅದರಲ್ಲಿ 2 ಮಾತು ಇಲ್ಲವೇ ಇಲ್ಲ. ಆದರೆ ಇದನ್ನು ಪರಮ ಆಸ್ತಿಕ ಅಂತ ಹೇಳಿದ್ರೆ ಅವರು ಅದನ್ನು. ಬಿಕಾಸ್ ಹಿ ಈಸ್ ಬಿಯಾಂಡ್ ದಟ್, ಈವನ್ ದಟ್ ಆ ಪ್ರಜ್ಞೆನೇ ಇಲ್ಲ ಅವ್ರಿಗೆ. ಈ ಥರ ಒಂದು ಹಗಲೊತ್ತಾಗಿದೆ ಅಂತನೋ ಇಷ್ಟೊತ್ತಾಗಿದೆ ಅಂತನೋ ಪ್ರಜ್ಞೆನೇ ಇಲ್ಲ. ಅಂಥ ಒಂದು ಪ್ರಜ್ಞೆ ಇಲ್ಲದೇ ಇರೋ ಒಂದು ಸ್ಥಿತಿಲಿದ್ದಾರೆ ಅವರು. ಅದನ್ನು ಅವರು ಬಟ್ ಅಟ್ ದಿ ಸೇಮ್ ಟೈಮ್ ಇಟ್ ಕೆನಾಟ್ ಬಿ ಸೆಟ್ ಟು ಬಿ ಸ್ವೂನ್ ಆರ್ ಡೀಪ್ ಸ್ಲೀಪ್ ಆರ್ ಸಮ್ ಕೋಮಾ ಅಂತ ಹೇಳ್ಕೊ ಬರಲ್ಲ. ಯಾಕಂದರೆ ಅವರು ಸಮಾಧಿ ಅನ್ನೋದನ್ನ ಎಲ್ಲ ಶಾಸ್ತ್ರದಲ್ಲಿ ಒಪ್ಪಿದ್ದಾರೆ. ಅದು ಯೋಗಶಾಸ್ತ್ರದಲ್ಲಿ ಒಪ್ಪಿದ್ದಾರೆ ಸಮಾಧಿ ಅನ್ನೋದನ್ನ. ಖಂಡಿತ ಅದನ್ನು ಸುಶ್ರುತಿ ಬೇರೆಯಾಗಿ ಸ್ವಾಮಿಗಳಿದ್ರಲ್ಲ ಹಿಂದೆ, ಇವ್ರಿಗೆ ಹಿಂದೆ ಒಬ್ರು, ಅವ್ರು ಒಂದು ವಾರ ಇದರಲ್ಲೇ ಇದ್ರು, ನರಸಿಂಹ ಭಾರತಿ ಸ್ವಾಮಿಗಳು. ಮುಂಚೆ ಇದ್ದವರು. ಹೌದು, ಅವರೊಂದು ವಾರ ಇದ್ರಂತೆ. ಆಮೇಲೆ ಶೃಂಗೇರಿ ಗುರುಗಳು ಮಾಡಬೇಕು, ವೃದ್ಧ ನರಸಿಂಹ ಸ್ವಾಮಿಗಳು ಅಂತ ಕಾಣುತ್ತೆ.
ಸೊ ಇಲ್ಲಿಗೆ ನಾವು ನಿಲ್ಲಿಸಿರೋಣ ಇದನ್ನು ನೋಡ್ಬಿಟ್ಟು. ಈ ಅಚಿಂತ್ಯ ರಚನಾರೂಪಂ ಮಾಯೇವ ಸಕಲಂ ಜಗತ್, ಈ ಇಡೀ ಪ್ರಪಂಚವೂ ಕೂಡ ನಾವು ಯಾವುದಕ್ಕೆ ಬಂತಂದರೆ ಅಚಿಂತ್ಯ ರಚನಾರೂಪಂ ಅಂತ ಬಂದಿದ್ದರಿಂದ ಇದು ಹೇಗೆ ಉಂಟಾಯಿತು, ಹೇಗೆ ಮಾಡ್ದ ಇವನು, ಯಾರು ಮಾಡಿದ್ದ ಇದು ಅಂತ ಹೇಳಕ್ಕೆ ಬರೋದೇ ಇಲ್ಲ. ಇದು ಇತಿ ನಿಶ್ಚಿತ್ಯ ಹೀಗೆ ತೀರ್ಮಾನ ಮಾಡಿಕೊಂಡು ವಸ್ತುತ್ವಂ ಅದ್ವೈತೆ ಪರಿಶೇಷಿತಾಂ. ಹಾಗಾದರೆ ವಸ್ತು ಅನ್ನೋದು ಯಾವುದು? ವಸ್ತುತ್ವ ಅಂದರೆ ವಾಸ್ತವವಾಗಿರೋದು. ಅದು ಯಾವುದು ಅಂತ ಹೇಳಿದ್ರೆ ಈ ಇಡೀ ಪ್ರಪಂಚವನ್ನೆಲ್ಲ ನೋಡ್ತಾನಲ್ಲ ಒಬ್ಬ, ಅವನನ್ನು ನಾವು ಆ ಕೋಟಿಗೆ ಸೇರ್ಸೋಕ್ಕಾಗಲ್ಲ. ಹಾಗಾಗಿ ಯಾವ ಚೈತನ್ಯದಿಂದ ಇದೆಲ್ಲ ಬೆಳಗ್ತಾ ಇದೆಯೋ ಅದನ್ನು ನಾವು ಆ ಬೆಳಗಲ್ಪಡುವ ಒಂದು ವಸ್ತು ಕೋಟಿಗೆ ಸೇರ್ಸೋಕ್ಕಾಗಲ್ಲ. ಇದು ಬೇರೆ ಅದು ಬೇರೆ ತಾನೆ. ಅದರಿಂದ ಇದನ್ನು ನಾನು ಸತ್ಯ ಅಂತ ತಿಳ್ಕೊಬೇಕು, ತೀರ್ಮಾನ ಮಾಡ್ಕೋಬೇಕು, ವಾಸ್ತವ ಅಂತ ತೀರ್ಮಾನ ಮಾಡ್ಕೋಬೇಕು, ಅದನ್ನು ಅವಾಸ್ತವ ಅಂತ ತೀರ್ಮಾನ ಮಾಡ್ಕೋಬೇಕು ಅಂತ. ಯಾವುದು ನಮಗೆ ದೃಶ್ಯವಾಗಿದೆಯೋ, ದೃಶ್ಯತ್ವಾತ್ ಮಿಥ್ಯ ಅಂತೆಲ್ಲ ಬರ್ತಲ್ಲ, ಅದರಿಂದನೇ ಇದು ದೃಶ್ಯವಾಗಿದೆಯೋ ಅದನ್ನು ನಾವು ಸತ್ಯ ಅಂತ ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ಅದು ಬಾರೋಡ್ ಎಕ್ಸಿಸ್ಟೆನ್ಸ್, ಅದರ ಒಂದು ಸತ್ತೇನೆ ಅಧೀನ ಸತ್ತ. ಈ ದೃಕ್ಕಿದೆನಲ್ಲ, ಆ ದೃಕ್ಕಿನ ಅಧೀನವಾಗಿ ಇರೋ ಸತ್ತ ಅದಕ್ಕಿದೆ, ಅದರಿಂದ ಸ್ವತಂತ್ರ ಸತ್ತ ಅದಕ್ಕಿಲ್ಲ ಅಂತ ತೀರ್ಮಾನ ಮಾಡಿ ಅದನ್ನು ವಾಸ್ತವ ಅಂತ ಹೇಳೋಕ್ಕಾಗಲ್ಲ. ಈ ದೃಕ್ ಮಾತ್ರ ಸ್ವತಂತ್ರ ಸತ್ತ, ಅವನಿಗೆ ಮಾತ್ರ ಆ ದೃಕ್ಕಿಗೆ ಇನ್ನೊಂದರ ಮೇಲೆ ಅವಲಂಬಿಸಿರೋ ಸತ್ತ ಇಲ್ಲ, ಅದಕ್ಕೆ ತಾನಾಗೇ ಇರೋ ಸತ್ತ ಅದು. ಅದರಿಂದ ಇದನ್ನು ನಾವು ಸತ್ಯ ಅಂತ ಹೇಳಬೇಕು, ಅದನ್ನು ನಾವು ಸತ್ಯ ಅಂತ ಹೇಳಕ್ಕೆ ಬರೋದಿಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳಿದ್ರು. ಮುಂದಕ್ಕೆ ಇದನ್ನು ತೊಗೊಂಡೋಗ್ತಾರೆ. ಇದನ್ನು ನೋಡಿದಾಗ ನಮಗೆ ಒಂದು ಅನಿಸ್ಬೋದು, ದಟ್ ಈಸ್ ಒಂದು ಆಕ್ಸಿಮ್ಯಾಟಿಕ್ ಇದೆಯಲ್ಲ, ಆಕ್ಸಿಮ್ಯಾಟಿಕ್ ಇದೆಯಾ ಆ ಥರ ಇದೆಯಲ್ಲ ಅಂತ. ದಟ್ ಈಸ್ ನಾನು ಹೇಳೋದು ಕೇಳ್ಕೊ ನೀನು, ಇದೆಲ್ಲ ಮಿಥ್ಯಾ, ಇದು ಮಾಯೆ ಅಂತ ಹೇಳ್ತಾ ಇದ್ದೀನಿ, ಅದ್ರ ಪ್ರಕಾರ ನಾನು ಇದನ್ನು ಉತ್ತರ ಕೊಡ್ತೀನಿ ಅಂತ ಹೇಳುವಾಗ ಇಟ್ ಈಸ್ ಯುವರ್ ಬಿಲೀಫ್, ವೈ ಶುಡ್ ಯು ಫೋರ್ಸ್ ಇಟ್ ಆನ್ ಮೀ ಅಂತ ಕೇಳ್ಬೋದು. ಬಟ್ ಮುಂದಕ್ಕೆ ಅವರು ತೋರಿಸ್ಕೊಡ್ತಾರೆ ಹೇಗೆ ಅಂತ ಹೇಳಿದ್ರೆ, ಪುನರ್ದ್ವೈತಸ್ಯ ವಸ್ತುತ್ವಂ ಭಾತಿ ಚೇತ್ ತ್ವಂ ತಥಾ ಪುನಃ ಪರಿಶೀಲಯ ಕೋವಾತ್ರ ಪ್ರಯಾಸಸ್ತೇನ ತೇವದ ಅಂತ. ಸೊ ಮತ್ತೆ ಸರಿ ತೀರ್ಮಾನ ಮಾಡ್ಕೊಂಡ ಮೇಲೂ ಕೂಡ ಮತ್ತೆ ದ್ವೈತ ಭಾಸವಾಗುತ್ತಲ್ಲ ಅಂತ ಕೇಳಿದಾಗ, ಸರಿ ಭಾಸವಾಗಲಿ ಪರವಾಗಿಲ್ಲ, ಆದರೆ ಪರಿಶೀಲನೆ ಮಾಡಿ ನೀ ತಿರ್ಗಾ, ಅವಾಗ ಹೇಗೆ ಬರ್ತಾ ಇದೆ ಅಂತ. ಎಚ್ಚರ ಸ್ಥಿತಿಯಲ್ಲಿ ಇರ್ತಾನೆ, ಅವಾಗ ಭಾಸವಾಗುತ್ತೆ, ಆಗುತ್ತೆ ಪರವಾಗಿಲ್ಲ. ಆಗದೇನು ಕೂಡ ಎಚ್ಚರ ಸ್ಥಿತಿಲೇ ಇದೆಲ್ಲ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ವಿವೇಕ ಮಾಡ್ಕೋಬೇಕಾದ್ದು ಎಚ್ಚರ ಸ್ಥಿತಿಲೇ ಮಾಡ್ಕೋಬೇಕಾದದ್ದು, ಆವಾಗಲೇ ನಾವು ಮಾಡ್ಕೋಬೇಕು ಈ ಥರ. ಅದು ದ್ವೈತ ಭಾಸವಾಗ್ತಾ ಇದೆಯಲ್ಲ, ಅದು ನನ್ನ ಚೈತನ್ಯ ಸ್ವರೂಪದಿಂದ ಅದು ಬೆಳಗಲ್ಪಡ್ತಾ ಇದೆ, ಅದರಿಂದ ಈ ಚೈತನ್ಯ ಸ್ವರೂಪವೇ ವಾಸ್ತವ, ಅದು ವಾಸ್ತವ ಅಲ್ಲ ಅಂತ ನಾವು ಈ ಜಾಗೃತ ಅವಸ್ಥೆಯಲ್ಲೇ ನಾವು ಮಾಡ್ಕೋಬೇಕಾಗಿದೆ. ಅದೇ ಬೇಕಾಗಿರೋದು. ಆ ಅಭ್ಯಾಸವನ್ನು ಮತ್ತೆ ಮತ್ತೆ ಮಾಡು ಅಂತ ಹೇಳ್ತಾರೆ ಅವರು. ಅಗೇನ್ ಆ್ಯಂಡ್ ಅಗೇನ್ ವೆನೆವರ್ ಯು ಸೀರೆ ಮರ್ತೋಗ್ಬಿಡ್ತಲ್ಲ ಅಂತ ಕೇಳಿದಾಗ, ಇಲ್ಲ ಮರ್ತೋಗಲ್ಲ, ತಿರ್ಗಾ ಇದು ಮಾಡು, ಅದೇ ಒಂದು ಕೆಲಸ ನಿನಗೆ ಕೊಟ್ಟಿರೋದು ಅಂತ ಹೇಳ್ತಾರೆ ಅವರು. ಆ ಥರ ಮಾಡ್ತಾರೆ. ಬಟ್ ಇನ್ ಕೇಸ್ ವಿ ಕೆನಾಟ್ ಎಸ್ಕೇಪ್ ದಟ್ ಸಿಚುವೇಶನ್, ದಟ್ ಇದು ಆಕ್ಸಿಮ್ಯಾಟಿಕ್ ಹೇಳ್ತೀನಿ ಅಂತ ಆ ಥರ ಅಲ್ವೇ ಇಲ್ಲ. ಬಿಕಾಸ್ ಈ ಶಾಸ್ತ್ರ ಬಂದಿರೋದೇ ವಿಚಾರಪೂರ್ವಕವಾಗಿ ಒಬ್ರಿಗೆ ಹೇಳ್ಕೊಡ್ಬೇಕು ಅಂತ. ಆ ವಿಚಾರಪೂರ್ವಕವಾಗಿ ಹೇಳ್ಕೊಡುವಾಗಲೇ ಅನುಭವವನ್ನು ನಾವು ಎತ್ತಿ ಹೇಳಬೇಕಾಗುತ್ತೆ. ಇದು ಇವ್ನ ದೃಷ್ಟ, ಅದು ದೃಶ್ಯ ಅಂತ ಹೇಳ್ಕೊಡ್ಬೇಕಾಗುತ್ತೆ. ಆ ಥರ ನೋಡಿದಾಗ ನಮಗೆ ಇದನ್ನು ನೀನು ಒಂದು ಖಂಡಿತವಾಗಿ ಏನೋ ಒಂದು ಕಮಾಂಡ್ ಥರ, ಒಂದು ಯಾರೋ ಒಂದು ಆಜ್ಞೆ ಥರ ನೀನು ಹೇಳ್ತಾ ಇದೆಯಾ ಅಂತ ಹೇಳಕ್ಕೆ ಬರೋದೇ ಇಲ್ಲ ಅದು. ಬಿಕಾಸ್ ಇಟ್ ಇಸ್ ರೀಸನಬಲ್, ಎವ್ರಿಬಡಿ ವಿಲ್ ಹ್ಯಾವ್ ಟು ಅಕ್ಸೆಪ್ಟ್ ಅದು. ನಾನು ಅದಕ್ಕೂ ಇದನ್ನು ದೃಶ್ಯ ಅನ್ನೋದನ್ನ ಎಲ್ಲರೂ ಒಪ್ಕೋಬೇಕಾಗುತ್ತೆ. ಆವಾಗ ನಾನು ಆಕ್ಸಿಮ್ಯಾಟಿಕ್ ಅಂತ ಹೇಳಕ್ಕೆ ಬರೋದೇ ಇಲ್ಲ ಅದನ್ನು. ಯು ಕೆನಾಟ್ ಅಬ್ಜೆಕ್ಟ್ ಆನ್ ದೋಸ್ ಲೈನ್ಸ್. ಇದನ್ನು ಈ ಒಂದು ಟೀಚಿಂಗ್ನ ಒನ್ ಕೆನಾಟ್ ಅಬ್ಜೆಕ್ಟ್ ಆನ್ ದೋಸ್ ಲೈನ್ಸ್. ಹಾಗಾದರೆ ಹಾಗಾದರೆ ನನಗೆ ತಿಳ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಪ್ರಯತ್ನ ಮಾಡೋದು ಹೇಳ್ಕೊಡ್ತೀವಿ. ಈ ಶಾಸ್ತ್ರ ನೀನು ಬಂದಿರೋದು ಯಾತಕ್ಕೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ತಿಳ್ಕೊಬೇಕಾಗಿದೆ. ಇದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದಾಗ ನೀನು ಕೇಳೋ ಖಂಡಿತ, ಅದಕ್ಕೆಲ್ಲ ಬೇಕಾದಷ್ಟು ಅವಕಾಶ ಇದೆ ಅದಕ್ಕೆ. ವಿದಿನ್ ದಿಸ್ ದೇರ್ ಇಸ್ ಲಾಟ್ ಆಫ್ ರೂಮ್ ಆ್ಯಂಡ್ ಲಿವರೇಜ್ ಫಾರ್ ಆಸ್ಕಿಂಗ್ ಕ್ವೆಶ್ಚನ್ಸ್. ಬಟ್ ಅಟ್ ದಿ ಸೇಮ್ ಟೈಮ್ ದಿ ಪರ್ಪಸ್ ಆಫ್ ದಿಸ್ ಡಿಸ್ಕೋರ್ಸ್ ಇಸ್ ಆಲ್ಸೋ ಶುಡ್ ನಾಟ್ ಬಿ ಫರ್ಗಾಟನ್ ಆರ್ ಸೆಟ್ ಅಸೈಡ್. ಸೊ ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ, ನಾನು ಈ ರೀತಿಯಲ್ಲಿ ನೋಡಿದಾಗ ನಿನಗೆ ಗೊತ್ತಾಗುತ್ತೆ ಇದು ದೃಶ್ಯವಾಗಿರೋದು ದೃಕ್ಸ್ವರೂಪ, ದೃಶ್ಯವಾಗಿರೋದಕ್ಕೆ ಅಸ್ತಿತ್ವ ಇಲ್ಲ ಅಂತ ಗೊತ್ತಾಗುತ್ತೆ, ದೃಕ್ಸ್ವರೂಪಕ್ಕೆ ಮಾತ್ರ ವಾಸ್ತವತ್ವ, ಅದಕ್ಕೆ ಮಾತ್ರ ಉಳಿಯುತ್ತೆ ಅಂತ. ಇದ್ರ ಮುಂದೆ ನೀನು ಅದನ್ನು ದೃಢಪಡಿಸ್ಕೊಳ್ಳೋಕ್ಕಾಗಿ ನಿನ್ಗೇನು ಮಾಡಬೇಕು ಅದಕ್ಕೆ ಹೇಳ್ಕೊಡ್ತೀವಿ ಅಂತ. ಯಥಾ ಚಿತ್ರಪಟೇ ದೃಷ್ಟಂ ಅವಸ್ಥಾನಾಂ ಚತುಷ್ಟಯಂ ಪರಮಾತ್ಮನಿ ವಿಜ್ಞೇಯಂ ತಥಾವಸ್ಥಾ ಚತುಷ್ಟಯಂ. ನಮಃ ಶ್ರೀ ಶಂಕರಾನಂದ ಗುರುಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹ ಗ್ರಾಸೈಕ ಕರ್ಮಣೆ ತತ್ಪಾದಾಂ ಬೃಹದ್ವಂದ್ವ ಸೇವಾ ನಿರ್ಮಲಚೇತಸಾಂ ಸುಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ.